ಶಾಂತಿ. ಮೈಕ್ ಮುರಳಿ ದಿನಾಂಕ 25/1/26. ಅವ್ಯಕ್ತ ಮುರಳಿ ರಿವೈಸ್ ಕೋರ್ಸ್ 2/4/2008. ಅವ್ಯಕ್ತವಾणी टाइटल इस वर्ष चारों ही सब्जेक्ट में अनुभव की अथॉरिटी बनो, लक्ष्य और लक्षण को समान बनाओ. ಈ ವರ್ಷ 4 ವಿಷಯಗಳಲ್ಲಿ ಅನುಭವದ ಅಥಾರಿಟಿ ಆಗ್ರಿ, ಲಕ್ಷ್ಯ ಹಾಗೂ ಲಕ್ಷಣಗಳನ್ನು ಸಮಾನ ಮಾಡಿಕೊಳ್ರಿ. 4 ವಿಷಯ ಏನದವ ಅದರದ್ದು ಅನುಭವದ ಅಥಾರಿಟಿ ಅಂತ. ಯಾಕಂದರೆ ವಿಷಯಗಳನ್ನು ತಿಳ್ಕೊಳ್ಳೋದು ವಿಷಯ ಬಾವಂದಿದೆ, ತಿಳಿದ ಮೇಲೆ ಯಾವಾಗ ಅದರದ್ದು ಅನುಭವಿ ಆಗ್ತೀವಿ, ಆ ಅನುಭವದ ಮೇಲೆ ಅಥಾರಿಟಿ ಯಾರಿಗಿರ್ತದ? ಸ್ವಯಂ ನಮಗಿರ್ತದ. ಅದಕ್ಕೆ 4 ವಿಷಯದಲ್ಲೂ ಅನುಭವಿಯಾಗ್ರಿ. ಮತ್ತು ಲಕ್ಷ್ಯ ಏನು ಇಟ್ಕೊಂಡಿದ್ದೀರಲ್ಲ, ಶ್ರೀ ಲಕ್ಷ್ಮಿಯ ಸಮಾನ ಸಂಪನ್ನ ಆಗಬೇಕು ಅಂತ, ಶ್ರೀ ನಾರಾಯಣನ ಸಮಾನ ನಿಶ್ಚಿಂತ ಆಗಬೇಕು, ಆ ಸ್ಥಿತಿ ಬರಬೇಕು ಅಂತ, ಅದಕ್ಕೆ ತಕ್ಕಂತನೇ ತಮ್ಮ ಲಕ್ಷಣಗಳು ಕೂಡ ಇರಬೇಕಾಗಿದೆ ಅಂತಾರೆ ಬಾಬಾ. आज बाप दादा अपने चारों ओर के संतुष्ट रहने वाले संतुष्ट मणियों को देख रहे हैं. ಇವತ್ತು ಎಲ್ಲ ಕಡೆಯಲ್ಲಿರುವ ಸಂತುಷ್ಟರಾಗಿರುವಂಥ ಸಂತುಷ್ಟ ಮಣಿಗಳನ್ನು ಬಾಬಾ ನೋಡ್ತಿದ್ದಾರೆ. ಹರ್ ಏಕ್ ಕೆ ಚेहरे पर संतुष्टता की चमक दिखाई दे रही है. ಅಂದರೆ ಯಾರು ದೇಹಭಾನ ರಹಿತ ಆತ್ಮರೂಪಿ ಮಕ್ಕಳಿದ್ದಾರೆ, ಅಂಥ ಮಕ್ಕಳೇ ಸಂತುಷ್ಟ ಮಣಿ. ಸಂತುಷ್ಟ ಮಣಿ ಆತ್ಮರ ಮುಖದಲ್ಲಿಯೂ ಕೂಡ ಹೊಳಪು ಹೊಳಿತಾ ಇದೆ ಅಂತಾರೆ ಬಾಬಾ. ಸಂತುಷ್ಟ ಮಣಿಯ ಸ್ವಯಂ ಕೋ ಭಿ ಪ್ರಿಯ, ಬಾಬಾ ಕೋ ಭಿ ಪ್ರಿಯ, ಅವ್ರ ಪರಿವಾರ ಕೋ ಭಿ ಪ್ರಿಯ ಹೈ. ಸಂತುಷ್ಟ ಮಣಿ ಅಂದರೆ ನಿರಾಕಾರ ತನ್ನ ಒರಿಜಿನಲ್ ಸತ್ಯ ಸ್ವರೂಪದಲ್ಲಿರುವಂಥ ಮಕ್ಕಳು ಸ್ವಯಂ ತಮಗೆ ತಾವೂ ಕೂಡ ಬಹಳ ಪ್ರಿಯ, ಬಾಬಾಗಂತೂ ಪ್ರಿಯ, ಎಲ್ಲರಿಗೂ ಪ್ರಿಯ ಆಗ್ತಾರೆ. ಕ್ಯೂಂಕಿ ಸಂತುಷ್ಟತಾ ಮಹಾನ್ ಶಕ್ತಿ ಹೈ. ಯಾಕೆಂದರೆ ಸಂತುಷ್ಟತೆ ಮಹಾನ್ ಶಕ್ತಿಯಾಗಿದೆ ಅಂತಾರೆ ಬಾಬಾ. ಸಂತುಷ್ಟತೆ ಅಂದರೆ ಏನ್ರಿ? ಇರ್ತಾರ ಅವರು. ಸಂತುಷ್ಟತೆ ಅಂದ್ರೆ ಏನು? ಸಂತುಷ್ಟತೆ ಅಂದ್ರೆ ಏನು? ತೃಪ್ತಿ. ಹಾಂ ಹಾಂ. ಅಸಂತುಷ್ಟತೆಗೆ ಕಾರಣ ಏನು? ಮುರಳಿನಿ ಏನದು ಇವತ್ತು? ಸಂತುಷ್ಟತೆ ಮೇಲೆ. ಅಸಂತುಷ್ಟತೆ ಕಾರಣ ಏನ್ರಿ? ಶರೀರದ ಭಾನದಲ್ಲಿ ಬಂದು ಅದು ಇಲ್ಲ ಅನ್ನೋದು ಹೆಂಗೆ ಗೊತ್ತಾಯ್ತು? ಇಲ್ಲ ಅನ್ನೋದು ಹೆಂಗೆ ಗೊತ್ತಾಗ್ತದೆ? ಇನ್ನೊಂದು ರೋಲ್ನ ಜೊತೆಗೆ ಕಂಪೇರ್ ಮಾಡಿದಾಗ. ಇಲ್ಲ ಅಂದರೆ ಎಲ್ಲಿ ಗೊತ್ತಾಗ್ತೈತೆ? ಮಕ್ಕಳಿಗೆ ಈ ಕೂಸುಗಳಿಗೆ ಎಲ್ಲರ ಕಂಪೇರ್ ಆಗ್ತೈತಿ, ಮಾಡ್ಕೋತಾರ ಅವರು. ಹಾಂ, ನನಗೆ ಬಟ್ಟೆ ಹಾಕಿಲ್ಲ, ಇವರೆಲ್ಲರೂ ಬಟ್ಟೆ ಹಾಕೊಂಡು ತಿರುಗಾಡ್ತಿದ್ದಾರೆ ಅಂತ ಎಂದಿಗೂ ಅದಕ್ಕೆ ಅನಿಸೋದೇ ಇಲ್ಲ. ರೋಲ್ನ ಜೊತೆಗೆ, ಫಿಕ್ಸ್ ರೋಲ್ ಜೊತೆಗೆ ಈ ಮನಸ್ಸು ಕಂಪೇರ್ ಮಾಡ್ಕೊಂಡು ಏನು ಮಾಡ್ತೈತಿ? ಅಸಂತುಷ್ಟ ಆಗ್ತದೆ. ಅಸಂತುಷ್ಟತೆಗೆ ಮೂಲ ಕಾರಣ ಅಂತಂದ್ರೆ ಪಾಸ್ಟ್ ಅಥವಾ ಫ್ಯೂಚರ್ನಲ್ಲಿ ಜೀವಿಸೋದು. ಪ್ರೆಸೆನ್ಸ್ ಸೈಲೆನ್ಸ್. ಪ್ರೆಸೆನ್ಸ್ ಇಲ್ಲ ಅಂತಂದ್ರೆ, ಸೈಲೆನ್ಸ್ ಇಲ್ಲ ಅಂತಂದ್ರೆ, ಇಲ್ಲ ನಾ ಭೂತಕಾಲಕ್ಕರೆ ಹೋಗ್ತೀನಿ, ಇಲ್ಲ ಭವಿಷ್ಯಕ್ಕರೆ ಹೋಗ್ತೀನಿ. ಭೂತಕಾಲದೊಳಗೆ ಹಿಂಗೆ ಇರಲಿಲ್ಲ ಅಂತ ಅಥವಾ ಭವಿಷ್ಯದಲ್ಲಿ ಹಿಂಗೆ ಆಗಲಿಲ್ಲ ಅಂದ್ರೆ ಹಿಂಗೆ ಏನು ಮಾಡಲಿ ಅಂತ ಅಸಂತುಷ್ಟತೆ. ಸಂತುಷ್ಟ ಯಾರು ಇರ್ತಾರಂದ್ರೆ ಯಾರು ಪ್ರೆಸೆನ್ಸ್ ಆಫ್ ಮೈಂಡ್ ಅದ, ಅರ್ಥಾತ್ ಈ ಕ್ಷಣ. ಯಾಕಂದರೆ ಜೀವನ್ಮುಕ್ತಿ ಮುಂದಿನ ಕ್ಷಣದಾಗಿಲ್ಲ, ಹಿಂದಿನ ಕ್ಷಣದಾಗೂ ಇಲ್ಲ. ಇದೇ ಕ್ಷಣದಲ್ಲಿ ಜೀವನ್ಮುಕ್ತಿ, ಇದೇ ಕ್ಷಣದಲ್ಲಿ ಸಂತುಷ್ಟತೆ. ಈ ಕ್ಷಣವನ್ನು ಅರ್ಥಾತ್ ಈ ಕ್ಷಣ ಆತ್ಮಸ್ಥಿತಿಯಲ್ಲಿ ಕಾಲದಿಂದ ಪರಿ ಯಾರು ಇರ್ತಾರ ಅಂದರೆ, ಕಾಲ ಎಲ್ಲಿದೆ ಅಂದರೆ ರೋಲ್ ಒಳಗದ. ಪಾತ್ರಕ್ಕೆ ಭೂತ್ ಭವಿಷ್ಯತ್ ವರ್ತಮಾನ ಇದೆ. ಈ ವರ್ತಮಾನನೂ ಅಲ್ಲ, ಯಾವುದು ಟೈಮ್ ಒಳಗೆ ವರ್ತಮಾನ ಬರ್ತದೆ. ವರ್ತಮಾನ ಅಂತಂದರೆ ಬಸ್ ನಾ ಏನಿದ್ದೀನೂ ಸತ್ಯದಲ್ಲಿ ಇರೋದು, ಸ್ಥಿತಿ ಇರೋದು. ಅವ್ರು ಮಾತ್ರ ಸಂತುಷ್ಟ ಇರಲಿಕ್ಕೆ ಸಾಧ್ಯ ಇದೆ. ಸಂತುಷ್ಟ, ಆ ರೀತಿಯ ಸಂತುಷ್ಟತೆ ಇರುವಂಥವರು ಸ್ವಯಂನೂ ಪ್ರಿಯ, ಬಾಬಾಗೂ ಪ್ರಿಯ ಮತ್ತು ಸರ್ವರಿಗೂ ಪ್ರಿಯರಾಗಿರ್ತಾರೆ. ಯಾಕೆಂದರೆ ಸಂತುಷ್ಟತೆ ಮಹಾನ್ ಶಕ್ತಿ. ಇದು ಸಾಧಾರಣ ಅಲ್ಲ, ಮಹಾನ್ ಶಕ್ತಿಯಾಗಿದೆ. ಸಂತುಷ್ಟತಾ
तब धारण होती है जब सर्व प्राप्तिಯ प्राप्त होती है. ಸಂತುಷ್ಟತೆಯೂ ಯಾವಾಗ ಧಾರಣೆ ಆಗ್ತದಂತಂದರೆ ಆತ್ಮನ ಮನಸ್ಸು ಯಾವಾಗ ನಾ ಏನಿದ್ದೀನಿ, ನಾ ಆತ್ಮ ಏನಿದ್ದೀನಿ ಅನ್ನುವಂಥದ್ದು ಎಲ್ಲ ಜ್ಞಾನ ಪ್ರಾಪ್ತಿ ಆಗ್ತದ, ಅನುಭೂತಿ ಆಗ್ತದ. ಅವಾಗ ಏನಾಗ್ತದ? संतुष्टि गुण प्राप्त ಆಗ್ತದೆ. अगर प्राप्तियाँ कम तो संतुष्टता भी कम होती है. ಪ್ರಾಪ್ತಿನೇ ಕಮ್ ಅಂದಮೇಲೆ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಮೂಲ ಆಧಾರ ನಾಲೇಜ್ ಕಮ್ಮಿ ಇದೆ, ಇನ್ನೂ ಅಜ್ಞಾನ ಇದೆ ಅಂತಂದ್ರೆ ಪ್ರಾಪ್ತಿ ಕಮ್ಮಿ ಇದೆ ಅಂತಂದಮೇಲೆ पूर्ण संतुष्टते ಇಲ್ಲ. संतुष्टता और शक्तियों को भी आह्वान करती है. ಸಂತುಷ್ಟತೆ ಒಂದು ಗುಣನೂ, ಸಂತುಷ್ಟತೆ ಒಂದು ದೊಡ್ಡ ಶಕ್ತಿ. ಈ ಸಂತುಷ್ಟತೆ ಶಕ್ತಿ ಅನೇಕ ಶಕ್ತಿಗಳನ್ನು ಏನು ಮಾಡ್ತದೆ? ಆಹ್ವಾನ ಮಾಡ್ತದೆ. संतुष्टता का वायुमंडल औरों को भी यथाशक्ति संतुष्टता का वाइब्रेशन देता है. ಸಂತುಷ್ಟತೆಯ ವಾಯುಮಂಡಲ ಅನ್ಯ ಉಳಿದ ಶಕ್ತಿಗಳನ್ನು ಸಂತುಷ್ಟ ವೈಬ್ರೇಷನ್ಗಳಿಂದ ತುಂಬುತ್ತದಂತಾರೆ ಬಾಬಾ. जो संतुष्ट रहता है उसकी निशानी सदा प्रसन्नचित्त दिखाई देता है. ಯಾರು ಸಂತುಷ್ಟ ಇರ್ತಾರ ಅವರ ಇನ್ನೊಂದು ನಿಶಾನಿ ಹೆಂಗಿರ್ತದಂದ್ರೆ ಪ್ರಸನ್ನ ಚಿತ್ತರಾಗಿರ್ತಾರೆ ಅಂತ. ಪ್ರಸನ್ನ ಚಿತ್ತ ಅಂತಂದರೆ ಪ್ರಶ್ನೆ ರಹಿತ ಚಿತ್ತ ಅಂತ. ಪ್ರಶ್ನೆ ರಹಿತ ಅಂದ್ರೆ ಇದು ಬಿಲ್ಡಿಂಗ್ ಹೆಂಗೆ ಮಾಡಬೇಕು, ಈ ಸೇವಾ ಹೆಂಗೆ ಮಾಡಬೇಕು, ಈ ಸಂಸಾರ ಹೆಂಗೆ ನಡೆಸಬೇಕು, ಕ್ವೆಶನ್ ಮಾರ್ಕ್ ಅದಂದ್ರೆ ಅವರು ಪ್ರಸನ್ನಿಲ್ಲ, ಪ್ರಶ್ನೆ ಚಿತ್ತದಾರ ಅಂತ. ಯಾಕಂದ್ರೆ ಅವ್ರು ಇನ್ನೂ ಏನು ತಿಳ್ಕೊಂಡಾರ, ಈ ಜ್ಞಾನ ತಿಳಿದ ಮೇಲೂ ಕರ್ತಾಪನದ ಬಾಂಧೊಳಗೆ ಅದಾರ. ನಾ ಮಾಡಬಲ್ಲೆ, ಮಾಡ್ಬೋದು, ಅದಕ್ಕಾಗಿಯೇ ಭವಿಷ್ಯ ವಿಚಾರ ಮಾಡ್ತಾರೆ. ಹೆಂಗೆ ಮಾಡಲಿ, ಹಿಂಗಾದ್ರೆ ಹೆಂಗೆ ಮಾಡಲಿ. ರಿಕಾರ್ಡೆಡ್ ಡ್ರಾಮಾ ಇದರಲ್ಲಿ ನಂದು ಅನ್ನೋದು ಏನೂ ಇಲ್ಲ. ಇದು ಕೇವಲ ಗೊಂಬೆ ಆಟ ನಡೆದಿದೆ. ಗೊಂಬೆನೇ ನಾನು ಏನಾದರೂ ಮಾಡಬಲ್ಲೆ ಅನ್ನೋದು ಯಾರಿಗೆ ಈ ಅಜ್ಞಾನ ಇರ್ತದ, ಜ್ಞಾನ ಪೂರ್ಣ ಇಲ್ಲ, ಅವ್ರು ಹೆಂಗಿರ್ತಾರೆ? ಪ್ರಶ್ನೆ ಚಿತ್ತ. ಪ್ರಶ್ನೆ ಅಂದ್ರೆ ಇದನ್ನು ಹೆಂಗೆ ಮಾಡಲಿ, ಏನು ಮಾಡಲಿ ಅನ್ನುವಂಥ ಪ್ರಶ್ನೆ ಚಿತ್ತ. ಪ್ರಶ್ನೆ ಚಿತ್ತ ಇರೋರು ಪ್ರಸನ್ನ ಚಿತ್ತಿಲ್ಲ. ಪ್ರಸನ್ನ ಚಿತ್ತಿಲ್ಲ ಅಂದ್ರೆ ಅವರು ಪೂರ್ಣ ಸಂತುಷ್ಟ ಇಲ್ಲ. सदा चेहरा हर्षित मुख स्वतः ही रहता है. संतुष्ट आत्मा के सामने कोई भी परिस्थिति स्वस्थिति को हिला नहीं सकती. ಪರಿಸ್ಥಿತಿ ಏನೇ ಬರಲಿ, ಪರಿಸ್ಥಿತಿ ನಾವು ಹಿಂಗೆ ಅಂದ್ಕೊಂಡ್ವಿ, ಇದು ಆಗ್ತದೆ, ಹಿಂಗಾಗ್ತದೆ, ಇದು ಸರಿ ಆಗ್ತದೆ, ಇದು ಇಲ್ಲೇ ಕೂಡ್ತದೆ, ಇದು ಇಲ್ಲೇ ನಿಂದಿರ್ತದೆ, ಇದು ಇದೇ ಥರ ಕಾಣ್ತದೆ, ಏನೇ ಅಂದ್ಕೊಂಡ್ವಿ ಅದು ಪರಿಸ್ಥಿತಿ. ಪರಿಸ್ಥಿತಿ ಸ್ವಸ್ಥಿತಿಯನ್ನು ಅಲುಗಾಡಿಸೋದಿಲ್ಲ ಅಂತ. ಪರಿಸ್ಥಿತಿ ಹಂಗೆ ಅಂದ್ಕೊಂಡಂಗೆ ಆಗಲಿಲ್ಲದು. ಆದರೆ ಸ್ವಸ್ಥಿತಿ ಏನಿದೆಯಲ್ಲ, ನನ್ನ ಸತ್ಯ ಬದಲಾಗುವುದಿಲ್ಲ, ನಾ ಸಂತುಷ್ಟಿ ಇರುವ, ಶಾಂತಿ ಇರುವ ಸ್ಥಿತಿ ಎಂದಿಗೂ ಪರಿಸ್ಥಿತಿ ಏನು ಮಾಡೋದಿಲ್ಲ, ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ, ಅಲಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. कितनी भी बड़ी परिस्थिति हो, लेकिन संतुष्ट आत्मा के लिए कार्टून शो का मनोरंजन दिखाई देता है. ಬಾಬಾ ಹೇಳ್ತಾರೆ, ಸಂತುಷ್ಟ ಆತ್ಮ ಅಂದ್ರೇ ಯಾರು ಕಾಲಚಕ್ರದ ಭೂತದೊಳಗೆ ಜೀವಿಸದೆ, ಭವಿಷ್ಯದೊಳಗೂ ತೇಲಾಡದೆ, ಯಾರು ಪ್ರೆಸೆನ್ಸ್ ಆತ್ಮ ಆಗಿರುವ ಸತ್ಯದ ಅನುಭವ ಮಾಡ್ತಾರ, ದೇಹರಹಿತ ತನ್ನ ಸತ್ಯ ಸ್ಥಿತಿಯಲ್ಲಿ ಸ್ಥಿತಿರ್ತಾರೋ ಅವರಿಗೆ ಏನಾಗಿದ್ದೀನಿ, ಏನು ಸತ್ಯ ಇದ್ದೀನಿ ಅನ್ನೋದು ಪೂರ್ಣ ಅನುಭವ ಇರ್ತದೆ. ಅಂದರೆ ನಾನು ಅಲಗಾಡದ, ಬದಲಾಗದ, ಅವಿನಾಶಿಯಾಗಿರುವ ಮತ್ತು ಸಂಪೂರ್ಣ ಆಗಿರುವ, ಸರ್ವ ಗುಣಗಳಿಂದ ಭರ್ಪೂರಾಗಿರುವ ಸತ್ಯದಲ್ಲಿ ಜೀವಿಸೋದ್ರಿಂದ ಬಾಬಾ ಹೇಳ್ತಾರೆ ಅವರಿಗೆ ಪರಿಸ್ಥಿತಿ ಅಲಗಾಡ್ಸೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಯಾವುದಾದ್ರೂ ಕಡ್ಡಿ, ಎಲೆ ಈ ಗೋಡೆಯನ್ನು ಅಲಗಾಡಿಸ್ಲಿಕ್ಕೆ ಹೆಂಗೆ ಸಾಧ್ಯ ಇಲ್ಲ. ಗೋಡೆ ಅದೆಲ್ಲ ಶಕ್ತಿಗಿಂತಲೂ ಏನೈತಿ, ಭಾಳ ಸ್ಥಿರ ಐತಿ. ಹಾಗೇನೆ ಬಾಬಾ ಯಾರಿಗೆ ಈ ಅವಿನಾಶಿಯಾಗಿರುವ, ಎಂದಿಗೂ ಏಕರಸ್ಸಿರುವ, ಯಾವತ್ತಿಗೂ ಯಾವ ಥರದ್ದೇ ಬದಲಾವಣೆ ಆಗದಂತಹ ಸ್ಥಿರ ಶಕ್ತಿ, ಸ್ಥಿರ ಆತ್ಮ, ಲಿವಿಂಗ್ ಲೈಟ್ ಇದೆ ನಾನು ಅಂದಮೇಲೆ ಇಲ್ಲಿ ಏನು ಮಾತಿಲ್ಲ ಅಂತಂದ್ರೆ ಬದಲಾಗೋದೆಲ್ಲ ಡ್ರಾಮಾದೊಳಗೆ. ಈ ಸತ್ಯ ಖರೇನೆ ಯಾರು ಪ್ರಾಕ್ಟೀಸ್ ಮಾಡಿದಾರಲ್ಲ, ಬಾಬಾ ಹೇಳ್ತಾರೆ ಅವರಿಗೆ ಈ ನಾಟಕದಲ್ಲಿ ನಡೆಯುವ ಪ್ರತಿಯೊಂದು ಪರಿಸ್ಥಿತಿಗಳು ಕಾರ್ಟೂನ್ ಶೋ ಥರ ಕಾಣಿಸ್ತದ ಅಂತ. ಕಾರ್ಟೂನ್ ಶೋ ಅಂತಂದ್ರೆ ಅದೇ ಮಗುವಿಗೆ ಆ ಕಾರ್ಟೂನ್ ಶೋ ಒಳಗೆ ಕಾರ್ಟೂನ್ ಶೋನೇ ಅಂತಾರೆ, ಏನಂತಾರೆ, ಕಾರ್ಟೂನ್ದು ಫಿಲ್ಮ, ಕಾರ್ಟೂನ್ದು ಧಾರಾವಾಹಿ ನೋಡ್ತಿರ್ತದೆ.
ಅದಕ್ಕೇನಾರ ಅಲ್ಲಿರುವಂಥ ಶಾಮು ಕಾಟು ಬೇರೆ ಬೇರೆ ಚಿನ್ನಿ ಹಿಂಗೆ ಇರ್ತದಲ್ರಿ, ಅದ್ರ ಜೊತೆಗೆ ಅಟ್ಯಾಚ್ಡ್ ಆಗಿತ್ತು. ಆ ಚಿನ್ನಿಗೆ ಏನರೇ ಬಂದು ಯಾರು ಏನರ ಮಾಡಿದ್ರಂದ್ರೆ ಆ ಹುಡುಗಿಗೆ ಏನು ಅನಿಸ್ತೈತಿ, ನನಗೆ ಮಾಡ್ಯಾರಂತ. ಅದೇ ಅವ್ರ ಮಮ್ಮಿ ನೋಡ್ತಾರೆ, ಏನಿದು ಅಂತಾರೆ, ಏನಿದು ಗೊಂಬಿ ಹಿಡ್ಕೊಂಡು ಹಚ್ಕೊಂಡು ಕೂತಿರ್ತಾನೆ ನೋಡು ಅಂಥೇಳಿ. ಹೌದು, ಹಾಗೆ ಬಾಬಾ ಹೇಳ್ತಾರ, ಇದು ಜಗತ್ತೇನದ, ಒಂದು ಕಾರ್ಟೂನ್ ಶೋ ಅದ. ಕಾರ್ಟೂನ್ ಅಂದ್ರೆ ಏನ್ರಿ, ಗೊಂಬಿ. ಆ ಗೊಂಬಿ ಒಳಗೆ ಏನಾರ ಪ್ರಾಣ ಅದ, ಆ ಗೊಂಬಿ ಖರೇನೆ ಮಾತಾಡ್ತಾವ? ಕಾರ್ಟೂನ್ ಶೋ ಒಳಗೆ, ಧಾರಾವಾಹಿ ಒಳಗೆ ಖರೇನೆ ಆ ಗೊಂಬಿ ಮಾತಾಡ್ತಾವ್ರಿ? ಆದ್ರೂ ಹೆಂಗೆ ಫೀಲ್ ಮಾಡ್ತೀವಿ? ಖರೇನೆ ಅವೆರಡು ಮದ್ವೆ ಆದು ಅಂತ ಗೊಂಬಿ ಪ್ರಾಣಿ ಏನು ಮಾಡ್ತಾವ, ಮದ್ವೆ ಆಗ್ತಾವ, ಸಂಬಂಧ ಏನೆಲ್ಲ ಅದ. ಅದ್ರ ಸತ್ಯ ಏನದ, ಅದ್ರ ಹಿಂದಿನ ರಿಯಾಲಿಟಿ ಏನದ, ಅವು ಗೊಂಬಿ ಮಾತ್ರ. ಅದಕ್ಕೆ ಲೈಟಿಂಗ್ ಕೊಟ್ಟದ, ಅದಕ್ಕೆ ಆ ಥರ ಜೀವಂತಿಕೆ ಅನ್ನೋ ಥರ ಕ್ರಿಯೆ ಕೊಟ್ಟದ, ಮತ್ತು ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅದ, ಬ್ಯಾಕ್ಗ್ರೌಂಡ್ ವಾಯ್ಸ್ ಅದ. ಖರೆ ಅದು ಯಾವುದೂ ಸತ್ಯ ರಿಯಲ್ ಮಾತ್ರ ಅಲ್ಲ. ಹಾಗೆ ಇದೊಂದು ರೋಲ್. ಈಗ ಬಿ ಕೆ ರೇಣುಕಾ ರೋಲ್, ಈ ರೋಲ್ ಫಿಕ್ಸ್ಡ್. ಯಾವಾಗ ಏನು ಮಾತಾಡಬೇಕು, ಆ ಮುಖದಿಂದ ಯಾವ ನಾಲೆಜ್ ಬರಬೇಕು, ಏನಾಗಬೇಕು ಅನ್ನೋದು ಇದು ಪೂರ್ಣ ನಿರ್ಧಾರಿತದ. ಡ್ರಾಮಾದಲ್ಲಿ ಇದು ಫಿಕ್ಸ್ಡ್ ಅದ. ಯಾರ ಜೊತೆ ಏನು ಜಗಳ ನಡೀತದ, ಯಾರ ಜೊತೆ ಮನಸ್ತಾಪ ಆಗ್ತದ, ಯಾವ ಕೆಲಸ ಆಗೋದ್ರ ಬಗ್ಗೆ ವಿಚಾರ ನಡೀತದ. ಇದು ಕಾರ್ಟೂನ್ ಅದಿದು. ಬಿ ಕೆ ರೇಣುಕಾ ಒಂದು ಕಾರ್ಟೂನ್ ಇದು. ಈ ಕಾರ್ಟೂನ್ ಒಳಗೆ ಪ್ಲೇ ಮಾಡಲಿಕ್ಕೆ ಪ್ಲೇ ಆಗ್ತಾ ಇದೆ ಡ್ರಾಮಾನುಸಾರ. ಆದರೆ ಆತ್ಮ ಬಂದಿರೋದು ನೋಡ್ಲಿಕ್ಕೆ, ಈ ಫಿಲ್ಮನ್ನು, ಈ ಕಾರ್ಟೂನನ್ನು ನೋಡ್ಲಿಕ್ಕೆ. ಫಸ್ಟ್ ಅಟ್ಯಾಚ್ಮೆಂಟ್ ಶುರುವಾಯಿತು, ರೇಣುಕಾ ಅನ್ನುವಂಥದ್ದು ನಾನಾ ಅಂತ ಹಿಂಗೆ ಮನಸ್ಸು ಫೀಲ್ ಮಾಡಿತು. ಅದಾದಮೇಲೆ ಇವರೆಲ್ಲ ನಮ್ಮವರು, ಆಮೇಲೆ ಇದೆಲ್ಲ ವಸ್ತು ನಂದು ಅಂತ. ಹೀಗಾಗಿ ಅಪೂರ್ಣತೆ ಅನುಭವ. ಯಾಕಂದರೆ ಕಾರ್ಟೂನ್ ಒಳಗೆ ಕೆಲವೊಮ್ಮೆ ಫೈಟಿಂಗೂ ಅದ, ಕಾರ್ಟೂನ್ ಒಳಗೆ ಕೆಲವೊಮ್ಮೆ ಭರ್ಪೂರತೆ ಖುಷಿನೂ ಅದ. ಹೀಗಾಗಿ ಬಾಬಾ ಹೇಳ್ತಾರ, ಈ ಪೂರಾ ಜಗತ್ತಿನೊಳಗೆ ಎಷ್ಟು ಜನ ಇಲ್ಲಿ ಇದೇ ಕ್ಲಾಸ್ನೊಳಗೆ ಇಷ್ಟು ಜನ ಗೊಂಬಿಗಳು ಕೂತ್ಕೊಂಡವು ಅಷ್ಟೇ. ಫಿಕ್ಸ್ಡ್ ಡ್ರಾಮಾದ ನೂಂದಾಗಿರುವಂತಹ ಗೊಂಬೆಗಳು ಏನು ಮಾಡ್ತಾ ಇದ್ದಾರೆ, ಹಾಂ, ಕೇಳಿಸ್ಕೊಳ್ಳೋದು ವಾಯ್ಸು ಕೂಡ ಮೊದಲೇ ಏನದ, ಫಿಕ್ಸ್ಡ್ ಅದ. ಅದಕ್ಕೇನಂತಾರೆ ಬಾಬಾ, ಯಾರು ಸತ್ಯವಾಗಿಯೂ ತಮ್ಮ ಆತ್ಮ ಆಗಿರುವ ತನ್ನ ಆತ್ಮದ ಅವಿನಾಶಿ ಸತ್ಯದ ಅನುಭವ, ಸಂತುಷ್ಟತೆ ಅನುಭವದಲ್ಲದಾರೋ ಅವರಿಗೆ ಇದು ಒಂದು ಜಗತ್ತು ಕಾರ್ಟೂನ್ ಶೋದ ಮನರಂಜನೆ ಹಾಗೆ ಕಾಣಿಸ್ತದೆ. ಬಾಕಿ ಉಳಿದವರಿಗೆ ಹೆಂಗಂದ್ರೆ, ಇಲ್ಲಿ ಕುತ್ಕೊಂಡಿದ್ದಾನೆ ಅವನು, ಆ ಕಾರ್ಟೂನ್ ಶೋ ನೋಡ್ತಾ ಇದ್ದಾನೆ, ಅಲ್ಲಿರುವಂತಹ ಮಿಂಕಿ ಅದ್ರಾಗೊಂದು ರೋಲ್ ಅದ, ಮಿಂಕಿ ಅನ್ನೋ ಬಾಲಕ್ ಅದ. ಈ ಹುಡುಗ ಏನು ತಿಳ್ಕೊತಾನ, ಮಿಂಕಿನೇ ನಾನೇ ಇದ್ದೀನಿ. ಆಮೇಲೆ ಮಿಂಕಿಗೆ ಯಾವುದರ ಪ್ರಾಣಿ ಬಂದು ತೊಂದರೆ ಕೊಟ್ರೆ ನನಗೆ ತೊಂದರೆ ಕೊಟ್ಟದ, ಆ ಮಿಂಕಿಗೆ ಜೈಲ್ನಾಗ ಹಾಕಿದ್ರೆ ಏನು ಅನ್ನಿಸ್ತೈತಿ, ನನಗೆ ಜೈಲಾಗ ಹಾಕಿದ್ರೆ. ಆ ಮಿಂಕಿ ಡಿಪ್ರೆಷನ್ ಹೋದ್ರೆ ಈ ಹುಡುಗ ಅನ್ಕೋತೈತಿ ನನಗೆ ಡಿಪ್ರೆಷನ್ ಆಗೈತಿ ಅಂತ. ಅವ್ರ ಮಮ್ಮಿ ಹೇಳ್ತಾಳೆ, ಹೇ ಇದ್ರೊಳಗೆ ಟಿ ವಿ ಒಳಗೆ ಕಾರ್ಟೂನ್ ಒಳಗೆ ಆದ್ರೆ ನೀ ಯಾಕೆ ಟೆನ್ಷನ್ ಮಾಡ್ಕೋತಿ, ನನಗೆ ಮಿಂಕಿಗೆ ಜೈಲ್ನಾಗಿದ್ರೆ ಇವನ ಏನು ಫೀಲ್ ಮಾಡ್ತಾನೆ ರೀ, ಜೈಲ್ನಾಗ. ಸೇಮ್ ಅದೇ ಥರನೇ ನಾವು ಹಂಗನೇ ಅನುಭವ ಮಾಡ್ತಾ ಇದ್ದೀವಿ. ಅದಕ್ಕಂತಾರೆ ಬಾಬಾ, ಸತ್ಯವಾಗಿಯೂ ಸಂತುಷ್ಟ ಆಗಿರುವ ಆತ್ಮರಿಗೆ ಈ ಜಗತ್ತು ಹೆಂಗೆ ಅನಿಸೋದಂತ, ಕಾರ್ಟೂನ್ ಶೋ ಥರ ಮನರಂಜನೆ ಹಾಗೆ ಕಾಣಿಸ್ತದೆ. ಇಸಿಲಿಯೇ ಪರಿಸ್ಥಿತಿಯೊಮ್ಮೆ ಪರೇಶಾನ್ ಹೋತೆ. ಪರಿಸ್ಥಿತಿಗೆ ಎಂದಿಗೂ ಏನಾಗಲ್ಲ, ಸಂತುಷ್ಟ ಆತ್ಮರು ಪರೇಶಾನ್ ಆಗೋದಿಲ್ಲ. ಪರೇಶಾನ್ ಅಂದ್ರೆ ತನ್ನ ಶಾನದಿಂದ, ಆತ್ಮ ಆಗಿರೋ ಸತ್ಯದಿಂದ ಹೊರಗೆ ಬಂದು ನಾಟಕದಲ್ಲಿ ಸಿಕ್ಕಾಕೊಳ್ಳಲ್ಲ. ಇದು ಖರೇನೆ ಅಪ್ಪ ಏನು ನಡೀತಾ ಇದೆ ಅಂತ ಸಿಕ್ಕಾಕೊಳ್ಳೋದಿಲ್ಲ. तो परिस्थिति उसके ऊपर वार नहीं कर सकती. ಸಂತುಷ್ಟಾತ್ಮನ ಸ್ಥಿತಿಯ ಮೇಲೆ ಪರಿಸ್ಥಿತಿಗಳು ದಾಳಿ ಮಾಡೋಕ್ಕೆ ಸಾಧ್ಯ ಇಲ್ಲ. हार जाती है, इसीलिए अतीन्द्रिय सुखमय मनोरंजन की जीवन अनुभव करता है. ಇದು ತಿಳ್ಕೊಡ್ರಿ. 2-3 ದಿವಸದಿಂದ ಏನಿಲ್ಲ, 3 ದಿವಸದಿಂದ ನೆಟ್ವರ್ಕ್ ಇಲ್ಲ, ರೆಕಾರ್ಡಿಂಗು ಕಳಿಸ್ಲಿಕ್ಕಾಗೋದಿಲ್ಲ, ಜೂಮ್ ಕ್ಲಾಸು ಇಲ್ಲ. ನಿನ್ನೇನು ಹಂಗೆ ಅನ್ನಿಸ್ತು, 24 ತಾಸೊಳಗೂ ಫುಲ್ ಬ್ಯುಸಿ ಇರೋದ್ರಿಂದ ಇವತ್ತು ಅದು ಆಗಲಿಲ್ಲ. ಏನು ನಾನು ಕಳಿಸಬೇಕಾಗಿತ್ತು ಅನ್ನೋದು ಬಲೆ ವಿಚಾರಿದ್ರೂ ಕೂಡ ಇವತ್ತು ಮಿಸ್ ಆಯ್ತಲ್ಲ ಅಂತನ್ನುವಂಥ ವಿಚಾರ ಮೊದಲೇನೋದು ವಿಚಾರ ಏನದಲ್ರಿ, ಇದು ನನಗೆ ಹಿಂಗೆ ಅನ್ನಿಸ್ತು, ಇವತ್ತು ತಪ್ಪಾರ್ದಾಗಿತ್ತು, ಹಿಂಗೆ ಆಗಬೇಕಾಗಿತ್ತು ಅಂತನ್ನೋದು ವಿಚಾರ. ಈ ವಿಚಾರನೂ ಡ್ರಾಮಾನುಸಾರ ನೊಂದಿದೆ.
ಈ ನಾಲೇಜ್ ಬುದ್ಧಿಯಲ್ಲಿರೋದ್ರಿಂದ ಡ್ರಾಮಾದಲ್ಲಿ ಇದೇ ನೊಂದಿದೆ, ಬಸ್ ಇದಕ್ಕಿಂತ ಮತ್ತೆ ಹೆಚ್ಚಿಗೆ ಏನೂ ಇಲ್ಲ. ಇವತ್ತು ಕ್ಲಾಸ್ ಇಲ್ಲ, ರೆಕಾರ್ಡಿಂಗ್ ಇಲ್ಲ, ಇದ್ದೇ ನೊಂದಿದೆ ಅಂದಮೇಲೆ ಪರಿಸ್ಥಿತಿ ನನ್ನ ಮೂಲ ಆತ್ಮಸ್ಥಿತಿಯ ಮೇಲೆ ದಾಳಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬೇಕಾದಾಗಲಿ ಹೊರಗಡೆ ಹಿಂಗ್ಯಾಕೆ ಎನ್ನುವಂಥ ಪ್ರಶ್ನೆಯ ಮಾತೇ ಇಲ್ಲ. ಅದಕ್ಕೇನಂತಾರೆ ಬಾಬಾ, ಅತೀಂದ್ರಿಯ ಪರಿಸ್ಥಿತಿ ಹಿ ಹಾರ್ ಜಾತಿ ಹೈ, ಪರಿಸ್ಥಿತಿನೇ ಸೋಲ್ತದ ಹೊರತಾಗಿ ಸ್ಥಿತಿ ಎಂದಿಗೂ ಸೋಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ವಿಚಾರ ಬರ್ತಾವೆ ನೋಡ್ರಿ, ಇವತ್ತು ಹೇಳಿದವ್ರು ಇದನ್ನು ಮಾಡಲಿಲ್ಲ, ಇದು ಥಾಟ್, ಇದು ಸ್ಕ್ರಿಪ್ಟೆಡ್ ಥಾಟ್ ರೀ, ಇದು ನನ್ನ ಒರಿಜಿನಲ್ ಥಾಟ್ ಅಲ್ಲ, ಸ್ಕ್ರಿಪ್ಟೆಡ್ ಥಾಟ್. ಆ ಥಾಟ್ ನಂದು ಅಂದ್ಕೊಂಡು ಇದು ಹಿಂಗೆ ಆಯ್ತಲ್ಲ ಅಂತ ಫೀಲಿಂಗ್ನೊಳಗೆ ಬರೋದು ಅಂತಂದ್ರೆ ಡ್ರಾಮಾದೊಳಗೆ ಸಿಕ್ಕಾಕೊಳ್ಳೋದು. ಹಿಂಗಾಯ್ತಲ್ಲ, ಇದನ್ನು ಹೇಳಿದ್ದು ಮಾಡಲಿಲ್ಲ ನೋಡು ಅಂತೇಕೆ ಅನ್ಕೊಂಬಿಟ್ರ ನಾನು ನನ್ನ ಸತ್ಯದಲ್ಲಿ ಪ್ರೆಸೆನ್ಸ್ ಒಳಗೆ ಇಲ್ಲ ಅಂತ. ನಂಗೆ ಗೊತ್ತಿದೆ, ನನಗೆ ಭಾಳ ಸಮಯದ ಪ್ರಾಕ್ಟೀಸ್ ಇದೆ, ಬುದ್ಧಿಯಲ್ಲಿ ನಾಲೇಜ್ ಇದೆ, ನಾನು ಸಂತುಷ್ಟ ಆತ್ಮ ಇದ್ದೀನಿ. ನನ್ನ ಆಂತರಿಕ ಸಂತುಷ್ಟತೆಯನ್ನು, ರೇಣುಕಾನ್ ಸಂತುಷ್ಟತೆ ಯಾರು ಏನರ ಮಾಡ್ಬೋದು, ಖರೆ ನಾ ಆತ್ಮ ಆಗಿರುವ ನನ್ನ ಮೂಲ ಸಂತುಷ್ಟತೆಯಲ್ಲಿ ಇದು ಯಾರೂ ಟಚ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಪರಿಸ್ಥಿತಿ ಸೋಲ್ತದ ಹೊರತಾಗಿ ನಾನು ಸೋಲಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ನಾಲೇಜ್ ಸ್ಮೃತಿಯಲ್ಲಿಲ್ಲ ಅಂತಂದ್ರೆ ಗ್ಯಾರಂಟಿ ಪರಿಸ್ಥಿತಿಗೆ ವಶೀಭೂತ ಆಗಬೇಕಾಗ್ತದೆ. ಅದಕ್ಕೆ ಬಾಗ್ತಾ ಹಾರ ಜಾತಿ ಹೇ, ಇसीलिए ಅತೀಂದ್ರಿಯ ಸುಖಮಯ ಮನೋರಂಜನ್ ಕಿ ಜೀವನ್ ಅನುಭವ ಕರ್ತಾ ಹೇ. ಪರಿಸ್ಥಿತಿನೇ ಸೋಲ್ತದೆ. ಅದಕ್ಕೆ ಆ ಆತ್ಮ ಪಾತ್ರದಲ್ಲಿದ್ರೂ ಕೂಡ, ಪಾತ್ರದಲ್ಲಿ ಆರೋಗ್ಯನೇ ಇರಲಿ, ವ್ಯಕ್ತಿಗಳದೇ ಹೇರಾಪೇರಿ ಆಗಲಿ, ಪರಿಸ್ಥಿತಿ ಆ ಕೆಲಸ ಆಗ್ಬೋದು, ಆಗಲಿಕ್ಕಿಲ್ಲ. ಆದ್ರೆ ಅವರು ತಮ್ಮ ಅತೀಂದ್ರಿಯ ಸುಖಮಯ ಮನೋರಂಜನೆಯ ಜೀವನದ ಅನುಭವವನ್ನು ಮಾಡ್ತಾರೆ. ಯಾಕಂದರೆ ಈ ಕಾರ್ಟೂನ್ ಶೋ ಒಳಗೆ ನೆಟ್ವರ್ಕ್ ಈ ಥರ ಆಗೋದು, ಕ್ಲಾಸ್ ಲೇಟ್ ಆಗೋದು, ये सब पहले से ही ನೂಂದ್ ಹೈ. ಅದಕ್ಕೆ ಬಾಬಾ ಏನಂತಾರೆ, ಅತೀಂದ್ರಿಯ ಸುಖಮಯ ಮನೋರಂಜನೆಯ ಜೀವನದ ಅನುಭವ ಆಗ್ತದ ಹೊರತಾಗಿ ಇದು ಈ ಶೋದ ಒಂದು ಪಾರ್ಟ್ ಅದ. ಇದರೊಳಗೆ ಇದು ಯಾಕಾಯಿತು ಇಲ್ಲ, ಇದು ಒಂದು ಪಾರ್ಟನೇ, ಇದೂ ಶೋದ ಒಂದು ನಿಗದಿತ ಆಗಿರುವಂಥ ಪಾರ್ಟ್. ಹೀಗಾಗಿ ಬಾಬಾ ಹೇಳ್ತಾರೆ, ಅತೀಂದ್ರಿಯ ಸುಖದ ಅನುಭೂತಿಯಲ್ಲಿರ್ತಾರೆ ಹೊರತಾಗಿ ಅವರಿಗೆ ಡ್ರಾಮಾದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಶ್ನೆ ಹೇಳೋದಿಲ್ಲ. ಮೆಹನತ್ ನಹಿ ಕರ್ನಿ ಪಡ್ತಿ, ಮನೋರಂಜನ್ ಅನುಭವ ಹೋತಾ ಹೇ. ಮನೋರಂಜನೆಗಾಗಿ, ಈ ಮನಸ್ಸಿನ ಮನೋರಂಜನೆಗಾಗಿ ಡ್ರಾಮಾನುಸಾರ ಹೋಗ್ತದೆ. ಆದರೆ ಈ ಮನಸ್ಸು ಬಯಸ್ತದಲ್ಲ, ಇದಾಗಿದ್ರೆ ಖುಷಿ ಇರ್ತಿದೆ, ಅದಾಗಿದ್ರೆ ಖುಷಿಯಾಗಿರ್ತಿದೆ ಅಂದರೆ ಏನಂತೂ ಡಿಟ್ಯಾಚ್ ಆಗಿರುವ ಬದಲಾಗಿ ಡ್ರಾಮಾದಲ್ಲಿ ಹಾಕೊಂಡು, ಡ್ರಾಮಾ ಯಾವಾಗಲೂ ಸಿಕ್ಸು ಕೆಲಸ ಮಾಡ್ತದೆ, ಮಾಯಾ ಡ್ರಾಮಾದಲ್ಲಿ ಸಿಕ್ಸು ಕೆಲಸ ಮಾಡಿಸ್ತದೆ. ಅಂದಮೇಲೆ ಬಾಬಾ ಅಂತಾರೆ ಏನಂತ, ಹರ್ ಏಕ್ ಅಪ್ನೇಕೋ ಚಕ್ಕರೆ ಏನಂತ, ಮನೋರಂಜನೆ ಅನುಭವ. ಅವರು ಪರಿಶ್ರಮ ಪಡುವುದಿಲ್ಲ, ಎದಕ್ಕೆ? ಮನೋರಂಜನೆಗಾಗಿ. ಎಲ್ಲದರಲ್ಲೂ ಮನೋರಂಜನೆ, ವಸ್ತು ಮುರಿತು ಬಿತ್ತಿಲ್ಲೂ ಅದರಲ್ಲೂ ಏನು ಅನುಭವ ಮಾಡ್ತಾರೆ, ಯಾಕಂದ್ರೆ ಅದು ಒಂದು ಡ್ರಾಮಾದ ಪಾರ್ಟ್ ಆಗಿದೆ. ಅಚಾನಕ್ ಮಾತು ಎದ್ದು ಬಿಡ್ತು, ಅದು ಮಾತು ಏನೇನೋ ಹಿಂಗೆ ಅಲ್ಲಿ ಸುಗಂಧ ಬರು ಬದಲಾಗಿ ಹೋಗಿ ಎದ್ದಿತು ಅಂತ ಹೊತ್ತಿತ್ತು ಅಂತ ತಿಳ್ಕೊಡ್ರಿ. ಅದು ಆ ಸಿನಿಮಾದ ಸ್ಕ್ರಿಪ್ಟ್ ಒಳಗಿನ ಒಂದು ಪಾರ್ಟ್, ಅದು ಹಾಗೆ ಆಗಬೇಕಾಗಿದೆ. ಅದಕ್ಕೆ ಬಾಬಾ ಅಂತಾರೆ, ಮನೋರಂಜನೆಗಾಗಿ ಅವರು ಭಾಳ ಕಷ್ಟಪಡೋದಿಲ್ಲ. ಅವ್ರು ಪ್ರತಿ ಪಾರ್ಟ್ನ ಪ್ರತಿ ದೃಶ್ಯದಲ್ಲೂ ಏನು ಅನುಭವ ಮಾಡ್ತಾರೆ, ಯಾಕಂದರೆ ಬಾಬಾ ಅಂತಾರೆ ಏನಂತ ಜಪಣ್ಣವ್ರ, ದೃಶ್ಯದೊಳಗು ಹಿಂಗೆ ಮಾಡ್ಯಾರ ನಿಂದ್ರಲ್ಲ ನಾ ಮುಂದೆ ನೋಡ್ತೀನಿ ಅಂತ ಹಿಂಗೆ ಅನ್ನಂಗಿಲ್ಲ. ಯಾಕಂದ್ರೆ ಅದು ಆಗುವುದು ಕೂಡ ಸಿನಿಮಾದ ಒಂದು ದೃಶ್ಯನೇ, ಒಂದೊಂದು ಇಮೇಜ್ಗಳಿವು. ಆ ಇಮೇಜ್ ಒಳಗೆ ಆ ಸೀನ್ ಘಟಿಸೋದು ನೂಂದಿತ್ತು ಅಂದಮೇಲೆ ಏನು ಅಂದ್ಕೊಳಂಗಿಲ್ಲ, ಅವರು ಮಾಡೋಕ್ಕಾಗಲ್ಲ, ಅತೀಂದ್ರಿಯ ಸುಖದ ಅನುಭವ ಆಗೋದಿಲ್ಲ. ಅವರು ಮನೋರಂಜನೆಗಾಗಿ ಜೀವನದಲ್ಲಿ ಬರೀ ಕಷ್ಟನೇ ಪಡ್ತಾರೆ ಹೊರತಾಗಿ ಮನೋರಂಜನೆ ಅನುಭವ ಎಂದಿಗೂ ಮಾಡುವುದೇ ಇಲ್ಲ. ತೋ ಹರ್ ಏಕ್ ಅಪ್ನೇಕೋ ಚಕ್ಕರೆ ಅಂದಮೇಲೆ ತಾವು ಪ್ರತಿಯೊಬ್ಬರು ತಮಗೆ ತಾವೇನು ಮಾಡ್ಕೊಡ್ರಿ, ಚೆಕ್ ಮಾಡಿಕೊಡ್ರಿ ಅಂತಾರೆ ಬಾಬಾ. ಏನಂತ,
चेक करना है चेक करना तो आता है ना ಇದು ಇದು ಒಂದು ಕಾರ್ಟೂನ್ ಶೋ ಫಿಕ್ಸ್ಡ್. ಇಲ್ಲಿ ಪ್ರತಿ ಭಾವನಾನೂ ಕೂಡ ಏನಿದೆ ಡ್ರಾಮಾ ಅನುಸಾರ ನೂಂದಿದೆ. ಮತ್ತು ನಾ ಯಾರು ಹಂಗಾದ್ರೆ? ಭಾವನಾ ಡ್ರಾಮಾದಲ್ಲಿ ನೂಂದಿದೆ. ಭಾವನಾ ಯಾರಿಂದ ಹುಡ್ತಾ ಇದೆ? ಮನಸ್ಸಿನಿಂದ ಹುಡ್ತಾ ಇದೆ. ಹಾಗಾದ್ರೆ ನಾ ಯಾರು ಅಂತಂದರೆ ಮನಸ್ಸಿನಿಂದ ಫೀಲಿಂಗ್ಸಿಂದ ಪರೆಯಾಗಿರುವಂತಹ ಸತ್ಯ ಶುದ್ಧ ಆತ್ಮ ಇದೆ. तो हर एक अपने को ಚೆಕ್ करे ಅಂದಮೇಲೆ ಸದಾ ಮನರಂಜನೆ. ಪ್ರತಿಯೊಂದು ಒಡೆಯೋದ್ರೊಳಗೆ ಬೀಳೋದ್ರೊಳಗೆ ಫೋನ್ ಕಾಲ್ ಆ ಥರ ಬರೋದ್ರೊಳಗೆ ಆ ಘಟನೆ ಘಟಿಸೋದ್ರೊಳಗೆ ಪ್ರತಿಯೊಂದು ಕೂಡ. ಯಾಕಂದ್ರೆ ಇದು ಡ್ರಾಮಾ ಡೈರೆಕ್ಟರ್ ಬಾಬಾ ಅದಾರ, ಅಲ್ಲಿ ನಾನೇ ಡೈರೆಕ್ಟರ್, ನಾನೇ ಇದನ್ನು ಸರಿ ಮಾಡೋಳು, ನಾನೇ ಇದನ್ನು ತಿದ್ದವರು ಅನ್ನುವಂಥದ್ದು ಇನ್ನೂ ಬಿಲೀಫ್ ಸಿಸ್ಟಮ್ ಏನಾಗಿಲ್ಲ ಒಳಗಲಿಂದ. ನಾ ಸುಮ್ಮನೆ ಇದ್ಬಿಟ್ರೆ ಪೂರಾ ಮನಿನೇ ಏನಾಗ್ತೈತಿ, ಸುಮ್ಮನೆ ಇರಾಕಾಗ್ತದೆ ಅಂದ್ರೆ ಹಿಂಗೆ ಈಗ ಇಲ್ಲಿಗೆ ಬಂದೈತಿ, ನಾಳೆ ಇನ್ನು ಇಲ್ಲಿಗೆ ತಂದು ಬಿಡ್ತಾರ. ಹೆಂಗೆ ಮನರಂಜನೆ ಅನುಭವ ಆಗ್ತೈತ್ರಿ ಆ ರೋಲ್ ಒಳಗೆ. ಅದು ಫಾದರ್ ರೋಲ್ ಇರ್ಬೋದು, ಆ ಕ್ಷಣ ಅತ್ತಿ ರೋಲ್ ಇರ್ಬೋದು, ಆ ಕ್ಷಣ ಏನು ಹಿರಿಯ ಯಜಮಾನನ ರೋಲ್ ಇರ್ಬೋದು. ನಾ ಹಿಂಗೆ ಬಿಟ್ರೆ ಎಲ್ಲಿ ಬಂದು ತಂದು ಹಸ್ತಾರೆ ಇವರು ಅಂತ ಅನ್ನುವ ಆ ವಿಷಯ ನನಗೆ ಮನಸ್ಸು ಮಾಯಾ ಏನು ತಿಳಿಸ್ತೈತಿ, ಇಷ್ಟು ವಿಚಾರ ನಾವು ಮಾಡಾಕಬೇಕು. ಯಾಕೆ ಹಿರಿಯರಿದ್ದೀವಂದ್ರೆ ಇದು ವಿಚಾರ ಕಾಮನ್, ಇದು ಸರಿ ವಿಚಾರ ಅನ್ನಿಸ್ತೈತಿ. ಆದ್ರೆ ಬಾಬಾ ಅಂತಾರ ಈ ಕರ್ತಾಪನದ ವಿಚಾರದೊಳಗೆ ನೀ ಸಿಕ್ಕ ಹಾಕೊಂಡಿ ಅಂತಂದ್ರೆ ನೀ ಈ ಡ್ರಾಮಾದೊಳಗೆ ಆ ಸೀನೊಳಗೂ ಏನು ಮನೋರಂಜನೆ ಅನುಭವ ಮಾಡಬೇಕಾಗಿತ್ತು ಆ ಕ್ಷಣ ನೀನು ದೂರ ಇರ್ತಿ. ಯಾವ ಅತೀಂದ್ರಿಯ ಸುಖದ ಅನುಭವ ಮಾಡಬೇಕು ಅದರಿಂದಲೂ ನೀ ಏನಿರ್ತಿ, दूर इरती अंतर बाबा. तो हर एक अपने को चेक करे. चेक करना आता है ना, आता है जिसे अपने को चेक करना आता है, दूसरे को नहीं अपने को चेक करना आता है ना. ಮತ್ತೊಬ್ರು ಚೆಕ್ ಮಾಡಬೇಡ್ರಿ, ಚೆಕ್ ಯಾರಿಗೆ ಮಾಡ್ಕೊಡ್ರಿ, ನಿಮಗೆ ನೀವೇನೇ ಮಾಡ್ಕೊಡ್ರಿ ಅಂತಾರೆ ಬಾಬಾ. ಯಾವ ವಿಷಯದೊಳಗೆ ಚೆಕ್ ಮಾಡ್ಕೋಬೇಕ್ರಿ ಅಶೋಕಣ್ಣವ್ರ? ಅದಿವೋ ಇಲ್ಲ ಅಂತ. ಹಾಂ ಹಾಂ ಮನೋರಂಜನೆ ಅನುಭವ ಮಾಡತ್ತೀನಿ, ಏನು ಮೆಹನತ್ನ ಅನುಭವ ಪರಿಶ್ರಮ ಪಡತ್ತೀನೋ, ಏನು ರಿಯಲ್ ಈ ಘಟನೆಯೊಳಗೊಂದು ಮನೋರಂಜನೆ ಐತೆ. ವಾ ಡ್ರಾಮಾ ವಾ ಪ್ರತಿಯೊಂದು ಘಟನೆ. ಅದಕ್ಕೆ ಕರ್ತಾಪನದ ಭಾವನದಿಂದ ಏನಾಗಬೇಕಾಗಿದೆ, ಮುಕ್ತ. ಅಷ್ಟು ಕರ್ತಾಪನ್ ಈ ಭಾವನಾ ನನ್ನ ಮನಸ್ಸಿಗೆ ಹಿಂಗಾಯಿತು, ನನ್ನ ಭಾವನೆಗೆ ಹಿಂಗೆ ಅನಿಸ್ತು, ನನಗೆ ಹಿಂಗೆ ಕೆಟ್ಟ ಅನಿಸ್ತು. ಈ ಭಾವದಿಂದ ಏನಾಗಬೇಕಂತಾರೆ ಬಾಬಾ, ಮುಕ್ತ ಆಗಬೇಕಾಗಿದೆ. ಚೇರ್ ಬೇಕಂದ್ರೆ ಇನ್ನೊಂದು ಚೇರ್ ಹಾಕ್ತೀನಿ ಮಮ್ಮಿ, ಇಲ್ಲಿ ಅಕ್ಕೋರು ಇಲ್ಲಿಗಡೆ ಇಲ್ಲಿ ಹಾಕ್ಬಿಡು ತೊಗೊಂಬಂದು. ಚೆಕ್ करना आता है तो हाथ उठाओ, ಚೆಕ್ करना आता है ना ಮುಬಾರಕ್ ಹೋ. ಚೆಕ್ ಮಾಡ್ಕೊಳಕ್ಕೆ ಬರ್ತದಂತಂದ್ರೆ ಏನಂತಾರೆ ಬಾಬಾ, ನಿಮಗೆ ಮುಬಾರಕ್. बाप दादा का वरदान भी हर बच्चे को रोज अमृत वेले भिन्न भिन्न रूपों से यही मिलता, खुश रहो आबाद रहो. रोज का वरदान मिलता सभी को. बाप दादा सभी को एक ही जैसा एक ही स्थान वरदान देता है. ನೋಡ್ರಿ ಎಲ್ಲರಿಗೂ ಬಾಬಾ ವರದಾನ ಏನು ಮಾಡ್ತೀವಿ, ಈ ಕಡೆ ಬರ್ರಿ, ಇಲ್ಲಿ ಕೂಡ ಬರ್ರಿ. ಎಲ್ಲರಿಗೂ ಬಾಬಾ ವರದಾನ ಸಮಾನ ಕೊಡ್ತಾರೆ. ನೋಡ್ರಿ ಎಲ್ಲರಿಗೂ ಎಷ್ಟು ವರದಾನ ಬಾಬಾ ಪ್ರತಿದಿನ. ಇದು ಸಾಧಾರಣ ವರದಾನ ಅಲ್ಲ. ಮನುಷ್ಯರು ಋಷಿಮುನಿಗಳು ಕೊಟ್ಟಿರುವಂಥ ವರದಾನನೇ ಯುಗ ಯುಗಗಳವರೆಗೆ ಕೆಲಸ ಮಾಡಿದೆ. ಈ ನಿರಾಕಾರ ಪರಮಾತ್ಮ ಕೊಟ್ಟಿರುವಂಥ ವರದಾನ ಪೂರಾ ಕಲ್ಪ ನಮ್ಮನ್ನು ಅದರ ಸಮಾನ ಮಾಡುವಂಥದ್ದಾಗಿದೆ. ಅಂದಮೇಲೆ ಬಾಬಾ ಏನೆಲ್ಲ ವರದಾನ ಕೊಡ್ತಾ ಇದ್ದಾರಾ, ಖುಷಾಗಿರಿ ಅಂತ ವರದಾನ ಕೊಟ್ಟರು, ಖುಷಾಗಿರೋಕ್ಕಾಗವಲ್ದು. ಸ್ವತಂತ್ರ ಆಗ್ರಿ ಅಂತ ವರದಾನ ಕೊಟ್ಟರು, ನೀ ಸ್ವತಂತ್ರ ಇದೀ ಅಂತಂದ್ರೂ ನಾ ಸ್ವತಂತ್ರ ಯಾಕೆ ಅನುಭವ ಮಾಡ್ತಾ ಇಲ್ಲ. ಏನು ಫರಕ್ ಅದ ಅಂತ ಕೇಳ್ತಾರೆ ಬಾಬಾ. ನಂಬರ್ ವಾರ್ ಕ್ಯೂ ಬನ್ ಜಾತೆ. ವರದಾನ ಎಲ್ಲರಿಗೂ ಸೇಮ್ ಕೊಟ್ಟೀನಿ, ಆದರೂ ನೀವು ನಂಬರ್ ವಾರ ಯಾಕಿದ್ದೀರಿ. ದಾತಾ ಏಕ್ ಹೇ, ಕೊಡೋರು ಒಬ್ಬರೇ ಅದಾರ. ಮತ್ತು ಒಬ್ರಿಗೆ ಅಕ್ಕೋರು ಕೊಟ್ಟಾರ, ಒಬ್ರಿಗೆ ದಾದಿ ಕೊಟ್ಟಾರ, ಒಬ್ರಿಗೆ ಶಿವ ಬಾಬಾ ಕೊಟ್ಟಾರಂದ್ರೆ ಮತ್ತೇನಾಗ್ಬೋದು, ಬೇರೆ ಆಗ್ಬೋದು. ವರದಾತ ಬಾಬಾ ಒಬ್ಬರೇ ಅದಾರ, ವರದಾನು ಎಲ್ಲರಿಗೂ ಒಂದೇ ಕೊಟ್ಟಿದ್ದಾರ. ಆದರೆ ಅದನ್ನು ಅನುಭವ ಮಾಡೋರೊಳಗೆ ಯಾಕೆ ದೇತೆ भी एक जैसा, जिसको तोड़ा किसको बहुत नहीं, फ्रॉक दिल से देते हैं. ಬಹಳ ವಿಶಾಲ ಹೃದಯದಿಂದ ಬಾಬಾ ಕೊಡ್ತಾರೆ. ಆದರೆ ಫರಕ್ ಯಾಕೆ, इसका अनुभव भी सभी को है, क्योंकि अभी तक बाप दादा के पास से आवाज़ पहुंचता है ना. कौन सा आवाज़ जानते हो ना, कभी कभी थोड़ा थोड़ा.
ये आवाज़ अभी तक भी आता है। बाप दादा ने कहा है कि ब्राह्मण आत्माओं के जीवन रूपी डिक्शनरी से यह दोनों शब्द निकाल देने चाहिए. ಯಾಕಂದರೆ ಇವೆರಡು ಶಬ್ದ ಇನ್ನೂ ನಿಮ್ಮ ಹತ್ರ ಅದಾವೆ. ಏನು? ಅವಾಗವಾಗ ಸ್ವಲ್ಪ ಸ್ವಲ್ಪ ಅಂದ್ರೆ ಸ್ವಲ್ಪ ಸ್ವಲ್ಪ ಮಾಡೋದು, ಸ್ವಲ್ಪ ಸ್ವಲ್ಪ ಉಳಿಸ್ಕೊಳ್ಳೋದು. ಇಲ್ರಿ ಎಲ್ಲ ಎಲ್ಲ ಆಗೈತಿ, ಇನ್ನೊಂದು ಸ್ವಲ್ಪ ರೀ ಬದಲಾಗ್ತೀನಿ, ಇನ್ನೊಂದು ಸ್ವಲ್ಪ ರೀ ಮಾಡ್ತೀನಿ ಅಂತ ಅನ್ನೋದಲ್ಲ. ಮಾಯೆಯನ್ನು ಬಚಾವ್ ಮಾಡ್ಕೊಳ್ಳೋದು ಭಾಳ ಇಷ್ಟ ಅಂತ. ಅಂದ್ರೆ ದುಃಖ ಕೊಡುವತ್ತಂದ್ರೆ ಒಂದು ಸ್ವಲ್ಪ ರೀ ಇರಲಿ, ಅಂದ್ರೆ ಎಲ್ಲ ಹಿಂಗಿರ್ತದಲ್ರಿ. ಹಿಂಗೊಂದು ಚಟ ಅದು ಅಕ್ಕೋರಿಗೂ ಐತ್ರಿ. ಏನು? ಮೋಡ್ಕ ಸಲುವಾಗಿ ಕರೆದೈತ್ರಿ, ಕೊಡಾತೈತಿ. ಅದ್ರ ಮತ್ತೂ ಒಂದು ಸಂಕಲ್ಪ ಬರ್ತದ, ಇದ್ರೊಳಗೆ ಮತ್ತು ನಾಳೆ ಗಿಡ ಹಚ್ಚಕರೆ ಬರ್ತದಂತೇಳಿ ಅದ್ರೊಳಗೆ ಕೊಡೋದ್ರೊಳಗೆ ಏನು ಮಾಡೋದು? ತೆಗೆದಿಡೋದು. ಅಂದರೆ ಇದು ಸ್ಥೂಲ ಆಯ್ತು. ಹಾಗೆ ಸೂಕ್ಷ್ಮದೊಳಗೂ ಕೂಡ ಬಾಬಾ ಅಂತಾರೆ, ಯಾವುದು ಕೊಡು ಅಂತೀನಿ ಅದ್ರೊಳಗೆ ಮತ್ತೂ ಒಂದು ಸ್ವಲ್ಪ ಇರ್ಲಂತಾನೆ ಇಟ್ಕೋತೀರಿ. ಆಮೇಲೆ ಮಾಡೋದ್ರೊಳಗೆ ಸ್ವಲ್ಪ ಸ್ವಲ್ಪನೇ ಕಬಿ ಕಬಿ ಯಾವಾಗರೆ ಏನಂತೀರಿ? ಹಾಗೇನಿಲ್ರಿ, ಯಾವಾಗಲೂ ಖುಷಿ ಇರ್ತೀನಿ ರೀ, ಯಾವಾಗರೆ ಅಷ್ಟೇ ನಾರಾಜಾಗ್ತೀನಿ. ಇಲ್ಲ, ಯಾವಾಗೂ ಬಾಬಾ ನೆನಪು ಮಾಡ್ತೀನಿ, ಯಾವಾಗರೆ ಒಂದು ಸ್ವಲ್ಪ ಬಾಬಾ ನೆನಪ ಮರಿತೀನಿ ಅನ್ನುವಂಥದ್ದು. ಯಾವಾಗರೆ ಈ ಸ್ವಲ್ಪ ಐತಲ್ಲ, ಇವು ನಿಮ್ಮ ಬ್ರಾಹ್ಮಣ ಡಿಕ್ಷನರಿ ಒಳಗೆ ಇರಬಾರ್ದಂತಾರೆ ಬಾಬಾ. ಅವಿನಾಶಿ ಬಾಬಾ ಹೇ. ಯಾವಾಗರೆ ಯಾಕೆ ಅವಿನಾಶಿ ಬಾಬಾ ಅದಾರ ಅಂದಮೇಲೆ, ಖಜಾನೆ ಅವಿನಾಶಿ ಅಂದಮೇಲೆ ಆಪ್ ಸಬ್ಬಿ ಅವಿನಾಶಿ ಶ್ರೇಷ್ಠ ಆತ್ಮಾಯೇ ಮೂರೂ ನೋಡ್ರಿ. ಬಾಬಾ ಅವಿನಾಶಿ, ಖಜಾನೆಗಳು ಅವಿನಾಶಿ, ಮತ್ತು ನೀವು ಆತ್ಮನೂ ಏನಿದ್ದೀರಿ? ಅವಿನಾಶಿ ಇದ್ದೀರಿ. तो कौन सा शब्द होना चाहिए? कभी कभी की सदा सदा ಅನ್ನೋದಿರ್ಲೋ, ಅವಾಗವಾಗ ಇರ್ಲೋ. हर खजाने के आगे चेक करो, सर्व शक्तिಯ ಸದಾ है. ಯಾವಾಗರೆ ಸಹನಶೀಲತೆ, ಯಾವಾಗರೆ ಸಹನ ಆಗ್ತೀವ್ರಿ, ಒಮ್ಮೊಮ್ಮೆ ಸಹನನೇ ಆಗೋದಿಲ್ಲ. ಯಾವಾಗರೆ ಬಂದದ್ದು ಏನು ಬಂದರೂ ಎದುರಿಸ್ತೀನಿ ರೀ, ಯಾವಾಗರೆ ಒಮ್ಮೊಮ್ಮೆ ಎದುರಿಸ್ಲಿಕ್ಕೇ ಆಗೋದಿಲ್ಲ ಅಂದಮೇಲೆ ನೀವಿದ್ದೀರಿ ಅವಿನಾಶಿ. ಅಂದಮೇಲೆ ಅವಿನಾಶಿ ಅರ್ಥ ಏನು? ಸದಾ, ಎವರ್. ಅಂದಮೇಲೆ ನೀ ಸ್ವಯಂ ಆತ್ಮ ಎವರ್ ಪ್ಯೂರ್ ಇದೆ, ಎವರ್ ಪವರ್ಫುಲ್ ಇದೆ ಅಂತಂದಮೇಲೆ ನೀನು ಅವಾಗವಾಗ ಯಾಕದನ್ನು ನೀನು ಅದನ್ನು ಬಳಕೆ ಒಳಗೂ ಖುಷಿಯೊಳಗೂ ಹೆಂಗಿರಬೇಕು? ಎವರ್ ಹ್ಯಾಪಿ ಸೋಲ್. ಯಾವಾಗರೆ ಖುಷಿ ಇರೋದು ಯಾಕೆ? ಹೆಂಗಿರಬೇಕು? ಸದಾ ಖುಷಿ ಇರಬೇಕು. ಅಂದಮೇಲೆ ಯಾವಾಗರೆಯೋ ಅಥವಾ ಸದಾನೋ ಯಾವ್ದು ಯೂಸ್ ಮಾಡ್ತೀರಿ? ಸರ್ವ ಗುಣ ಸದಾ ಹೇನ. ಮತ್ತು ಒಂದೊಮ್ಮೆ ಎಲ್ಲರ ಆತ್ಮನ ಬಿಟ್ಟು ಹೋಗ್ತಾವ ಗುಣಗಳು? ಇಲ್ಲ, ಆತ್ಮದೊಳಗೆ ಅದಾವ. ಖರೆ ಈ ಮನಸ್ಸು ಅದಲ್ಲ, ಯಾವಾಗಲೂ ಹಿಂಗೆ ನಾವು ಅನುಭವ ಮಾಡ್ತಿರ್ತೀವಲ್ಲ, ಮೂರು ಶಕ್ತಿ ಒಂದು ಕಡೆಗಿದೆ ಆತ್ಮ, ಮಧ್ಯದಲ್ಲಿದೆ ಮನಸ್ಸು, ಈ ಕಡೆಗಿದೆ ಪಾತ್ರ ರೋಲ್. ಮಧ್ಯದಲ್ಲಿರೋದು ಮನಸ್ಸು, ಈ ಕಡೆಗಿರೋದು ಪಾತ್ರ. ಫಸ್ಟ್ ಆತ್ಮ ಇದೆ, ನಾನು ಆತ್ಮ, ಈ ಕಡೆಗೆ ಪಾತ್ರ. ಅಂದ್ರೇನು? ನಾ ಆತ್ಮ ಇದ್ದೀನಿ ಮತ್ತು ಪಾತ್ರ ಇವೆರಡೂ ಇದ್ರ ಮೂಲಕ ಪಾರ್ಟ್ ನಡೀತಾ ಇದೆ. ಖರೆ ಇವೆರಡಕ್ಕೂ ಜಾಯಿಂಟ್ ಮಾಡೋದು ಯಾವುದು? ಮನಸ್ಸು. ಮನಸ್ಸಿಲ್ಲ ಅಂತಂದ್ರೆ ಈ ಶರೀರದಲ್ಲಿ ಪಾತ್ರ ಮಾಡೋಕ್ಕೇ ಆಗೋದಿಲ್ಲ. ನಾ ಇದ್ದೀನಿ ಹಿಂಗೆ ಮಾತಾಡೋದು, ಏನೇ ಮಾಡೋದು ಮನಸ್ಸು. ಆದರೆ ಈ ಮನಸ್ಸಿಗೆ ಇಲ್ಲಿ ತಕ್ಕನೂ ಪಾತ್ರದ ಮುಳುಗಿ ಆ್ಯಕ್ಟಿಂಗ್ ಮಾಡಬೇಕಾಗಿತ್ತು. ನಾ ರೇಣುಕಾ ಇದ್ದೀನಿ, ಸ್ತ್ರೀ ಇದ್ದೀನಿ, ನಾ ಹಿಂಗಿದ್ದೀನಿ, ಮುಳುಗಬೇಕಾಗಿತ್ತು. ಖರೆ ಇದು ನಾಟಕದ ಅಂತಿಮ ಸಮಯ ಇರೋದ್ರಿಂದ ಶಿವಬಾಬಾ ಬಂದು ನನಗೆ ಜಾಗೃತಿ ಮಾಡಿದರು. ನೋಡು, ನೀನು ರೇಣುಕಾ ಅಲ್ಲ, ನೀ ಏನಿದಿ? ಆತ್ಮ ಇದಿ. ರೇಣುಕಾನ್ ಪಾರ್ಟ್ ಒಳಗೆ ಕಮಜೋರಿ, ದುಃಖ, ಚಿಂತೆ ಅಥವಾ ಇನ್ನೂ ಸಹ ರೋಗ, ಅನೇಕ ರೀತಿಯ ಭಯ ಇರ್ಬೋದು. ಖರೆ ಆತ್ಮ ಸದಾ ಏನು? ಸದಾ ನಿಶ್ಚಿಂತಿದೆ ಆತ್ಮ. ಆಗಬೇಕಲ್ಲ ಆತ್ಮ ನಿಶ್ಚಿಂತ ಆಗಬೇಕು, ಆತ್ಮ ಪವಿತ್ರ ಆಗಬೇಕಿಲ್ಲ. ಆತ್ಮ ಸದಾ ಪವಿತ್ರ ಇದೆ, ಸದಾ ನಿಶ್ಚಿಂತಿದೆ, ಆತ್ಮ ಸದಾ ಸಂಪೂರ್ಣ ಇದೆ, ಸದಾ ಶಾಂತಿ ಇದೆ, ಸದಾ ಆನಂದ ಸ್ವರೂಪ ಇದೆ. ರೋಲ್ ಏನಿದೆಯಲ್ಲ ಅದು ಯಾವಾಗ ಖುಷಿ ಇರ್ತದೋ ಯಾವಾಗಾದ್ರೂ, ಯಾಕಂದ್ರೆ ರೋಲ್ ಸ್ಕ್ರಿಪ್ಟೆಡ್ ಅದ. ಅಂದಮೇಲೆ ಈ ಮನಸ್ಸಿನ ಗೇಮ್ ಏನು? ಯಾವಾಗಿದು ರೋಲ್ ಅಂತ ತಿಳ್ಕೊಳ್ತದ, ಖುದ್ ಸ್ವಯಂ ತಾನೇ ನಾ ಕಮ್ಮಿದ್ದೀನಿ ಅಂತ ಅನುಭವ ಮಾಡ್ತೀವಿ. ಇದೆಲ್ಲ ಅನುಭವ ಮಾಡೋರು ಯಾರು? ಈಗ ಮನಸ್ಸು ಏನು ಅನುಭವ ಮಾಡಬೇಕು? ನಾ ಸದಾ ಇರುವ ಆತ್ಮ, ನಾ ಸದಾ ಸಂತುಷ್ಟ ಇರುವ ಆತ್ಮ, ನಾ ಸದಾ ನಿಶ್ಚಿಂತಿರುವ ಆತ್ಮ, ನಾ ನಿರ್ಭಯ ಇರುವ ಆತ್ಮ ಇದ್ದೀನಿ.
ಇಷ್ಟೇ ನೋಡಿ, ಗೇಮ್ ಇರೋದೇ ಏನದ, ನಾಲೇಜೇ ಎದಕ್ಕೆ ಬೇಕಾಗಿದೆ? ಯಾಕಂದರೆ ಈ ಮನಸ್ಸು ರೋಲ್ ಜೊತೆಗೆ ಏನಾಗಿದೆ, ಕಂಪ್ಲೀಟ್ ನಾ ಅಂತ ತಿಳ್ಕೊಂಡ್ಬಿಟ್ಟಿದೆ. ಕಂಪ್ಲೀಟ್ ರೋಲನ್ನೇ ನಾ ಅಂತ ತಿಳ್ಕೊಂಡಿದೆ. ಅಂದರೆ ಸಿಕ್ಕಿರುವ ಪಾತ್ರ, ಈಗ ಸ್ಕೂಲೊಳಗೆ ಮಕ್ಕಳು ಮಾಡ್ತಾರೆ, ಆ ಪಾತ್ರ ಹೆಂಗೆ ಅದಾಗಿರ್ತದೆ. ಆ ಮಗು ಬೇರೆ ಶ್ರೀಮಂತರ ಮಗು ಬಡವರು ಆ್ಯಕ್ಟಿಂಗ್ ಮಾಡಿ ಜಸ್ಟ್ ಆ್ಯಕ್ಟಿಂಗ್ ಅಷ್ಟೆ. ಅದಾದಮೇಲೆ ಮತ್ತೆ ತಿಳ್ಕೊತೈತೆ ನಮ್ಮ ಪಪ್ಪ ಮಮ್ಮಿ ಹಿಂಗೆ ಅದಾರ, ನಾ ಇಂಥ ದೊಡ್ಡ ಮನೆ ಅದೀನಂತ. ಸೇಮ್ ಹಾಗೆ ನಾ ಸದಾ ಆನಂದ ಸ್ವರೂಪ ಇದೀನಿ, ನಾ ಸದಾ ಶಾಂತಿ ಇದ್ದೀನಿ. ಬಾಬಾ ಏನಂತಾರ, ಈ ಸತ್ಯವನ್ನು ಅನುಭವ ಮಾಡೋದ್ರಲ್ಲಿ ಏನಿದೆ ನಿಮ್ಮೊಳಗೆ ಅಂತರದ ವರದಾನ. ಯಾಕೆ ನೀ ಸದಾ ಶಾಂತ ಭವ ಅಂತ ಕೊಟ್ಟರು, ಸದಾ ಸಂತುಷ್ಟ ಭವ, ಸದಾ ಖುಷ್ ಭವ ಅಂತ ವರದಾನ ಕೊಟ್ಟರು. ಯಾಕೆ ನೀವು ಸದಾ ಖುಷಿರಲಾಗಿರಿ? ಯಾಕಂದರೆ ಈ ಮನಸ್ಸು ಇನ್ನೂ ತಕ್ಕನೂ ನಾನು ಸದಾ ಸಂತುಷ್ಟಾಗಿರುವ ಆತ್ಮ ಇದ್ದೀನಿ ಅನ್ನೋದು ಏನು ಮಾಡವಲ್ದು. ಅದಕ್ಕಾಗಿ ಕೂತ್ಕೊಂಡು ಪ್ರಾಕ್ಟೀಸ್ ಇಲ್ಲ ಅಂದಮೇಲೆ ಏನಾಗ್ತದೆ, ಮತ್ತು ಇದು ಮತ್ತೆ ಮತ್ತೆ ತನಗೆ ಪಾತ್ರ ಅಂತ ತಿಳ್ಕೊತದೆ, ನಾನು ರೋಲ್ ಅಂತ ತಿಳ್ಕೊತದೆ. ತಿಳ್ಕೊಂಡು ರೋಲ್ ಒಳಗಿರುವ ಕಮ್ಜೋರಿ ನನ್ನ ಕಮ್ಜೋರಿ ಅಂತ ಅನುಭವ ಮಾಡ್ತದ. ಅದಕ್ಕೆ ಏನಂತಾರೆ ಬಾಬಾ, ಸದಾ ನೆನಪಿರಲಿ. ಸದಾ ಯಾರದಾರ? ಆತ್ಮ. ಈ ಮನಸ್ಸು ಯಾರನ್ನು ನೆನಪು ಮಾಡ್ಕೋಬೇಕು? ಆತ್ಮನನ್ನು. ಯಾಕೆ ಆತ್ಮ ಸದಾ ಶಾಂತ, ಸದಾ ಆನಂದಿತ, ಕಿ ಸದಾ ಇರಲಾರ್ದಂಥ ಸ್ಕ್ರಿಪ್ಟೆಡ್ ರೋಲ್, ಕೆಲವೊಮ್ಮೆ ದುಃಖಿ ಕೆಲವೊಮ್ಮೆ ಸಂತುಷ್ಟವಾಗಿರುವಂಥ ರೋಲೇ ನಾನು ಅಂದ್ಕೊಂಡಿರೋದ್ರಿಂದ ಅವಾಗವಾಗ ಖುಷಿ ಇರ್ತೀರಿ, ಅವಾಗವಾಗ ಏನು ದುಃಖಿಯಾಗಿಬಿಡ್ತೀರಿ. ಅಂದಮೇಲೆ ಬಾಬಾ ಕೊಟ್ಟ ವರದಾನದ ನಿಜವಾದ ಅನುಭವ ಮಾಡೋಕ್ಕೆ ಆಗವಲ್ದು. ಖರೆ ಬಾಬಾ ವರದಾನ ಎಲ್ಲರಿಗೂ ಒಂದೇ ಕೊಟ್ಟಾರ. ಆಪ್ ಸಬ್ಕೆ ಭಕ್ತ ಜಬ್ ಆಪ್ಗೆ ಗುಣ ಗಾತೆ ತು ಕ್ಯಾ ಕೇತೆ, ಕಭಿ ಕಭಿ ಗುಣದಾತ. ಎಷ್ಟು ಚಂದ ಹೇಳ್ತಾರೆ ಬಾಬಾ. ನಮ್ಮದೇ ಮೂರ್ತಿ ಮಂದಿರಕ್ಕೆ ಬಂದಾರ ಭಕ್ತರು, ದೇವಿ ನೀನು ಸದಾ ಸಂತುಷ್ಟೆ, ಹಾಗೂ ಯಾವಾಗ ಅವಾಗ ಅಸಂತುಷ್ಟೆ ಅಂತ ಹಾಡಿದ್ರೆ ಏನಾಗ್ತದೆ? ನೀ ಸದಾ ಪ್ರಸನ್ನೆ, ನೀನು ಅವಾಗ ಅವಾಗ ಅಳುಬುರ್ಕಿ ಅಂತ ಹಾಡಿದ್ರೆ ಹಾಡ್ತಾರೆ. ಹಂಗೆ ಹಾಡ್ಯಾರ ಎಂದರೆ ಇಲ್ಲಲ್ಲ. ಅಂದಮೇಲೆ ನೀ ಯಾಕೆ, ನೀ ಸ್ವಯಂ ಚೈತನ್ಯ ದೇವಿ ಹೆಂಗಿರಬೇಕು, ಮೂರ್ತಿನೇ ಹಂಗಿರ್ಬೇಕಾದ್ರೆ ಭಕ್ತರು ಹಾಡನೇ ಹಂಗೆ ಆಡ್ತಾರತ್ತಂದಮೇಲೆ ನೀ ಚೈತನ್ಯದೊಳಗೂ ಕೂಡ ಸತ್ಯ ಜ್ಞಾನ ಅರಿತ ಮೇಲೂ ಕೂಡ ನೀನು ಹಂಗೆ ಇರಬಾರ್ದಲ್ಲ ಅಂತಾರೆ ಬಾಬಾ. ಕವಿ ಗುಣದಾತ ऐसा कहते हैं क्या? बाप दादा ने हर वरदान में सदा शब्द कहा है. ವರದಾನದೊಳಗೆ ಏನಿರ್ತೈತ್ರಿ? ಸದಾ ಸದಾ ಭವ, ಸದಾ ಅಂತ ಇರ್ತೈತಿಲ್ಲ. ಅಂದ ಮೇಲೆ ಬಾಬಾ ಅಂತಾರ, ಹರ್ ಸಮಯ ದೋ ಶಬ್ದ ಆಪ್ ಭಿ ಕೇತೆ ಹೋ, ಬಾಬಾ ಭಿ ಕೇತೆ ಸಮಾನ್ ಬನೋ. ಬಾಬಾ ಯಾವಾಗಲೂ ಏನಂತಾರ? ಸದಾ ಸರ್ವಶಕ್ತಿವಾನ್, ಸದಾ ಕಭಿ ಕಭಿ ಶಕ್ತಿವಾನ್ ಅಂತ ನಾ ಅಂದಿನ ಹಂಗೆ ಅಂತಾರೆ ಬಾಬಾ. ना सदा शक्तिवान भव. बाप दादा भी खेल तो देखते हैं ना, बच्चों का खेल तो देखते ही रहते. बच्चे क्या करते? कोई कोई, सब नहीं. ಕೆಲವು ಮಕ್ಕಳು ಆಟ ಆಡ್ತಾರೆ. ಎಂಥ ಆಟ ಆಡ್ತಾರೆ? ಮಾಯೆ ಡಾಲ್ ಜೊತೆಗೆ ಆಟ ಆಡ್ತಾರೆ. ಸ್ವಯಂ ಆತ್ಮ ಆಗಿರುವ ಅತೀಂದ್ರಿಯ ಸುಖದ ಜೊತೆಗೆ ಆಟ ಆಡಲ್ಲ. ಮನಸ್ಸು ಯಾರ ಜೊತೆಗೆ ಆಟ ಆಡಬೇಕು? ಮನಸ್ಸಿಗೆ ಏನು ಬೇಕು? ಮನೋರಂಜನೆ ಬೇಕು, ಮನಸ್ಸಿಗೆ ಖುಷಿ ಬೇಕು. ಮನಸ್ಸಿನ ಖುಷಿ ಬೇಕು ಅಂತಂದ್ರೆ ಖುಷಿ ಸದಾ ಯಾರ ಹತ್ರ ಇದೆ? ಸೋಲ್ ಹತ್ರ ಇದೆ, ಆತ್ಮದ ಹತ್ರ ಇದೆ. ಆತ್ಮದಲ್ಲಿ ಇರುವ ಆನಂದದ ಉಯ್ಯಾಲೆಯಲ್ಲಿ ಆಡೋದಿಲ್ಲ ಅದು. ಒಮ್ಮೊಮ್ಮೆ ಮಾಯಾ ಡಾಲ್, ಈ ರೋಲ್ ಇದೆಯಲ್ಲ, ಈ ರೋಲ್ನ ಡಾಲ್ನ ಜೊತೆಗೆ ಏನು ಮಾಡೋಕ್ಕೆ ಇಷ್ಟಪಡ್ತದಂತ ಆಟ ಆಡಲಿಕ್ಕೆ ನೋಡ್ತದ. ತೋ ಬಚ್ಚೋಂಕು ಖೇಲ್ ತೋ ದೇಖ್ತೇ ಹಿ ರೇತೆ. ಮಕ್ಕಳು ಏನು ಆಟ ಆಡ್ತಾರಲ್ಲ, ಮಕ್ಕಳ ಆಟವನ್ನು ಬಾಬಾ ನೋಡ್ತಾರೆ. ಬಚ್ಚೆ ಕ್ಯಾ ಕರ್ತೆ? ಕೊಯ್ ಎಲ್ಲರೂ ಅಲ್ಲ, ಕೆಲವರು ಆ ಥರ ಆಟ ಆಡ್ತಾರೆ ಮಾಯೆ ಜೊತೆಗೆ. जो वरदान मिला उस वरदान को सोच कर वर्णन कर कॉपी में नोट करते. ಬಾಬಾ ಕೊಟ್ಟು ವರದಾನ ಎಲ್ಲರೂ ಬರ್ಕೋತಾರೆ, ಬರ್ಕೊಂಡು ವಿಚಾರನೂ ಮಾಡ್ತಾರೆ, ಚಿಂತನೆನೂ ಮಾಡ್ತಾರೆ, ವರ್ಣನೂ ಮಾಡ್ತಾರೆ. ಅಲ್ಲೇ ಕಾಪಿ ಒಳಗೆ ನೋಟ್ ಆಗಿರ್ತದೆ ಅಂತಾರೆ ಬಾಬಾ. ಯಾದ್ ಭೀ ಕರ್ತೆ, ವರದಾನ ಬಾಯ್ಪಾಟ್ನೂ ಮಾಡ್ತಾರೆ. ಲೇಕಿನ್ ವರದಾನ ರೂಪಿ ಬೀಜ್ ಕೋ ಫಲೀಭೂತ್ ನಹಿ ಕರ್ತೆ. ವರದಾನ ಅನ್ನೋದೊಂದು ಬೀಜ. ಆ ಬೀಜ ಯಾರೋ ಗಡಿಗೆ ಒಳಗೆ ಹೋಗಿ ಇಡ್ತಾರ, ಯಾರೋ ಪ್ಯಾಕೆಟ್ನೊಳಗೆ ಲಾಕರ್ನಾಗ ಇಡ್ತಾರ, ಯಾರೋ ಹೋಗಿ ಒಂದು ಡಬ್ಬದಾಗ ಹಾಕಿಡ್ತಾರ. ಕೆಲವರು ಭೂಮಿಯೊಳಗೆ ಹಾಕಿ ನೀರು ಹಾಕಿ ಅದಕ್ಕೆ ಬೆಳೆಸಿ ರಕ್ಷಣೆ ಮಾಡಿ ಅದಕ್ಕೆ ಗಿಡನೂ ಮಾಡ್ತಾರೆ. ಬಾಬಾ ದಿನಾ ವರದಾನ ಕೊಡ್ತಾರೆ, ದಿನಾ ಬೀಜ ಕೊಡ್ತಾರೆ. ಆದರೆ ಆ ಬೀಜವನ್ನು ಫಲೀಭೂತ ಮಾಡ್ತಾ ಇಲ್ಲ ಅಂತ ಶೇಖರಣೆ ಮಾಡಿಟ್ಟಿರ್ಬೋದು. ಯಾರೋ ನೋಟ್ಬುಕ್ ಒಳಗೋ, ಯಾರೋ ಬುದ್ಧಿ ಒಳಗೋ, ಯಾರೋ ಫಲೀಭೂತ್ ಜೀವನದಲ್ಲಿ ಅದನ್ನು ಪ್ರಾಕ್ಟಿಕಲ್ ಒಳಗೆ
ತಂದಾರ. बीज से फल नहीं निकाल सकते, सिर्फ वर्णन करते, खुश होते, बहुत अच्छा वरदान है. ಅರೆ ಬೀಜ ನೋಡಿದ್ರೆ ಏನು ಸಿಗ್ತೈತೆ ಹೇಳ್ರಿ. ಬೀಜ ಎಷ್ಟು ಚಂದ ಐತಿ, ಶೈನಿಂಗ್ ಐತಿ, ಬೀಜ ಚಲೋ ಆಗೋದೈತಿ, ಮುಂದೆ ಹಿಂಗೆ ಆಗೋದೈತಿ, ಹಿಂಗಾಗಿರ್ತೈತಿ ಅನ್ನೋದು ಮತ್ತು ಡಬ್ಬದಾಗ ಹಾಕಿಟ್ರ ಎಂದರೆ ಫಲೀಭೂತ ಆಗುತ್ತೇನು ಅಂತ ಕೇಳ್ತಾರೆ ಬಾಬಾ. ಲೇಕಿನ್ ಬೀಜ ಕಿ ಫಲೀಭೂತಿ ಕರ್ತೆ ಹೇ ಉतना ही वह ವೃದ್ಧಿ ಪಾತಾ ಹೇ. ಅದಕ್ಕೆ ಫಲೀಭೂತ ಮಾಡೋದು ಅಂತಂದ್ರೆ ಅದ್ರ ರಹಸ್ಯ ಏನು, ಬೀಜ ಫಲೀಭೂತ ಮಾಡುವ ರಹಸ್ಯ ಏನು? ಸಮಯ ಪರ್ ಕಾರ್ಯ ಮೇ ಲಗಾನ, ಸಮಯದೊಳಗ ಆ ಬೀಜವನ್ನು ಕಾರ್ಯದಲ್ಲಿ ತೊಡಗಿಸ್ರಿ. ಏನು ತೊಡಗಿಸ್ರಿ? ಈಗ ಒಂದು ಸಿಚುವೇಶನ್, ಬಾಬಾ ನನಗೆ ವರದಾನ ಕೊಟ್ಟರೆ ಸದಾ ಸಂತುಷ್ಟ ಭವ, ಸದಾ ಖುಷ್ ಭವ ವರದಾನ ಕೊಟ್ಟಾರ. ಯಾಕೆ ವರದಾನ ಕೊಟ್ಟರು? ಯಾಕಂದ್ರೆ ನೀ ಹಂಗಿದಿ, ಯಾಕಂದ್ರೆ ನೀ ಯಾರಿದಿ, ನೀ ಆತ್ಮ ಇದಿ. ಆತ್ಮ ಇರೋದು ಸದಾ ಸಂತುಷ್ಟ ಇದೆ, ಸದಾ ಶಾಂತಿ ಇದೆ ಅಂತ ಬಾಬಾ ಆತ್ಮನಿಗೆ ವರದಾನ ಕೊಟ್ಟರು, ಮನಸ್ಸಿಗೆ ವರದಾನ ಕೊಟ್ಟರು, ನೀ ಆತ್ಮ ಇದಿ ಅಂಥೇಳಿ. ಸರಿ, ಸಮಯ ಏನು ಬಂತು, ರೋಲ್ ಒಳಗೆ ಏನಿದೆ, ಬಿಲ್ಕುಲ್ ಏನೇನು ಅಂದ್ಕೊಂಡಿತ್ತು ಪ್ರೋಗ್ರಾಮ್ ಮಾಡಬೇಕು ಅಂತ, ಯಾವುದೇ ಪ್ರೋಗ್ರಾಮ್, ಆ ಪ್ರೋಗ್ರಾಮಲ್ಲಿ ಭಾಳ ಹೆರಾಪೆರಿ ಬಂದು ಆ ಪ್ರೋಗ್ರಾಮ್ ಸಕ್ಸಸ್ಫುಲ್ಲ ಆಗಲಿಲ್ಲ. ಇದು ಎಲ್ಲಿ? ಡ್ರಾಮಾ ಒಳಗೆ, ರೋಲ್ ಒಳಗೆ, ಪರಿಸ್ಥಿತಿ. ಇದು ಪರಿಸ್ಥಿತಿ. ಈ ಪರಿಸ್ಥಿತಿಯೊಳಗೆ ನೀನು ಬಾಬಾ ಅಂತಾರ ಆ ಬೀಜ, ಆ ವರದಾನವನ್ನು ಏನು ಮಾಡು, ಉಪಯೋಗ ಮಾಡು. ಸಮಯದೊಳಗೆ ಸಮಯ ಪರ್ ಕಾರ್ಯ ಮೇ ಲಗಾನ. ರಹಸ್ಯ ಏನು? ವರದಾನ ಫಲೀಭೂತ ಆಗ್ಬೇಕಂತಂದ್ರೆ ಅದು ಏನಾಗಬೇಕು? ಸಮಯ ಬರಬೇಕು. ಸಮಯ ಏನು ಬಂದದ, ಸಮಯದೊಳಗನೆ ಆ ಬೀಜ ಏನು ಮಾಡಬೇಕು? ಹಾಕಬೇಕು. ಹಿಂಗಂತಾರಲ್ಲ, ಒಂದು ಮಳೆ ಆಯಿತು ಅಂತಂದ್ರೆ ಮೊದಲೇ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ, ಅವಾಗ ಬೀಜಗಳನ್ನು ಹಾಕ್ತಾರೆ. ನೀ ಬೀಜ ಮತ್ತೆಲ್ಲ ನೆಲ ಒಣಗಿದ ಮೇಲೆ ಹಾಕಿ ಆಮೇಲೆ ಮಳೆ ಬರಲಿಲ್ಲ ಅಂದ್ರೆ ಏನಾಗಲ್ಲ? ಹಾಂ, ಬೀಜ ಹಾಕಿ ಬಂದು ಮಳೆ ಬಂದುಬಿಡ್ತು, ಮುಗಿಯಿತು, ಬೀಜ ಮೊಳಕೆ ಹೊಡಿಲಿಕ್ಕೆ ಶುರುವಾಗ್ತದೆ. ಹಾಗೇನೆ ಈಗ ಒಂದು ಸಮಯ ಬರಬೇಕಾಗಿತ್ತು. ನನಗೆ ಬಾಬಾ ವರದಾನ ಕೊಟ್ಟರ, ಮಗು ಸದಾ ಸಂತುಷ್ಟ ಭವ ಅಂತ. ಸದಾ ಸಂತುಷ್ಟ ಭವ, ನನ್ನ ಪರಿಸ್ಥಿತಿನೇ ಬರಲಿಲ್ಲ ಏನು, ಆ ಪರಿಸ್ಥಿತಿ ಒಳಗೆ ಪರಿಸ್ಥಿತಿ ಕೆಡುವಂಥ ಅಲ್ಲಿ ಕೆಡುವಂಥದ್ದು ಪರಿಸ್ಥಿತಿನೇ ಬರಲಿಲ್ಲ, ಆ ಸಮಯನೇ ನನಗೆ ಆ ಟೈಮಿಗೆ ಬರಲಿಲ್ಲ ಅಂದರೆ ನಾನು ಆ ವರದಾನ ಹೆಂಗೆ ಯೂಸ್ ಮಾಡಲಿ? ಆ ವರದಾನ ಯೂಸ್ ಮಾಡೋದು ಹೆಂಗೆ? ಅದಕ್ಕೆ ಪರಿಸ್ಥಿತಿ ಏನಂತ ಬಂತು? ಸಂತೋಷದ ವಿರುದ್ಧ ಅಸಂತುಷ್ಟ ಆಗುವಂತಹ ಪರಿಸ್ಥಿತಿ ಎದುರುಗಡೆ ಬಂತು. ಎಂಥ ಟೈಮಲ್ಲ, ಅವಾಗ ನಾ ಏನು ಮಾಡ್ಬೇಕು? ಆ ಟೈಮ್ ಒಳಗೆ ಬಾಬಾ ನನಗೇನು ವರದಾನ ಕೊಟ್ಟರೆ, ಮಗು ನೀ ಸದಾ ಸಂತುಷ್ಟಿದಿ. ಖರೆ ನಾ ಸದಾ ಸಂತುಷ್ಟಿದ್ದೀನಿ, ನನಗೆ ಬೇಕಂದದ್ದು ಅಡುಗೆನೂ ಮಾಡಿ ರೆಡಿ ಐತಿ, ಹಾಸಿಗೆನೂ ಕರೆಕ್ಟ್ ಐತಿ, ಆಗಬೇಕಾದ ಕೆಲಸನೂ ಆಗಿದ್ದಾವ, ಇಡೀ ದಿನ ಕೆಲಸ ಆಯಿತು, ಕರೆಕ್ಟ್ ಊಟ ಮಾಡಿದೆ, ಹೋಗಿ ಆರಾಮ್ ರೆಡಿಮೇಡ್ ಬೆಡ್ ಮೇಲೆ ಮಲ್ಕೊಂಡೆ, ನಿದ್ದಿನೂ ಹತ್ತಿತು. ಖರೆ ನಾ ಸದಾ ಸಂತುಷ್ಟ ಅನ್ನೋದು ಹೆಂಗೆ ಗೊತ್ತಾಗಬೇಕು? ಎಲ್ಲ ರೋಲ್ ಒಳಗೆ ಕಂಫರ್ಟ್ ಅದ, ಕಂಫರ್ಟ್ ಇರುವಾಗ ನಾ ಸದಾ ಸಂತುಷ್ಟಿದ್ದೀನಿ ನನ್ಗೆ ಗೊತ್ತಾಗಲ್ಲ. ಸಂತುಷ್ಟ ಯಾವಾಗಂದರೆ ಅಲ್ಲಿ ಊಟೆಲ್ಲ ವಿಪರೀತದ, ಆಮೇಲೆ ಆಗಬೇಕಾದ ಕೆಲಸನೂ ಟಿಕೆಟ್ ತೆಗಿಬೇಕಂದ್ವಿ, ಟಿಕೆಟ್ ತೆಗಿಯೋಕ್ಕಾಗಲಿಲ್ಲ, ಆಫೀಸಿಗೆ ಹೋದ್ವಿ, ಅವರೂ ಕೆಲಸ ಮಾಡಿಕೊಡ್ಲಿಲ್ಲ, ಮನೆಗೆ ಬಂದು ನೋಡಿದ್ರಿ ಇಲ್ಲಿನೂ ಅಡುಗೆ ಬೇರೆನೇ ಐತಿ ಹೇಳಿದ್ದು ಬಿಟ್ಟು, ಆಮೇಲೆ ಮಲ್ಕೋಬೇಕಂದ್ರೆ ಮಲ್ಕೊಳಕ್ಕೂ ಆಗವಲ್ದು, ನಿದ್ದಿನೂ ಬರೋವಲ್ದು. ಬಾಬಾ ಅಂತಾರ, ಇದು ಸಮಯ ಯಾವುದು ಅಂತಂದ್ರೆ ನೀ ಸದಾ ಸಂತುಷ್ಟ ಆಗಿರುವಂಥ ಬೀಜವನ್ನಿಲ್ಲಿ ಉಪಯೋಗ ಮಾಡು. ಯಾಕಂದ್ರೆ ನೀ ಏನಿದೆ, ಬಾಹ್ಯ ಪರಿಸ್ಥಿತಿ ಎಷ್ಟೇ ಅನುಕೂಲ ಅನಾನುಕೂಲ ಇರಲಿ, ಅದು ಕೂಡ ಡ್ರಾಮಾನುಸಾರ, ಸ್ಕ್ರಿಪ್ಟ್ ಅನುಸಾರ ನೂಂದಿದೆ. ನಿದ್ದೆ ಅವತ್ತ ರಾತ್ರಿ ಬರಬೇಕು, ಎಷ್ಟೊತ್ತಿಗೆ ಬರಬೇಕು, ಏನಾಗಬೇಕು, ಎಲ್ಲ ನೂಂದದ. ಆದರೆ ನೀ ಯಾರಿದೆ? ನೀ ಅಸಂತುಷ್ಟಿದೆಯೇನು? ನೀ ಕಮ್ಜೋರಿದೆಯೇನು? ನೀನು ಅಳಬುರ್ಕಿದೆಯೇನು? ನೀನು ರೋಲ್ ಇರ್ಬೋದು, ಆದರೆ ನೀ ಏನಿದೆ? ಹಾಂ, ಅದಕ್ಕೆ ಬಾಬಾ ಅಂತಾರ, ಫಲೀಭೂತ ಯಾರು ಮಾಡ್ಕೊಳಕ್ಕೆ ಸಾಧ್ಯ ಅಂದರೆ ಯಾರು ಮುಂದೆ ಸಿಚುವೇಶನ್ ಬರ್ತಾವೆ. ಸಿಚುವೇಶನೇ ಬರಲಿಲ್ಲ ಅಂದ್ರೆ ರಾಜ ಶುದ್ಧೋಧನ ಸಿದ್ಧಾರ್ಥನಿಗೆ ಏನೂ ಪರಿಸ್ಥಿತಿ ಬರಬಾರ್ದಂತ, ಅರಮನೆಯೊಳಗೆ ಅವನಿಗೆ ವೈರಾಗ್ಯನೇ ಬರಬಾರ್ದು, ಅವನಿಗೆ ಯಾವ ರೀತಿ ಕಮ್ಮಿ ಕೊರತೆನೇ ಬೀಳಬಾರ್ದು ಅಂತ ಬೆಳೆಸಿದ. ಪರಿಸ್ಥಿತಿನೇ ಇಲ್ಲ ಅಂದರೆ ಅವನಿಗೆ ಜ್ಞಾನೋದಯನೇ ಇಲ್ಲ, ಆಗಲಿಲ್ಲ. ಅವನಿಗೆ ಎಂಥ ದೊಡ್ಡ ವ್ಯಕ್ತಿ ಆದ್ರೂ ಅವನಿಗೇನು ಬುದ್ಧಿನೇ ವಿಕಸಿತ ಆಗಲಿಲ್ಲ. ಬುದ್ಧಿ ವಿಕಸಿತ ಆಗೋದು ಪರಿಸ್ಥಿತಿ ಬಂದಾಗ. ಹಂಗೆ ಬಾಬಾ ಹೇಳ್ತಾರ, ಬಾಬಾ ಕೊಟ್ಟು ವರದಾನ್ ಫಲೀಭೂತ ಆಗಬೇಕಂದ್ರೆ ಅಂಥದ್ದೇ ಸಿಚುವೇಶನ್ ಎದುರುಗಡೆಗೆ ಬರಬೇಕು.
ಸಮಯ ಆ ರೀತಿ ಪ್ರಾಬ್ಲಮೆಟಿಕ್ ಬರಬೇಕು. ಅಲ್ಲಿ ನಾನು ನನ್ನ ಸತ್ಯ ಯೂಸ್ ಮಾಡ್ತೀನಿ. ವಾ, ನಾನು ನಿಜವಾಗಿಯೂ ಏನಿದ್ದೀನಿ, ನಾ ಆತ್ಮ ಸಂತುಷ್ಟಿದ್ದೀನಿ. ಪರಿಸ್ಥಿತಿ ಡ್ರಾಮಾನುಸಾರ ಏನಿದೆ ಅಸಂತೋಷದಾಯಕದ. ಪರಿಸ್ಥಿತಿ ಅಸಂತೋಷದಾಯಕ ಯಾವುದು? ಡ್ರಾಮಾದೊಳಗೆ ಮೊದಲೇ ನೂಂದಿದೆ. ಇದು ಪರಿಸ್ಥಿತಿ, ಇದು ಕಾರ್ಟೂನ್ ಶೋ. ಆದರೆ ಈ ಶೋ ನೋಡುವಂಥ ಪ್ರೇಕ್ಷಕನ ನಿರಾಕಾರ ಆತ್ಮ ಸದಾ ಏನಿದ್ದೀನಿ, ಸಂತುಷ್ಟಿದ್ದೀನಿ. ಇದು ಬಾಯ್ಪಾಟ್ ಮಾಡೋದ್ರಿಂದ, ಬಾಬನ್ ರೂಮ್ನಾಗ ಕುಂತ್ರ ಅನ್ಕೊಳ್ಳೋದ್ರಿಂದ ಆಗೋದಿಲ್ಲ. ಪರಿಸ್ಥಿತಿ ಪ್ರಾಂಗಣ್ ಯುದ್ಧದ ಮೈದಾನದಾಗ ಹೋದಾಗನೇ ಆ ಪರಿಸ್ಥಿತಿ ಬಂದಾಗ ಈ ನಾಲೆಜ್ ಬುದ್ಧಿಯಲ್ಲಿ ಇಟ್ಕೊಂಡು ಇದನ್ನು ಅಲ್ಲಿ ಯೂಸ್ ಮಾಡಿದಾಗಲೇ ಅದು ಫಲ ಏನಾಗ್ತೈತಿ, ಕೊಡ್ಲಿಕ್ಕೆ ಸಾಧ್ಯದ. ಕಾರ್ಯ ಮೇ ಲಗಾನ ಭೂಲ್ ಜಾತೆ. ಬಾಬಾ ಅಂತಾರ, ನೀವು ಕಾರ್ಯದೊಳಗೆ ಆ ಸಮಯ ಅನುಸಾರ ಕರೆಕ್ಟ್ ಅದು ಕಾರ್ಯದೊಳಗೆ ಏನು ಮಾಡಲ್ಲ. ಬಾಬಾ ಕೊಟ್ಟು ವರದಾನ ಸಿರ್ಫ್ ಕಾಪಿ ಮೇ ನೋಟ್ ಕರ್ಕೆ ರಕ್ತೆ. ವರದಾನ ಎಲ್ಲ ಎಲ್ಲಿ ಕುಂತಾವಂತ? ನೋಟ್ಬುಕ್ನೊಳಗೆ ಅದಾವ. ಹಾಂ, ನೋಟ್ಬುಕ್ನಾಗ ಅದಾವ. ಒಂದಿಷ್ಟು ಮಂದಿ ಬಾಯ್ಪಾಟು ಮಾಡ್ಯಾರ, ತಲೆಯಾಗ ಅದಾವ. ಆದ್ರೆ ಕರೆಕ್ಟಾಗಿ ಹಾಂ ವರ್ಣನ್ ಭೀ ಕರ್ತೆ. ಬಹುತ್ ಅಚ್ಚಾ ವರ್ಣನ್. ಬೇರೆದವ್ರಿಗೆ ಕ್ಲಾಸ್ ಮಾಡಿದ್ರೆ ಅಷ್ಟು ಚಂದ ಕ್ಲಾಸ್ನು ಮಾಡೋದು, ಹೇಳೋದಿದ್ರೆ ಹೇಳೋದು, ನೆನಪು ಹಂಗೆ ಇಟ್ಕೊಳ್ಳೋದು, ಪರೀಕ್ಷೆ ಇಟ್ಟರೆ ಬರೆಯೋದು. ಆದ್ರೆ ಉಪಯೋಗ ಮಾಡಬೇಕಲ್ಲ. बाबा ने वरदान बहुत अच्छा दिया, लेकिन किस लिए दिया? उसको फलीभूत करने के लिए दिया है ना. वरदान ಎದಕ್ಕೆ ಕೊಟ್ಟಾರ ಬಾಬಾ? ನಿನ್ನ ಸಮಯ ಅನುಸಾರ ಯೂಸ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರ. ಬೀಜ ಸೇ ಫಲ का ವಿಸ್ತಾರ होता है ना. ಬೀಜದಿಂದ ಫಲದ ವಿಸ್ತಾರ ಆಗ್ತದ. ಈಗ ತಿಳ್ಕೊಡ್ರಿ, ಮನೆಯೊಳಗೆ ಏನು ತಂದೀವಿ, ಬೇಸಿಗೆ ಒಳಗೆ ಸ್ವಿಮ್ಮಿಂಗ್ ಪೂಲ್ ಒಳಗೆ ಆಟ ಆಡಬೇಕು ಅಂತ ಫಸ್ಟ್ ಟೈಮ್ ಅದು ಬಲೂನ್ ಏನು ರಬ್ಬರ್ ಇರ್ತೈತಿಲ್ಲ ಅದು ತೊಗೊಂಡು ಬಂದೀವಿ. ಆಮೇಲೆ ಕ್ಯಾಪ, ಅದಕ್ಕೆ ಕಿವಿಯೊಳಗೆ ಹಾಕೊಳ್ಳಿಕ್ಕೆ ಎಲ್ಲ ತಂದೀವಿ. ಖರೆ ಅದು ಯಾವಾಗ ಯೂಸ್ ಮಾಡೋದು? ಮನ್ಯಾಗ ಕುಂತಲ್ಲೇ ಬರ್ತೈತಿ ಹಿಂಗೆ ನೆಲದ ಮೇಲೆ ಆಡಕ್ಕೆ. ಯಾವಾಗದು? ನೀರಾಗ ಇಳಿಬೇಕು. ಖರೆ ನೀರು ಡೀಪ್ ಅದಲ್ಲ, ಭಾಳ ಡೀಪ್ ಅದ ಅಂತಲೇ ತೊಗೊಂಬಂದೈತದು, ತಂದೈತಿ. ಅದು ಕಾಲೇ ಮುಳುಗೋಷ್ಟು ಅಷ್ಟೇ ನೀರಿತ್ತು ಅಂತಂದ್ರೆ ಆ ಬಲೂನ್ದು ಏನಾಗಲ್ಲ, ಉಪಯೋಗ ಆಗೋದಿಲ್ಲ. ಹಂಗೆ ಅದ ಅಂತೇ ತಂದೀವಿ. ಈಗ ಇಳಿಲೇಬೇಕು, ನೀರಾಗ ಇಳಿಲೇಬೇಕು. ನೆಲನೇ ನೀರತ್ತು ತಿಳ್ಕೊಂಡು ಮಾಡ್ತೀನಂದ್ರೆ ಆಗೋದಿಲ್ಲ. ಇಲ್ಲೇ ಮಾಡ್ತೀನಿ ಪ್ರಾಕ್ಟೀಸ್ ಅಂತಂದ್ರೆ ಆಗೋದಿಲ್ಲ. ಅಲ್ಲೇ ಹೋಗಬೇಕು, ಆ ನೀರಾಗ ಬೀಳಬೇಕು. ಬಿದ್ದ ಮೇಲೆ ಆ ತಂದದ್ದು ಯೂಸ್ ಆಗ್ತೈತಿ ಮತ್ತು ಭಾಳ ಮಜಾನೂ ಬರ್ತೈತಿ. ಹಾಗೆ ಬಾಬಾ ಅಂತಾರೆ, वरदान को स्मरण करते लेकिन वरदान स्वरूप बनने में नंबरवार बन जाते. ವರದಾನ ಸ್ಮರಣೆ ಮಾಡ್ಕೊಳ್ತೀರಿ, ಸ್ವರೂಪ ಆಗೋದಿಲ್ಲ. ಸ್ವರೂಪ ಏನು? ನಾ ಆತ್ಮ ಇದ್ದೀನಿ, ನಾ ಶರೀರ ಅಲ್ಲ. ನಾ ಆತ್ಮ ಸದಾ ಸಂತುಷ್ಟಿದ್ದೀನಿ. ಅಸಂತೋಷ್ ಭಲೆ ಈ ಸಮಯದಲ್ಲಿ ರೋಲ್ ಒಳಗೆ ಅಥವಾ ಹೇರಾಪೇರಿ ಭಲೆ ಪರಿಸ್ಥಿತಿಯೊಳಗಿರ್ಬೋದು. ಇದು ಕಾರ್ಟೂನ್ ಶೋ ಪ್ರೀ ರೆಕಾರ್ಡೆಡ್ ಅದ. ಇದು ನಾನು ಬದಲಾಯಿಸೋದ್ರಿಂದ ಇದೇನು ಬದಲಾವಣೆ ಆಗೋದಿಲ್ಲ. ಅದು ಏನಿದೆ ಅದೇ ಇದೆ. ಬಾಬಾ ಪರಿಸ್ಥಿತಿ ಬದಲಾಯಿಸ್ಲಿಕ್ಕೆ ಬಂದಿಲ್ಲ, ಜೀವನ ಬದಲಾಯಿಸ್ಲಿಕ್ಕೆ ಬಂದಿಲ್ಲ. ನಮಗೆ ಆತ್ಮ ಜಾಗೃತ ಮಾಡಕ್ಕೆ ಬಂದಾರ, ನಮ್ಮ ಸತ್ಯ ನಮಗೆ ತಿಳಿಸ್ಲಿಕ್ಕೆ ಬಂದಾರ. ಶೋನೇ ಅದ, ಶೋ ಚೇಂಜ್ ಆಗಲ್ಲ ಮಗು. ನೀ ಶೋ ನೋಡುವ ದೃಷ್ಟಿಕೋನ ಏನು ಮಾಡ್ಕೊ, ಚೇಂಜ್ ಮಾಡ್ಕೊ. ಎಲ್ಲಾನು ರಿಯಲ್ ಅಂತ ಗಾಬರಿ ಆಗ್ತಿದ್ದಿ. ಅದು ರಿಯಲ್ ಅಲ್ಲ, ಪೇಪರ್ ಟೈಗರ್ ಅದ, ಇವೆಲ್ಲ ಡಾಲ್ ಅದಾವ. ಇಲ್ಲಿ ಯಾರೂ ಅಂಜಿಸೋರು ಇಲ್ಲ, ಭಯಪಡಿಸೋರು ಇಲ್ಲ. ಇದೆಲ್ಲ ಸ್ಕ್ರಿಪ್ಟೆಡ್ ಫಿಲ್ಮ್ ಶೋ ನಡೀತಾ ಇದೆ. ನೀ ಆತ್ಮ ಇದ್ದಿ, ನಿನಗೆ ಯಾರು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನುವ ಜಾಗೃತಿ ಮಾಡ್ಸಕ್ಕೆ ಬಂದಾರೆ ಹೊರತಾಗಿ ಶಿವ ಬಾಬಾ, ದಾದಿದು, ಬ್ರಹ್ಮ ಬಾಬಂದು, ಅಕ್ಕೋರ್ದು ಯಾರ್ದಾರೆ ಪರಿಸ್ಥಿತಿ ಚೇಂಜ್ ಮಾಡೋಕ್ಕೆ, ಜೀವನ ಚೇಂಜ್ ಮಾಡೋಕ್ಕೆ ಬಂದಿಲ್ಲ. ಜೀವನದಲ್ಲಿ ಜೀವನನೇ ರಿಯಲ್ ಅಂದ್ಕೊಂಡು ಮುಳುಗಿದ್ವಲ್ಲ, ಅಲ್ಲಿಂದ ನನಗೆ ಏನು ಮಾಡೋಕ್ಕೆ ಬಂದಾರ ಬಾಬಾ? ನೀ ಯಾರು, ಜೀವನ ಏನು? ಜೀವನ್ ಒಂದು ಡ್ರಾಮಾದ ಶೋ, ದೃಶ್ಯ. ಅದು ಜೀವನದಿಂದ ನೀ ಏನಿದೆ ಪರಿಯಾದಂಥ ಸತ್ಯ ಇದೆ. ಇದನ್ನು ಬಾಬಾ ನಮಗೆ ಅರಿವು ಮಾಡ್ಲಿಕ್ಕೆ ಬಂದಿದ್ದಾರೆ. और बाप दादा हर एक के भाग्य को देख हर्षित होते रहते. ಇಲ್ಲಿ ಪ್ರತಿಯೊಬ್ಬ ಮಕ್ಕಳ ಭಾಗ್ಯ ಏನು? ಯಾರು ಕಾರ್ಟೂನ್ ಶೋ ಒಳಗೆ ತಾನೇ ಕಾರ್ಟೂನ್ ಅಂತ ಅಳ್ತಾ ಇದ್ದಾರೋ, ಅಥವಾ ಕಾರ್ಟೂನ್ ಶೋ ನೋಡಿ ತನಗೆ ತಾನು ನಿರಾಕಾರ ಆತ್ಮನ ಸದಾ ಸಂತುಷ್ಟಿದ್ದೀನಿ ಅಂತ ಕಾರ್ಟೂನ್ ಶೋ ನೋಡಿ ಖುಷಿಯ ಮನರಂಜನೆ ಅನುಭವ ಮಾಡ್ತಾ ಇದ್ದಾರೋ, ಆ ಭಾಗ್ಯಶಾಲಿ ಮಕ್ಕಳನ್ನು ನೋಡಿ ಸ್ವಪ್ನದ ಜಗತ್ತಿನಲ್ಲಿ ಮುಳುಗಿ ಅದನ್ನ ರಿಯಲ್ ಅಂದ್ಕೊಂಡಿದ್ದಾರೋ, ಅಥವಾ ಇದು ಸ್ವಪ್ನ ಅಂತ ತಿಳ್ಕೊಂಡು ಜಾಗೃತಿ ಇದ್ದಾರೋ ಅನ್ನೋದು ಎರಡನ್ನ ನೋಡಿ ರಿಯಾಲಿಟಿಯಲ್ಲಿರುವ ಮಕ್ಕಳನ್ನು ನೋಡಿ ಬಾಬಾ ಖುಷಿ ಆಗ್ತಿದ್ದಾರೆ.
सभी ने हाथ उठाया। याद है ना कि हम कारण को समाप्त कर समाधान स्वरूप बनेंगे. ಕಾರಣ ಏನು? ಕಾರಣ ಏನು ಅಂತಂದ್ರೆ ನಾ ಹಿಂಗಿದ್ದೀನಿ ರೀ, ಇದು ಸರಿನೇ ಆಗವಲ್ದು, ಇದು ಕಾರಣ. ಸಮಾಧಾನ ಸ್ವರೂಪ ಏನು? ಡ್ರಾಮಾದಲ್ಲಿ ಅಷ್ಟು ಸರಿ ಆಫೀಸಿಗೆ ತಿರುಗಾಡೋದು, ಅಲೆದಾಡೋದು, ಅದೊಂದು ದೃಶ್ಯ ಅದ. ನಾನು ಅನ್ಕೋತೀನಿ ಇದು ಒಂದೇ ದಿನದಾಗೆ ಮುಗಿಬೇಕು. ಯಾಕಂದ್ರೆ ನನ್ನ ಬಿಲೀಫ್ ಸಿಸ್ಟಮ್, ಮೈಂಡಿನ ಬಿಲೀಫ್ ಸಿಸ್ಟಮ್ ಒಳಗೆ ಏನದ, ಒಂದೇ ಸರಿಗೆ ಕೆಲಸ ಆಗಬೇಕು ಅಂತದ. ಅದಕ್ಕಂತರ ಸಕ್ಸಸ್. 2 ಸರಿ ತಿರುಗಾಡೋದು 10 ಸರಿ ತಿರುಗಾಡೋದು ಏನಲ್ಲ ಸಕ್ಸಸ್ ಅಲ್ಲ. ಅದಕ್ಕೆ ದಣಿವು, ಅದಕ್ಕೆ ಕಷ್ಟ, ಅದಕ್ಕೆ ಪರೇಶಾನ್. ಆಫೀಸರ ನಾವೇನು ಅನ್ಕೋತೀವಿ, ನಾವು ಯಾವಾಗ ಚುಟ್ಟಿ ಕೇಳ್ತೀವಿ ಅವಾಗ ಕೊಡ್ಬೇಕು. ಅವ್ರು ಚುಟ್ಟಿ ಕೊಡಲಿಲ್ಲ ಅಂತಂದ್ರೆ ಅದಕ್ಕೆ ಪರೇಶಾನ್ ಅಂತ ತಿಳ್ಕೊಳ್ಳೋದು ಡ್ರಾಮಾ ಏನು ಮಾಯಾ ನನಗೆ ಮೈಂಡ್ ಒಳಗೆ ಹಾಕಿಬಿಟ್ಟಿದೆ. ಅದಕ್ಕೆ ಅವ್ರು ನನ್ನ ಅನುಸಾರ ರಜೆ ಕೊಡಲಿಲ್ಲ, ನನ್ನ ಅನುಸಾರ ಯಾವುದೂ ಆಗಲಿಲ್ಲ ಅಂದ್ರೆ ಏನು ತಿಳ್ಕೊಳ್ಳೋದು? ಭಾಳ ಕಷ್ಟ ಇದು, ಭಾಳ ಪರಿಸ್ಥಿತಿ. ಜೀವನ ಏನದ, ಭಾಳ ಕಷ್ಟ ಅದ. ಅದಕ್ಕೆ ಏನಂತಾರೆ ಬಾಬಾ ಇಲ್ಲಿ ಕಾರಣ, ಅವೆಲ್ಲ ಅನೇಕ ಕಾರಣಗಳು ಡ್ರಾಮಾದಲ್ಲಿ ನೊಂದಿದೆ. ಸಮಾಧಾನ ಏನು? ಸಮಾಧಾನ ಏನ್ರಿ ಈ ಎಲ್ಲ ಪರಿಸ್ಥಿತಿಯೊಳಗೆ? ಆಫೀಸರೇ ಹಂಗೆ, ಆಫೀಸ್ನಾಗ ಹೋಗೋದು ಹಂಗೆ, ಶರೀರದ ಹಿಂಗೆ, ಡಾಕ್ಟ್ರು ಜಲ್ದಿ ಸಿಗಲ್ಲ, ಎಷ್ಟು ಸರಿ ದವಾಖಾನಿಗಲ್ದಾಡಬೇಕು ಎಲ್ಲ ಕೆಲಸ ಬಿಟ್ಟು. ಮತ್ತು ಲೇಬರು ಹಂಗದಾರ, ಫೋನ್ ಮಾಡಿದ್ರಿ ಇದು ಆಗಲ್ಲ, ಟಿ ವಿ ರಿಪೇರ್ ಇಲ್ಲ, ಹಂಗಿಲ್ಲ ಹಿಂಗಿಲ್ಲ ಎಲ್ಲನೂ ಅಂತೀವಿ. ಮಿಕ್ಸಿ ರಿಪೇರ್ ಇಲ್ಲ, ಮನ್ಯಾಗ ನೀರಿಲ್ಲ, ಸಿಲಿಂಡರ್ ಇಲ್ಲ, ಇವೆಲ್ಲ ಪರಿಸ್ಥಿತಿಗಳು. ಆದರೆ ಇವೆಲ್ಲ ಸಮಸ್ಯೆ, ಕಾರಣಗಳಿವೆಲ್ಲ. ಸಮಾಧಾನ ಏನು? ಸಿಲಿಂಡರ್ ಇಲ್ಲ, ಅದು ಸಿಲಿಂಡರ್ ಇಲ್ಲ, ಹೌದದು ಹಂಗೆ ತಿಳ್ಕೊ. ಆರಾಮ್ ತಪ್ಪೈತೆ, ಅಲ್ಲೇ ಆರಾಮ್ ತಪ್ಕೊ, ದವಾಖಾನಿಗೆ ಹೋಗತ್ತ ಕರ್ಕೊಂಡು ಹೋಗತ್ತ ಅನ್ಬೇಡ. ಹೌದಿಲ್ಲ ಜಪ್ಪಣ್ಣವ್ರ? ಬೇಡಪ್ಪ, ನೀವು ಅನ್ಸಾರ ಮಾಡಬೇಡ್ರಿ, ಬೇರೆದವ್ರು ಮಾಡ್ರಿ. ಸಮಸ್ಯೆ ಹಿಂಗದ, ಸಮಾಧಾನ ಏನು? ಅನ್ನಪೂರ್ಣಕ್ಕೂರ ಇದು ಡ್ರಾಮಾನೇ ಅದ. ಸಮಾಧಾನ ಏನು? ಪರಿಸ್ಥಿತಿ ಕಮ್ಮಿ, ಹೆರಾಪೇರಿ ಎಲ್ಲಿ ನಡೆದಿದೆ? ಡ್ರಾಮಾದೊಳಗೆ, ಪಾತ್ರದೊಳಗೆ ನಡೆದಿದೆ. ನಾ ಆತ್ಮ ಏಕ್ದಮ್ ಏನಿದ್ದೀನಿ? ಶಾಂತಿದ್ದೀನಿ, ಸ್ಥಿರ ಇದ್ದೀನಿ. ಬದಲಾವಣೆ ಕಮ್ಮಿ ಡ್ರಾಮಾದೊಳಗದ, ರೋಲ್ ಒಳಗದ. ನಾನು ಭರ್ಪೂರ ಆತ್ಮ ಇದ್ದೀನಿ. ಹೆಚ್ಚು ಕಡಿಮೆ ಏನಿದೆ ಇದು ರೋಲ್ ಒಳಗೆ, ಡ್ರಾಮಾದೊಳಗಿದೆ. ನಾನು ಏಕ್ದಮ್ ಸ್ಟಿಲ್, ಏಕ್ದಮ್ ಶಾಂತ ಆತ್ಮ ಇದ್ದೀನಿ, ಭರ್ಪೂರ್ ಇದ್ದೀನಿ, ಸಂಪನ್ನ ಇದ್ದೀನಿ. ರೋಲ್ ಒಳಗೆ ಅಸಂತುಷ್ಟತೆ ಇರ್ಬೋದು, ಆದರೆ ನಾ ಆತ್ಮ ಏನಿದ್ದೀನಿ? ಸಂತುಷ್ಟಿದ್ದೀನಿ. ಸರಿ. ಮತ್ತು ರೋಲ್ನ ಮೂಲಕ ಸಿಲಿಂಡರ್ ಇಲ್ಲ, ಸಿಲಿಂಡರ್ ತರಕ್ಕೆ ಆಫೀಸ್ ಕೆಲಸ ಆಗಿಲ್ಲ, ಆಫೀಸಿಗೆ ಹೋಗೋದು ಬಸ್. ಅದು ಡ್ರಾಮಾದ ಒಂದು ದೃಶ್ಯ, ಅದು ನೊಂದಿದೆ. ಅದರಲ್ಲೂ ಏನು ಮಾಡೋಕ್ಕಾಗಲ್ಲ. ದುಃಖ ಯಾಕೆ ಅನ್ನಿಸ್ತೈತಿ? 4 ಸರಿ 2ನೇ ಸರಿ ಕೆಲಸ ಆಗ್ತದಂತ ಬಿಲೀಫ್ ಸಿಸ್ಟಮ್ ಇತ್ತು. ಒಂದೇ ಸರಿಗೆ ಆಗ್ತದಿಲ್ಲ, 2 ಸರಿ. ಬ್ಯಾಂಕಿನೊಳಗೆ ಈ ಕೆಲಸ 2ನೇ ಸರಿ ಆಗ್ತದೆ ಅಂದ್ಕೊಂಡಿದ್ದು. ಮ್ಯಾನೇಜರ್ ಇಲ್ಲ, ಅದಾಯ್ತು ಇದು ಆಯಿತು, ಇಷ್ಟು ಸರಿ ಅಲ್ದಾಡೋದು ನಡೆದು. ಬಿಲೀಫ್ ಸಿಸ್ಟಮ್ ಒಳಗೆ ಏನೈತಲ್ಲ, ಇಷ್ಟು ಸರಿ ಅಲ್ದಾಡೋದಂತಂದ್ರೆ ಇದು ನಮಗೆ ಕಷ್ಟ ಅಂತ. ಕಷ್ಟ ತಂದಮೇಲೆ ಏನು ಫೀಲ್ ಮಾಡೋದು? ಅದನ್ನು ರಿಯಲ್ ಅಂದ್ಕೊಂಡು ದುಃಖದ ಅನುಭವ ಮಾಡ್ತೀವಿ. ಅಷ್ಟು ಸರಿ ತಿರುಗಾಡುವುದು ಡ್ರಾಮಾದ ದೃಶ್ಯದಲ್ಲಿ ನೊಂದಿದೆ. ಬಸ್ ಇದೇ ಆಗೋದಿದೆ, ಅದೇ ಆಗ್ತಾ ಇದೆ. ಆದರೆ ನಾ ಏನಿದ್ದೀನಿ? ಸಾಕ್ಷಿ ದೃಷ್ಟ. ನಂದೇನು ಅಲದಾಡೋದು ಇಲ್ಲ, ತಿರುಗಾಡೋದು ಇಲ್ಲ, ಕಮ್ಮಿನೂ ಬೀಳೋದಿಲ್ಲ, ಕಸ್ಕೊಳ್ಳೋದು ಇಲ್ಲ. ನನಗೆ ಯಾರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ಬಾಬಾ ಅಂತಾರ, ಸಮಸ್ಯೆ ಇದೆ, ಆದ್ರೆ ನೀನು ಸ್ವಯಂ ಸಮಾಧಾನ ಸ್ವರೂಪ ಆಗೋ. याद है होमवर्क कई बच्चों ने रूरिहान में यह पत्रों द्वारा, ईमेल द्वारा रिजल्ट लिखी है. अच्छा है, अटेंशन गया, लेकिन जो बाप दादा को शब्द अच्छा लगता सदा. ಬಾಬಾ ಯಾವಾಗರೆ ಖುಷಿ ಇರ್ತೀನಿ ರೀ, ಯಾವಾಗರೆ ನಾನು ಖುಷಿ ಇರೋಕ್ಕಾಗಲ್ಲ, ಇದು ನನಗಾಗೋದಿಲ್ಲ ಅಂತಾರೆ ಬಾಬಾ. ಯಾವಾಗರೆ ನೆನಪಿನಾಗ ಇರ್ತೀನಿ ರೀ, ಯಾವಾಗರೆ ಮಾಯಾ ನೆನಪಿನಾಗ ಇಲ್ಲ, ಸದಾ ಅಂತಾರೆ ಬಾಬಾ. ಬಾಬಾಗೆ ಏನು ಪಸಂದ? ಸದಾ ಪಸಂದ. लेकिन जो 1 मास के होमवर्क में अच्छी मार्क्स लेने वाले बने हैं वह हाथ उठाओ. ಬಾಬಾ ಅಂತಾರ, ಕಾರಣವನ್ನು ನಿವಾರಣೆ ಮಾಡಿಕೊಡ್ರಿ ಮತ್ತು ಸಮಾಧಾನ ಸ್ವರೂಪರು ಆಗ್ರಿ. ಈಗ ಈ ವರ್ಷದ लास्ट टर्न दूसरे वर्ष में क्या होता वह तो आप और बाबा देखेंगे. क्या यह एक शब्द समय को देख आप लोग कहते हो ना, समय की पुकार, भक्तों की पुकार, समय की पुकार, दुखी आत्माओं की पुकार, आपके स्नेही सहयोगी आत्माओं की पुकार आप ही पूर्ण करेंगे ना. ಒಂದು ಕಡೆಗೆ ಭಕ್ತರು ಅಳ್ತಾ ಇದ್ದಾರೆ, ಒಂದು ಕಡೆಗೆ ಸಮಯ ಏನಂತ ಇದೆ, ಸಮಯ ಎಂಡ್ ಆಗ್ಲಿಕ್ಕೆ ಬಂದಿದೆ. ಅಂದರೆ ಡ್ರಾಮಾ ನಾಟಕ
ಎಂಡ್ ಆಗ್ಲಿಕ್ಕೆ ಬಂದಿದೆ, ಅದ್ರ ಕೂಗು, ನೀವು ರೆಡಿ ಆಗ್ರಿ ಹಿಂಗಂತಾರಲ್ಲ. ಅಕ್ಕಿ ಕಾಳು ಹಾಕು ಟೈಮ್ ಬಂದದ, ಕರ್ಕೊಂಬರ್ರಿ ಅಲ್ಲೊಂದು 4 ಮಂದಿ ಬೆನ್ನ ಹತ್ತಾರೆ, ಹೆಚ್ಚು ಕಡಿಮೆ ಆದ್ರೆ ಒಳಗೆ ಬರ್ತಾರೆ. ಅವರು ಡ್ರೆಸ್ ಮಾಡ್ಕೋತಿರ್ತಾರಲ್ರಿ, ಏನಿರ್ತದೆ ಹಂಗೆ ಬರ್ರಿ ಅಂತ. ಅದೊಂದು ಟೈಮದ ಕೂಗೇನು, ಇದೇ ಟೈಮಿಗೆ ಯಾವುದೇ ಕಾರಣಕ್ಕೂ ಅಕ್ಕಿ ಕಾಳು ಇಲ್ಲ. ಅವ್ರು ಹಿರಿಯರು ನಿಂತಿರ್ತಾರೆ, ಅಡ್ವಾನ್ಸ್ ವಿಚಾರ ಮಾಡ್ತಾರೆ, ಈ ಟೈಮಿಗೆ ಅಕ್ಕಿ ಕಾಳು ಹಾಕ್ಲಿ, ನಾಳೆ ಅಡವಟ್ಟಾಗ್ತೈತಿ, ಹೆಂಗಾರ ಮಾಡಿರಿ ಕರ್ಕೊಂಬರ್ರಿ ಅಂತ. ಅದು ಅವ್ರ ಬಿಲೀಫ್ ಸಿಸ್ಟಮ್. ಇವ್ರಂತಾರ ಆಗೋದು ಒಂದೇ ಸರಿ ಆಗೋದಿರ್ತದೆ, ಸ್ಟೇಜ್ ಮೇಲೆ ಒಂದೇ ಒಂದು ಸರಿ ಇರ್ತದೆ, ಇದೇ ರೆಕಾರ್ಡಿಂಗ್ ಆಗ್ತದೆ, ಇದೇ ಇದ್ರಾಗ ಬರ್ತದೆ, ಅದು ಏನು ಮೇಕಪ್ ಆಗಬೇಕು, ಪೂರಾ ಆಗಬೇಕು, ಟೈಮ್ ಅನುಸಾರ ಆಗಬೇಕಲ್ಲ. ಇವನ್ ಮನಿ ಶಾಂತಿ ಆಗಲಿ ಎಲ್ಲನೂ ಹಾಗೆ ಸಮಯ ಅನುಸಾರ ಸತ್ಯುಗ ನಿರ್ಮಾಣ, ಸಮಯ ಅನುಸಾರ ಈ ಡ್ರಾಮಾ ಎಂಡ್ ಆಗಲೇಬೇಕು. ಅಂದಮೇಲೆ ಇವೆಲ್ಲ ಕೂಗುಗಳದವಲ್ಲ, ಇದನ್ನೆಲ್ಲ ಸರಿಪಡಿಸೋರು ಯಾರು? ನೀವೇ ಆತ್ಮರು ಅಂತಾರೆ ಬಾಬಾ. ಈ ಎಲ್ಲ ಕೂಗಿನ ಎಂಡ್ ಮಾಡೋರು, ಈ ಕೂಗಿಗೆ ಪರಿಹಾರ ಮಾಡೋರು ಯಾರು? ಯಾಕಂದರೆ ಸಮಯದ ರಚಯಿತ ಯಾರು? ನಾನೇ ಆತ್ಮ. ಸಮಯದ ರಚಯಿತ. ಈ ಜಗತ್ತಿನ ರಚಯಿತನೇ ಯಾರು? ಯಾರು? ಶಿವ ಬಾಬಾ ಅಲ್ಲ, ನಾನೇ ಸ್ವಯಂ ಆತ್ಮ ಇದ್ದೇನೆ. ಹೆಂಗೆ ಇದು ತಿಳ್ಕೊಡ್ರಿ, ಈ ಜಗತ್ತು ಬಾಬಾಂದು ಅಂತ ಹಿಂಗೆ ಅಂದ್ಕೊಂಡಿದ್ದೀವಿ. ಖರೆ ಮನಸ್ಸು ಬಾಬಂದು, ಮನಸ್ಸಿನೊಳಗಿರುವಂಥ ಸ್ಕ್ರಿಪ್ಟ್ ಡ್ರಾಮಾ, ಅದು ಸ್ಟೋರಿ ಯಾರ್ದು? ಬಾಬಂದು. ಓಕೆ, ಬಾಬಂದ ನೋಡು. ಆದರೆ ಇದು ನಾ ಯಾವಾಗ ನಾಟಕದೊಳಗೆ ಬಂದೆ, ಈ ಎಂಟರ್ ಆದೆ, ಆತ್ಮನ ಮನಸ್ಸಿನೊಳಗೇನು ಸ್ಟೋರಿ ಅದ, ಈ ಸ್ಟೋರಿ ಹೆಂಗೆ ಪ್ಲೇ ಆಗಕತ್ತಲ್ರಿ, ಇದು ಎಲ್ಲಿಂದ ಆಗ್ತಾ ಇದೆ? ಇದೇ ಜನ ನನ್ನ ಮುಂದೆ ಯಾಕದಾರ, ಇದೇ ಸೀನ್ ನನ್ನ ಮುಂದೆ ಯಾಕೆ ಕಾಣಿಸ್ತದತ್ತಂದ್ರೆ, ಇದೇ ಸ್ಟೋರಿ ಈ ಮೈಂಡ್ ಒಳಗೆ ರೆಕಾರ್ಡಿಂಗ್ ಒಳಗೆ ಅದ. ಇದೇ ಮ್ಯಾನಿಫೆಸ್ಟಾಗಿ ಏನಾಗ್ತಾ ಇದೆ, ಹೊರಗೆ ಕಾಣಿಸ್ತಾ ಇದೆ. ಹಿಂಗೆ ಅನ್ಬೋದಲ್ರಿ. ಎಲ್ಲರ ಮೊಬೈಲ್ ಬೇರೆ ಬೇರೆ, ಬಾಬ್ದಾದ ಮಿಲನ್ದೊಳಗೆ ಚಾನಲ್ ಎಲ್ಲರದ್ದು ಏನಿರ್ತೈತಿ, ಬೇರೆ ಬೇರೆ ಇರ್ತಾವೆ. ಈಗ ಸ್ಕ್ರೀನ್ ಅದ, ಈ ಸ್ಕ್ರೀನ್ ಮೇಲೆ ಅದ ಯಾಕೆ ಬರ್ತಾ ಇದೆ? ಯಾಕಂದ್ರೆ ಅದರೊಳಗೆ ರೀಲ್ ಒಳಗೆ ಅದನ್ನೇ ರೆಕಾರ್ಡಿಂಗ್ ಅದ, ಅದೇ ಅದರ ಸ್ಕ್ರೀನ್ ಮೇಲೆ. ಮತ್ತು ಅದನ್ನು ಚೇಂಜ್ ಮಾಡಿದ್ವಿ ಅಂದ್ರೆ ಅವಾಗ ಏನಾಗ್ತೈತಿ, ಅಲ್ಲಿ ಚೇಂಜ್ ಆಗ್ತೈತಿ. ಹಾಗೆ ಪ್ರತಿಯೊಬ್ಬ ಆತ್ಮ ಸೇಮ್, ಆದರೆ ಆತ್ಮದ ಮನಸ್ಸಿನೊಳಗೆ ಫಿಲ್ಮ್ ಅದಲ್ಲ, ಸ್ಟೋರಿ ಅದಲ್ರಿ, ಅದೇನಿದೆ, ಚೇಂಜ್ ಅದ. ಅಂದಮೇಲೆ ಬಾಬಾ ಅಂತಾರ, ಭಕ್ತರು ಕೂಗು ಅಂದ್ರೆ ಹಂಗೆ ಹೊರಗಿನ ಭಕ್ತರು ಕೂಗಲ್ರಿ. ಅನೇಕ ಜನ್ಮ ಈ ಮನಸ್ಸು ಭಕ್ತಿ ಮಾಡಿದೆಯಲ್ಲ, ಆ ಭಕ್ತಿಯ ವಿಚಾರಗಳು ಎಲ್ಲದವ್ರಿ, ಒಳಗೆ ಅದಾವ. ಅವು ಚೀರಾಡ್ತಾವ. ಅವು ಏನಂತ ಚೀರಾಡ್ತಾವ? ನಾ ದರ್ಶನ ಮಾಡಬೇಕು, ನಾ ಮುಕ್ತಿ ಹೊಂದಬೇಕು, ನನ್ನ ಕೊನೆಗೆ ಭಗವಂತ ಸಿಗಬೇಕು, ನನ್ನ ದರ್ಶನ ಆಗಬೇಕು. ಇನ್ನೂ ಒಳಗೆ ಇಚ್ಛಾ ಭಾಳ ಅದಾವ್ರಿ. ಒಳಗೆ ಭಕ್ತಿ ಇಚ್ಛೆನ ಪೂರ್ಣ ಆಗಿಲ್ಲ. ಸಮಯನು ಅಂತ ಸಮಯದೊಳಗೆ ನಾ ಆತ್ಮ ಆಗಿರುವ ಅಂದರೆ ಇದೇ ಸಂಗಮ ಯುಗ ಎಂಡ್ ಆಗಕ್ಕೆ ಬತ್ತು, ನಾ ಜೀವನ್ ಮುಕ್ತಿ ಅನುಭವ ಇಲ್ಲೇ ಮಾಡಬೇಕು. ಅದು ಸಮಯನು ಏನಂತದ, ನಾ ಇಲ್ಲೇ ಜೀವನ್ ಮುಕ್ತಿ, ಇಲ್ಲೇ ಅತೀಂದ್ರ ಸುಖದ ಅನುಭವ ಮಾಡಬೇಕು. ಇದು ಮುಂದಲ್ಲ. ಮತ್ತು ಪಾರ್ಟ್ ಎಂಡ್ ಆಗೋದ್ರೊಳಗೆ ಏನಾಗಬೇಕು, ಸಂಪೂರ್ಣತೆ ಅನುಭವನ ಇಲ್ಲಿನೇ ಮಾಡಬೇಕು. ಸಮಯ, ಭಕ್ತರು ಮತ್ತು ಜನ, ದುಃಖಿ ಆತ್ಮರು ಎಲ್ಲ ಎಲ್ಲಿ? ಮೈಂಡ್ ಒಳಗೆ ಅದ. ಬಾಬಾ ಅಂತಾರ, ಅದಕ್ಕೆ ನೀ ಈ ಎಲ್ಲ ಮನಸ್ಸಿಗೆ ಸಂದೇಶ ಏನು ಕೊಡು, ಏನು ನಾಲೆಜ್ ಕೊಡು? ನಾ ಪೂರ್ಣಿದ್ದೀನಿ, ನಾ ಆತ್ಮ ಇದ್ದೀನಿ. ಆ ಪ್ರತಿ ವಿಚಾರ ಹಿಂಗೆ ತಿಳ್ಕೊಬೇಕು. ನಾ ರೇಣುಕಾ ಇದ್ದೀನಿ ಅಂತ ತಿಳ್ಕೊಂಡದ, ನಾ ಮನುಷ್ಯ ಇದ್ದೀನಿ, ನಾ ಭಕ್ತಿದ್ದೀನಿ, ನಾ ಅಸಂತುಷ್ಟಿದ್ದೀನಿ, ನಾ ಅಶಾಂತಿ ಇದ್ದೀನಿ, ನಾ ಸ್ತ್ರೀ ಇದ್ದೀನಿ, ಅಬಲ ಇದ್ದೀನಿ, ನನಗ್ಯಾರು, ನಾ ಒಂಟಿ ಇದ್ದೀನಿ. ಇವೆಲ್ಲ ಸಂಕಲ್ಪದೊಳಗದಾವ, ವಿಚಾರದೊಳಗದಾವ. ಇವು ಹೊರಗಿಲ್ಲ. ಹೊರಗಿನವ್ರು ಯಾರಿಗೆ ಏನೂ ಮಾಡಬೇಕಾಗಿಲ್ಲ. ಏನು ಮಾಡಿ ಚಪ್ಪಾಳೆ ಬರ್ಸ್ರಿ. ಈ ಕೂಗಾಟದಲ್ರಿ, ಈ ಕೂಗಾಟ ಎಲ್ಲಿ ನಡೆದದ? ಆ್ಯಕ್ಚುಲಿ ಒಳಗೆ. ಹಂಗೆ ಅನ್ನಿಸ್ತದ ಹೊರಗಂತ. ಒಳಗೆ ಇರೋದ್ರಿಂದನೇ ಇನ್ನೂ ತಕನು ಇವು 3 ಗೇಮ್ ಅದಲ್ರಿ. ಮಧ್ಯದಲ್ಲಿ ಮನಸ್ಸು, ಈ ಕಡೆಗೆ ರೋಲ, ಈ ಕಡೆಗೆ ಆತ್ಮ. ಈ ಮನಸ್ಸು ಯಾವಾಗ ರೋಲ್ ಕಾನ್ಷಿಯಸ್ನಾಗ ಬರ್ತದೆ ನೋಡು, ಅವಾಗ ಚೀರ್ದಂಗ, ಕಿರಿಕಿರಿ, ಕಮ್ಮಿ ಫೀಲ, ಇನ್ನೂ ಆಗಬೇಕು, ದರ್ಶನ ಮಾಡಬೇಕು, ಎಲ್ಲರೇ ಹೋಗಬೇಕು, ಹಿಂಗೆ ಅನ್ನಕ್ಕೆ ಶುರುವಾಗಿಬಿಡ್ತೈತಿ. ಅದು ಅಪೂರ್ಣ ಫೀಲ್ ಮಾಡ್ತದೆ ಬಾಬಾನ ಮಗು ಆಗಿದ್ರು. ಅದಕ್ಕೆ ಏನಂತಾರೆ ಬಾಬಾ, ಈ ಮನಸ್ಸಿಗೆ ಈ ನಾಲೆಜ್ ಕೊಡಬೇಕು. ನಾ ಅಂದ್ರೆ ಆತ್ಮ ಇದ್ದೀನಿ, ನಾ ಅಂದ್ರೆ ಪೂರ್ಣ ಇದ್ದೀನಿ, ನಾ ಅಂದ್ರೆ ಸದಾ ಇದ್ದೀನಿ, ನಾ ಅಂದ್ರೆ ಎವ್ವರಿದ್ದೀನಿ, ಸಂತೋಷದಲ್ಲಿ ಸದಾ ಇದ್ದೀನಿ. ಇದು
ಬಾಬಾ ಹೇಳ್ತಾರೆ, ಪದೇ 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 ಈ ಮನಸ್ಸಿಗೆ ಏನು ಮಾಡಬೇಕು, ಕೊಡಬೇಕು. ಪದೇ ಪದೇ ಈ ಮನಸ್ಸು ಮತ್ತ ಪರಿಸ್ಥಿತಿ ವಶ ಆಗ್ತದ. ಪದೇ ಪದೇ ಈ ಮನಸ್ಸಿಗೆ ಏನು ಮಾಡಬೇಕಾಗಿದೆ, ಜಾಗೃತಿಯನ್ನು ಮಾಡಬೇಕಾಗಿದೆ. ಇದೇ ಜಾಗೃತಿ, ಇದೇ ನಿಮ್ಮ ಕರ್ತವ್ಯ, ಇದೇ ನಿಮ್ಮ ಕೆಲಸ. ಇದು ಯಾರು ಮಾಡಬೇಕು, ನೀವೇ ಮಾಡಬೇಕು. ಇದು ಮತ್ತೆ ಯಾರು ಮಾಡೋರಲ್ಲ. ಇದನ್ನು ಯಾರು ಮಾಡ್ಬೇಕಂತಾರೆ ಬಾಬಾ, ನೀವೇ ಮಾಡಬೇಕು. ಇದು ಬಾಬಾನೂ ಮಾಡೋದಿಲ್ಲ. ಬಾಬಾ ಕೇವಲ ನಾಲೆಜ್ ಕೊಡ್ತಾರೆ. ನೀ ಏನಿದಿ, ಮಾಯಾ ಅಂದ್ರೇನು, ಮಾಯಾ ನಾಲೆಜ್ ಕೊಡ್ತಾರೆ. ಸ್ವಯಂ ನಿನ್ನ ನಾಲೆಜ್ ಕೊಡ್ತಾರೆ. ಬಾಬಾ ನಾಲೆಜ್ ಕೊಡ್ತಾರೆ. ಇದು ನಾಟಕದ ನಾಲೆಜ್ ಕೊಡ್ತಾರೆ. ಇಲ್ಲಿ ನಾಟಕದಿಂದ ಹೊರಗೆ ಬರೋ ಕೆಲಸ ಯಾರ್ದು, ನೀನೇ ಅಂತಾರೆ ಬಾಬಾ. ನೀನೇ ಹೊರಗೆ ಬರಬೇಕು. ಆಪ್ಕ ಕರ್ತವ್ಯ ಕ್ಯಾ, ಕಿಸ್ ಕರ್ತವ್ಯಕ್ಕೆ लिए ಬ್ರಾಹ್ಮಣ ಬನೆ ಹೋ. ಯಾವ ಕರ್ತವ್ಯಕ್ಕಾಗಿ ನೀವು ಬ್ರಾಹ್ಮಣ ಆಗಿರಿ, ಯಾವ ಕರ್ತವ್ಯಕ್ಕಾಗಿ? विश्व परिवर्तक आपका टाइटल है ना, विश्व परिवर्तक आपका कार्य है. ವಿಶ್ವ ಪರಿವರ್ತಕ ನಿಮ್ಮ ಕಾರ್ಯ ಇದೆ, ನಿಮ್ಮ ಟೈಟಲ್ ಇದೆ. ಅಂದಮೇಲೆ ಈ ಕಾರ್ಯ ಯಾರು ಮಾಡಬೇಕು, ನೀವೇ ಮಾಡಬೇಕು. ಲಕ್ಷ್ಯ ಇಟ್ಟಿರಲ್ಲ, ಲಕ್ಷ್ಯ ಇಟ್ಟಿರಿ ವಿಶ್ವ ಪರಿವರ್ತನೆ. ಲಕ್ಷಣ ನೋಡಿದ್ರೆ ಇನ್ನೂ ಅಳಬುರ್ಕ, ಇನ್ನು ನನಗೆ ಯಾರ ಬಂದು ಹೆಲ್ಪ ಮಾಡಬೇಕು ಅಂತ ಅಂದಮೇಲೆ ಲಕ್ಷ್ಯದಂತೆ ಲಕ್ಷಣಗಳು. ಮುರಳಿ ಟೈಟಲ್ ಏನಿದೆ ರೀ, ಲಕ್ಷ್ಯದಂತೆ ಲಕ್ಷಣಗಳು. ಲಕ್ಷ್ಯದ ನಾನು ಸಂಪನ್ನ ಇದ್ದೀನಿ ಅಂತ, ಸಂಪೂರ್ಣ ಭರ್ಪೂರ. ಈ ಮನಸ್ಸಿನ ಲಕ್ಷ್ಯ, ಆತ್ಮದ ಲಕ್ಷ್ಯ ಅಲ್ಲ. ಮನಸ್ಸಿನ ಲಕ್ಷ್ಯ ಏನು, ಸಂಪೂರ್ಣ ಆಗಬೇಕು, ಭರ್ಪೂರ ಆಗಬೇಕು, ಶಾಂತ ಆಗಬೇಕು, ಮತ್ತು ಸಮಾಧಾನ ಆಗಬೇಕು. ಮನಸ್ಸಿನ ಲಕ್ಷ್ಯ. तो ಮನಸ್ಸಿನಲ್ಲಿ ಲಕ್ಷ್ಯ ತುಂಬಿಸ್ಲಿಕ್ಕೆ ಅವೇರ್ನೆಸ್, ನಾಲೆಜ್ ಏನದಲ್ಲ, ಅದು ಬುದ್ಧಿಯೊಳಗದ. ಅದಕ್ಕೆ ಸದಾ ವಿವೇಕ ಜಾಗೃತಿ ಇರಲಿ. ಅಂದ್ರೇನು, ಬುದ್ಧಿ ಸದಾ ಜಾಗೃತಿ ಇರಲಿ. ಬುದ್ಧಿ ಯಾರಿಗೆ ನಾಲೆಜ್ ಕೊಡಬೇಕು, ಮನಸ್ಸಿಗೆ. ಯಾಕಂದ್ರೆ ಈ ಮನಸ್ಸು ರೋಲ್ ಒಳಗೆ ಸಿಕ್ಕಾಕೊಂಡಿದೆ, ಅಪೂರ್ಣತೆಯೊಳಗೆ ಸಿಕ್ಕಾಕೊಂಡಿದೆ. ಇದಕ್ಕೆ ಏನು ಮಾಡ್ರಿ, ಪೂರ್ಣತೆಯ ಅನುಭವ ಮಾಡಿಸ್ರಿ. ಅಂದಮೇಲೆ ಲಕ್ಷ್ಯ ಏನು ಇಟ್ಕೊಂಡಿರಲ್ಲ, ಗುರಿ ಏನದ, ಏನಾಗಬೇಕಂತ, ಸಂಪೂರ್ಣ ಸಂಪೂರ್ಣ ಮತ್ತು ನಿಶ್ಚಿಂತ ಆಗ್ಬೇಕಂತದ. ಅಂದಮೇಲೆ ಲಕ್ಷಣನೂ ಇರಬೇಕಲ್ಲ. ಲಕ್ಷ್ಯ ರಖಾ ಹೇ ಬಾಪ್ ದಾದಾನೇ ದೇಖಾ ಟೋಟಲ್ ಇಸ್. ಲಕ್ಷ್ಯ ರೇ ಬಾಪ್ ಸಮಾನ ಆಗ್ಬೇಕಂತದ, ಲಕ್ಷ್ಯದ ಆತ್ಮ ಸಮಾನ ಆಗ್ಬೇಕಂತದ. ಆದ್ರೆ ಲಕ್ಷಣ ನೋಡಿದ್ರೆ ಬೇರೆ ಬೇರೆನೇ ಅದಾವ. सफलता की चाबी दृढ़ता करना ही है, उसके लिए बजाय कभी कभी कर रहे हैं, उसके बजाय कभी कभी कर रहे, चल रहे, कर ही लेंगे, ಮಾಡ್ತೀನಿ, ಆಗ್ತದ, ಹಿಂಗೆ ಅಂದ್ರೆ ನಡೆಯಲ್ಲ. ಆಗಲೇಬೇಕು. ನಾ ಇರುವುದೇ ಸಂಪನ್ನ ಆತ್ಮ. ನನಗೆ ಯಾವ ಪರಿಸ್ಥಿತಿ ಎಂದಿಗೂ ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. कारण आती भी है लेकिन चेकिंग होने के कारण निवारण में बदल जाता. ಚೆಕಿಂಗ್ ಮಾಡ್ಕೋತೀರಿ, ಕಾರಣ ಯಾವಾಗ ನೀವು ಚೆಕಿಂಗ್ ಮಾಡ್ಕೋತೀರಿ, ಇದು ಪರಿಸ್ಥಿತಿ, ನಾ ಆತ್ಮ, ಇದು ಅಸ್ಥಿರ, ನಾ ಆತ್ಮ ಸ್ಥಿರ. ಯಾವಾಗ ಈ ಚೆಕಿಂಗ್ ಮಾಡ್ಕೋತೀರೋಡು, ಅವಾಗ ಕಾರಣ ಎಲ್ಲ ನಿವಾರಣೆಯೊಳಗೆ ಬದಲಾವಣೆ ಆಗ್ಬಿಡ್ತಂತಾರೆ ಬಾಬಾ. अच्छा, ಚಾರೋ ಓರ್ ಕಿ ಅತಿ ಲವ್ಲಿ ಸದಾ ಬಾಬಾರ ಲವ್ವಲ್ಲಿ ಲೀನಾಗಿರುವ ಸದಾ ಸ್ವಮಾನ್ದಾರಿ ಸ್ವರಾಜ್ಯಾಧಿಕಾರಿ ವಿಶೇಷ ಆತ್ಮನಿಗೆ ನಾಲ್ಕು ಕಡೆಯಲ್ಲಿರುವ ಉಮಂಗ ಉತ್ಸಾಹದ ರೆಕ್ಕೆಗಳಿಂದ ಹಾರುವಂತಹ ತಮ್ಮ ಮನಸ್ಸಿನ ವೈಬ್ರೇಷನ್ನಿಂದ ವಾಯುಮಂಡಲವನ್ನು ಶಾಂತ ಶ್ರೇಷ್ಠ ಮಾಡುವಂಥ ಎಲ್ಲರಿಗೂ ತಂದೆಯ ಸಂದೇಶದಿಂದ ದುಃಖಿ ಇರುವವರಿಗೆ ಮುಕ್ತಿಯನ್ನು ಕೊಡುವಂತಹ ಸದಾ ದೃಢತೆಯ ಮೂಲಕ ಸಫಲತೆಯ ವರದಾನ ಪ್ರಾಪ್ತ ಮಾಡಿಸುವಂತಹ ಹೃದಯದ ಸಮೀಪ ಆಗಿರುವ ಸಮ್ಮುಖದಲ್ಲಿರುವಂತಹ ಎಲ್ಲ ಮಕ್ಕಳಿಗೆ ಹೃದಯದ ದುಲಾರ್, ಹೃದಯದ ಆಶೀರ್ವಾದ, ನೆನಪು, ಪ್ರೀತಿ ಹಾಗೂ ನಮಸ್ತೆ. ನಮಸ್ತೆ ನಮಸ್ತೆ ನಮಸ್ತೆ. ಶುಕ್ರಿಯಾ ಬಾಬಾ, ಶುಕ್ರಿಯಾ. आपका पदमा पदम शुक्रिया. वरदान: धैर्य और कर्म दोनों का ठीक बैलेंस रखने वाले, ಧರ್ಮ ಮತ್ತು ಕರ್ಮ ಎರಡರದ ಸರಿಯಾದ ಬ್ಯಾಲೆನ್ಸ್ ಇಡುವಂತಹ ದಿವ್ಯ ಹಾಗೂ ಶ್ರೇಷ್ಠ ಬುದ್ಧಿವಾನ್ ಭವ. ಧರ್ಮ ಮತ್ತು ಕರ್ಮ ಎರಡರ ಸರಿಯಾದ ಬ್ಯಾಲೆನ್ಸ್ ಇಡುವಂತಹ ದಿವ್ಯ ಹಾಗೂ ಶ್ರೇಷ್ಠ ಬುದ್ಧಿವಾನರು ಆಗ್ರಿ. कर्म करते समय धर्म अर्थात धारणा भी संपूर्ण हो तो धर्म और कर्म दोनों का बैलेंस ठीक होने से प्रभाव बढ़ेगा. ऐसा नहीं जब कर्म समाप्त हो तब धारणा स्मृति में आए. बुद्धि में दोनों बातों का बैलेंस ठीक हो तब कहेंगे श्रेष्ठ या दिव्य बुद्धिवान.
नहीं तो साधारण बुद्धि कर्म भी साधारण धारणाएं भी साधारण होती तो साधारणता में समानता नहीं लानी है, लेकिन श्रेष्ठता में समानता हो। जैसे कर्म श्रेष्ठ वैसे धारणा भी श्रेष्ठ हो। धारणा ಅಂದ್ರೆ ಧರ್ಮ, ಧರ್ಮ ಅಂದ್ರೆ ಧಾರಣ, ಧಾರಣ ಅಂತಂದ್ರೆ ಸ್ವರೂಪ. ಏನು ಸ್ವರೂಪ? ಬಾಬಾ ಅಂತಾರೆ ಕರ್ಮ ಆಗ್ತದೆ. ಈಗ ಮುರಳಿ ನುಡಿಸೋದು, ಮುರಳಿ ಕೇಳೋದು ಇದು ಒಂದು ಕರ್ಮನೇ. ಅಥವಾ ಊಟ ಮಾಡೋದು ಒಂದೇನ್ರಿ ಕರ್ಮ. ಧರ್ಮ ಕರ್ಮ ಎರಡರದ್ದು ಬ್ಯಾಲೆನ್ಸ್ ಇರಲಿ ಅಂತಾರೆ ಬಾಬಾ. ಏನಂತ? ನಾ ಊಟ ಮಾಡ್ತಾ ಇದ್ದೀನಿ, ಇದು ಏನಿದು ರೋಲ್ ಕಾನ್ಷಿಯಸ್. ನಾ ಊಟ ಮಾಡ್ತಾ ಇದ್ದೀನಿ ಅಂತಂದರೆ ಇದರ ಅರ್ಥ ಈ ಸಮಯದಲ್ಲಿ ನಾ ಅಂದರೆ ಏನಂತ ತಿಳ್ಕೊಂಡೀನಿ? ನಾನು ದೇಹ, ನಾನು ಅಂದ್ರೆ ಅಕ್ಕೋರು ಅಂತ ತಿಳ್ಕೊಂಡೀನಿ. ಅದಕ್ಕೆ ನನಗೆ ಹಸಿವಾಗೈತಿ, ನಾ ದೇಹ ಇದ್ದೀನಿ, ನಾ ಊಟ ಮಾಡ್ತೀನಿ ಅಂತ ಅದ. ಅಂದಮೇಲೆ ನಿನ್ನ ಊಟ ಸಾಧಾರಣ ಆಯಿತು, ನಿನ್ನ ಧರ್ಮ, ನಿನ್ನ ಜೀವನನೇ ಪೂರಾ ಸಾಧಾರಣತೆ ಒಳಗೆ ಹೊಂಟದ ಅಂದ್ರೆ ತಿನ್ನುವಂತ ಅಂತ ತಿಳ್ಕೊಂಡಿಯಲ್ಲ. ಅದಕ್ಕೇನಂತಾರೆ ಬಾಬಾ, ಇಂಥದ್ರೊಳಗೆ ಸಮಾನ ಆಗಬೇಡ್ರಿ. ಅಂದ್ರೆ ಈಗ ನಾವು ಈ ಜಗತ್ತಿನವ್ರು ಸಮಾನ ಆಗಿಬಿಟ್ವಿ, ಎಲ್ಲರೂ ಹಂಗೆ ಮಾಡ್ತಿದ್ದಾರ. ಸಾಮಾನ್ಯ ಸಾಧಾರಣ ಇರೋರು ಸಮಾನ ಆಗಕತ್ತೀವಿ, ಎಲ್ಲರಂಗ ಆಗೀವಿ. ಸಮಾನ ಯಾರು ಸಮಾನ ಆಗಬೇಕು? ಬಾಬನ್ ಸಮಾನ. तो ಬಾಬನ್ ಸಮಾನ ಆಗೋದು ಅಂತಂದರೆ ಊಟ ಮಾಡುವಂಥದ್ದು ಒಂದು ಕರ್ಮದೊಳಗೆ ಧರ್ಮ ಏನು ನೆನಪಿರಲಿ? ನಾ ನಿರಾಕಾರಾತ್ಮ, ಅಭೋಕ್ತ, ಅಕರ್ತ, ಈ ರೋಲ್ ಊಟ ಮಾಡುವುದನ್ನು ನೋಡ್ತಾ ಇದ್ದೇನೆ. ಇದು ಏನಂತಾರ? ಧರ್ಮ ಕರ್ಮ ಎರಡರದ್ದು ಬ್ಯಾಲೆನ್ಸ್. ನಾ ಹಸಿವಿನಿಂದ ಪರೆ ಇದ್ದೀನಿ. ಯಾರು? ಆತ್ಮ. ನಾನು ಇಚ್ಛೆಯಿಂದ ಪರೆ ಇದ್ದೀನಿ, ನಾ ರುಚಿಯಿಂದ ಪರೆ ಇದ್ದೀನಿ, ಟೇಸ್ಟ್ ಲೆಸ್ ಇದ್ದೀನಿ ನಾನು. ನನಗೆ ಯಾಕಂದರೆ ಟೇಸ್ಟ್ ಅಸ್ಥಿರ ಐತೆ, ಯಾವಾಗ ಟೇಸ್ಟು ಯಾವಾಗಿಲ್ಲ. ನಾ ಆತ್ಮ ಸ್ಥಿರ ಇದ್ದೀನಿ, ನಾ ಏಕ ರಸ್ ಇದ್ದೀನಿ. ಈ ರಸ ಇದು ಕಮ್ಮ, ಇದು ಕಮ್ ಟೇಸ್ಟ, ಇದು ಪಸಂದ ನ ಪಸಂದ, ಇದೆಲ್ಲ ಮನಸ್ಸಿನ ಗೇಮ್. ರೋಲ್ ಒಳಗಿದೆ, ಮನಸ್ಸಿನೊಳಗಿದೆ. ಇದೆಲ್ಲದರಿಂದ ನಾನು ಆತ್ಮ ಏನಿದ್ದೀನಿ? ಪರೆ ಇದ್ದೀನಿ. ಊಟ ನಡೀತಾ ಇದೆ, ತಿನ್ನೋದು ನಡೆದ ಇದೆ, ಬೈಟಿಂಗ್ ನಡೆದದ, ತುಂಡರ್ಸೋದು ನಡೆದದ, ಇದೆಲ್ಲ ನಡೆದದ. ಖರೆ ನನಗೆ ಸತ್ಯ ಸ್ಮೃತಿಯೊಳಗಿದ್ದೀನಿ. ಈ ರುಚಿ ಮನಸ್ಸು ಫೀಲ್ ಮಾಡ್ತಾ ಇದೆ. ನಾ ರುಚಿ ಅರುಚಿಯಿಂದಲೂ ಏನಿದ್ದೀನಿ? ಪರೆಯಾದಂತಹ ಸದಾ ಏಕರ ಸತ್ಯ ಆತ್ಮ ಇದ್ದೀನಿ. ಹಿಂಗೆ ಬಾಬಾ ಹೇಳ್ತಾರ, ಪ್ರತಿ ಕರ್ಮದಲ್ಲೂ ಕೂಡ ನಿನ್ನ ಧರ್ಮವನ್ನು ಏನು ಮಾಡಬೇಡ, ಪ್ರತಿ ಕ್ಷಣನೂ ನೀನು ನಿನ್ನನ್ನು ಮರಿಬೇಡಂತಾರೆ ಬಾಬಾ. ಇದಕ್ಕೆ ನೀವು ಇಲ್ಲಿ ತಕ್ಕ ಸಾಧಾರಣ ಮನುಷ್ಯ, ಸಾಧಾರಣ ಕರ್ಮ ಮಾಡೋರು ಸಮಾನ ಇದ್ದೇ ಇದ್ದೀರಿ. ಹಿಂಗೆ ಅಂದ್ಕೊಂಡ್ರೆ ನಾ ಆಕಿನಂಗೆ ಆಗ್ಬೇಕು, ಈಕಿನಂಗೆ ಆಗ್ಬೇಕು, ಅವ್ರಂಗೆ ಆಗ್ಬೇಕು, ಇವ್ರಂಗೆ ಆಗ್ಬೇಕು. ಅವರು ಸಾಧಾರಣದಾರ, ನೀವು ಅವ್ರಂಗೆ ಸಾಧಾರಣ ಆಗಿರಿ. ಆದರೆ ಈಗೇನಾಗಬೇಕು? ಬಾಬ್ ಸಮಾನ ಆಗಬೇಕು. ಬಾಬಾ ಬಂದಿರ್ತಾರೆ ನೋಡ್ರಿ, ಹಿಂಗೆ ಬಾಬಾ ಅವ್ರದ್ದು ಇಲ್ಲಿರುವುದೇ ಇಲ್ಲ. ಇವ್ರು ತಿನ್ನೋರಿಗೆ ಉಣಿಸೋರಿಗೆ ಖುಷಿ ಅದ. ಬಾಬಾ ಅದರಿಂದ ಏನದಾರ? ಪರೇನೇ ಅದ ಅಂದಾಗ ನಿಮ್ಮ ಧಾರಣಾ ಶ್ರೇಷ್ಠ ಇತ್ತು ಅಂತಂದ್ರೆ ನಿಮ್ಮದು ಸ್ಥಿತಿನೂ ಕೂಡ ಶ್ರೇಷ್ಠ. ಅಂದಮೇಲೆ ಬಾಬಾ ಹೇಳ್ತಾರೆ, ಜೈಸೆ ಕರ್ಮ ವೈಸೆ ಶ್ರೇಷ್ಠ ಧಾರಣಾ ಭೀ ಶ್ರೇಷ್ಠ. ನಿನ್ನ ಕರ್ಮನೂ ಶ್ರೇಷ್ಠ, ಧಾರಣನೂ ಶ್ರೇಷ್ಠ ಅಂದಾಗ ನಿನ್ನ ಸ್ಥಿತಿನೂ ಶ್ರೇಷ್ಠ. ನೀ ಸಮಾನನು ಯಾರು ಸಮಾನ ಆಗ್ತಿ? ಯಾರು ಶ್ರೇಷ್ಠ ಅದಾರ, ಶ್ರೇಷ್ಠಾತಿ ಶ್ರೇಷ್ಠ ಅವರ ಸಮಾನ ಆಗ್ತಿ. ಸ್ಲೋಗನ್, ಅಪ್ನೆ ಮನ್ ಬುದ್ಧಿ ಕೋ ಅನುಭವ ಕಿ ಸೀಟ್ ಪರ್ ಸೆಟ್ ಕರ್ ದೋ. ಮನಬುದ್ಧಿಯನ್ನು ಅನುಭವದ ಸೀಟ್ ಮೇಲೆ ಸೆಟ್ ಮಾಡಿದಾಗ ಕಬಿ ಅಪ್ಸೆಟ್ ನಹಿ ಹೋಂಗೆ. ಮನಬುದ್ಧಿಯನ್ನು ಅನುಭವದ ಸೀಟ್ ಮೇಲೆ ಸೆಟ್ ಮಾಡಿದ್ರಿ ಅಂತಂದ್ರೆ ಎಂದಿಗೂ ಅಪ್ಸೆಟ್ ಆಗೋದಿಲ್ಲ. ಅಪ್ಸೆಟ್ ಅಂದ್ರೆ ಅಪ್ಸೆಟ್ ಆಗೋದಂದ್ರೆ ಏನು? ಬೇಜಾರಾಗೋದು. ಉದಾಹರಣೆ, ಅಪ್ಸೆಟ್ ಅಂತ ಹೇಳ್ತೈತಿ. ಅಪ್ಸೆಟ್ ಯಾಕೆ ಆಗ್ತದಂತ ಇಲ್ಲಿ ಬಾಬಾ ಹೇಳ್ತಾರೆ. ಏನಂತ? ಮನಬುದ್ಧಿ ಅನುಭವದ ಸೀಟ್ ಮೇಲೆ ಇಲ್ಲ ಅಂತಂದ್ರೆ ಅನುಭವ ಏನು? ನಾ ಯಾರಿದ್ದೀನಿ? ನಾ ಆತ್ಮ ಏನಿದ್ದೀನಿ? ಸ್ಥಿರ ಇದ್ದೀನಿ. ಅನುಭವದ ಸೀಟ್ ಅಂದರೆ ಆತ್ಮ ಸ್ಥಿರ ಇದೆ, ಆತ್ಮ ಶಾಂತಿ ಇದೆ, ಆತ್ಮ ಸುಖಿ ಇದೆ, ಸಂತುಷ್ಟಿದೆ ಆತ್ಮ. ಮನ ಬುದ್ಧಿ ಯಾವ ಸೀಟ್ ಮೇಲೆ ಕೂತ್ಕೋಬೇಕತ್ತ? ಅನುಭವದ ಸೀಟ್ ಅಂದರೆ ಯಾವುದು ಅನುಭವ? ಸಾಕ್ಷಿ ಸೀಟ್ ಮೇಲೆ ಕೂಡಬೇಕಿದು. ಕುಂತು ಈ ಫಿಲ್ಮ್ ನೋಡಬೇಕು. ಏನಂತ? ಇವ್ರೇನು ಅಂದಾರಲ್ಲ, ಇವ್ರು ಅನ್ನೋದು ಸ್ಕ್ರಿಪ್ಟೆಡ್ ಡಾಲ್ ಇದು. ನಾ ಅನ್ಕೋತೀನಿ, ಪಪ್ಪ ಅಂದರು, ಮಮ್ಮಿ ಅಂದರು, ಕಾಕ ಅಂದರು, ಗೆಳತಂದಳು ಅಂತ. ಗೆಳತಿ ಅನ್ನೋದು ಹೆಸರು ಏನದಲ್ಲ, ಅದು ಒಂದು ಡಾಲ್, ಸ್ಕ್ರಿಪ್ಟೆಡ್ ಡ್ರಾಮಾ ಅನುಸಾರ ಅದೇನಿದೆ
ನೊಂದಿದೆ. ಅವ್ರು ಯಾರಿಗನ್ನೋದು? ಈ ರೋಲಿಗನ್ನೋದು, ನನಗಲ್ಲ. ಅನುಭವದ ಸೀಟ್ ಅಂದ್ರೇನು? ಅನುಭವ ಏನು ಮಾಡಿ ನಾನು ಮನಸ್ಸು ಅಲ್ಲ, ನಾನು ದೇಹನೂ ಅಲ್ಲ, ನಾ ಏನಿದ್ದೀನಿ? ಆತ್ಮ. ಆತ್ಮ ಈ ಅನ್ನುವ, ಅನಿಸುವ, ಕೊಳ್ಳುವುದು ಎಲ್ಲದರಿಂದ ಡ್ರಾಮಾದಿಂದ ಏನಿದ್ದೀನಿ? ಪರ್ಯಾದಂತಹ ಕೇವಲ ಈ ನಾಟಕ ನೋಡ್ಲಿಕ್ಕೆ ಬಂದಿದ್ದೀನಿ ಅನ್ನುವ ಸೀಟ್ ಮೇಲೆ ಕುಂತಿದ್ದಂತಂದ್ರೆ ಅವ್ರು ಅಂದದ್ದು ರೋಲಿಗೆ ಅಂದಿದಾರ ಅಂತ ಮನಸ್ಸು ಅಪ್ಸೆಟ್ ಆಗೋದಿಲ್ಲ. ಮನಸ್ಸು ಅಪ್ಸೆಟ್ ಆಗೋದು ಯಾವಾಗ? ಮನ ಬುದ್ಧಿ ಸೀಟ್ ಮೇಲೆ ಇಲ್ಲ ಅಂತಂದ್ರೆ, ಅದು ರೋಲ್ ಒಳಗೆ ಸಿಕ್ಕಾಕೊಂಡಿತ್ತು ಅಂತಂದ್ರೆ ಮುಗೀತು ನೋಡ್ರಿ. ಆ ಅಪ್ಸೆಟ್ ಸರಿ ಮಾಡೋಕೆ ಅದು ಮತ್ತೆ ಡ್ರಾಮಾದಲ್ಲಿ ಅದಕ್ಕೆ ಎಷ್ಟು ಟೈಮ್ ಆಯಿತೋ ಗೊತ್ತಿಲ್ಲ. ಅವ್ಯಕ್ತಿಶಾರ, ಈ ಅವ್ಯಕ್ತ ಮಾಸದಲ್ಲಿ ಬಂಧನ್ಮುಕ್ತಾಗಿ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ. ज्ञान स्वरूप मास्टर नॉलेजफुल, ज्ञान स्वरूप मास्टर नॉलेजफुल, मास्टर सर्वशक्तिवान होने के बाद अगर कोई ऐसा कर्म जो युक्तियुक्त नहीं, ಅಂದರೆ ಈಗೇನಾದೀವಿ ನಾವು? ಜ್ಞಾನ ಸ್ವರೂಪನೂ ಆಗೀವಿ, ಮಾಸ್ಟರ್ ನಾಲೆಜ್ಫುಲ್ಲು ಆಗೀವಿ, ಮಾಸ್ಟರ್ ಸರ್ವಶಕ್ತಿವಾನೂ ಕೂಡ ಆ ಸ್ಥಿತಿಯಲ್ಲಿ ಸ್ಥಿತಿದ್ದೀವಿ. ಆದ್ರೂ ಇಂಥ ಒಂದು ಕರ್ಮ ಆಗ್ತದ ಯುಕ್ತಿಯುಕ್ತಿಲ್ಲ ಅಂತ. ಯುಕ್ತಿ ಅಂತಂದ್ರೆ ಅನ್ಪ್ಲಾನ್ಡ್, ಅದೊಂದು ಆಗಿಬಿಡ್ತು, ಕರ್ಮ ಆಗಿಬಿಡ್ತದು. वह कर लेते हो तो इस कर्म का बंधन अज्ञान काल के कर्म बंधन से पदम गुना ज़्यादा है. ಆ ಕರ್ಮ ಯುಕ್ತಿಲ್ಲ. ಯಾವ ಕರ್ಮ? ಖರೀದಿನೇ ಇರ್ಬೋದು, ಅನ್ಸ್ಕೊಳ್ದೇ ಇರ್ಬೋದು, ಅನ್ನೋದೇ ಇರ್ಬೋದು, ಅದನ್ನು ಸತ್ಯ ಅಂತ ತಿಳ್ಕೊತೀನಲ್ಲ, ಇದು ಖರೇನೇ ಅಂತ ತಿಳ್ಕೊತೀನಲ್ಲ, ಈ ಕರ್ಮ ಯುಕ್ತಿ ಇರಲಾರ್ದಂಥ ಕರ್ಮ ನಿನ್ನಿಂದ ಆಯಿತು ಅಂತಂದ್ರೆ ಭಾಳ ಸೂಕ್ಷ್ಮದರಿ. ಕೈ ಉಜ್ರಿ ಸ್ವಲ್ಪ, ಭಾಳ ಡೀಪ್ ಅದ, ಭಾಳ ಜರೂರಿ ಅದ. ಏನಂತ 10,000 ರೂಪಾಯಿ ಹಾಕಿದ್ವಿ, ಅದು ಸುಳ್ಳಾಯಿತು, ಅದು ಸಾಮಾನು ಬರಲಿಲ್ಲ, ದುಡ್ಡು ಬರಲಿಲ್ಲ. ಹಿಂಗೆ ಅಜ್ಞಾನ ಕಾಲದೊಳಗೂ ಮಾಡೈತ್ರಿ, ಹಿಂದೂ ಆಗ್ಯಾವ ಇಂಥವೆಲ್ಲ. 5,000 ಹಾಕಿದ್ವಿ, 10,000 ಹಾಕಿದ್ವಿ, 10,000 ಕೊಟ್ಟು ಸಾಮಾನು ತಂದ್ವಿ, ಅದು ತಂದದ್ದು ಸಾಮಾನು ಬಂತು ಕರೆ, ಆದ್ರೆ ಸಾಮಾನು ತಕ್ಕಂಗೆ ದುಡ್ಡಿಗೆ ತಕ್ಕಂಗೆ ಸಾಮಾನಿಲ್ಲ, ಏಕ್ದಮ್ ಫೇಕ್. ಅದಕ್ಕೆ ಅವ್ರಿಗೆ ಬೈಯೋದು, ಇವ್ರಿಗೆ ಬೈಯೋದು, ಫೋನ್ ಮಾಡೋದು, ಈ ಮಾಡಿದವ್ರಿಗೆ ಬೈಯೋದು, ಇಂಥ ಕೆಲಸ ಮಾಡಿದವ್ರಿಗೆ ಬೈಯೋದು, ಇಷ್ಟೆಲ್ಲ ನಡೀತಿತ್ತು. ಇದು ಅಜ್ಞಾನ ಕಾಲದಾಗೂ ಆಗ್ಯದ, ಈಗೂ ಒಂದು ಆಯ್ತದ ತಿಳ್ಕೊರಿ. ಯಾವಾಗಿದು? ಜ್ಞಾನ ಸ್ವರೂಪ ಆದಮೇಲೆ, ಮಾಸ್ಟರ್ ನಾಲೆಜ್ಫುಲ್ ಆದಮೇಲೆ, ಮಾಸ್ಟರ್ ಸರ್ವಶಕ್ತಿವಾನ್ ಆದಮೇಲೂ ಕೂಡ ಒಂದು ಕರ್ಮ ಆಯಿತು. ಈ ಕರ್ಮ ಎಂಥ ಕರ್ಮ? कर्म जो युक्तियुक्त नहीं है. युक्तियुक्त ಅಂದ್ರೆ ಆ ಕರ್ಮ ಆಗೋದು ಡ್ರಾಮಾನುಸಾರಿ, ಮತ್ತು ಇದನ್ನು ಪಕ್ಕ ಹಿಂದೂ ಅಜ್ಞಾನ ಕಾಲದಾಗ ಆಗಿದ್ದು ಡ್ರಾಮಾನುಸಾರ. ಅವಾಗ ಏನು ಕರ್ಮ ಆ್ಯಕ್ಚುಲಿ ಅದು ಡ್ರಾಮಾನುಸಾರ ಆಗಿದೆ. ಕರ್ಮ ಏನಾಯಿತು? ನಾವು ಸುಮ್ಮನೆ ಇವ್ರ ಸಂಘದಾಗ ಹೋಗಬಾರ್ದಾಗಿತ್ತು, ಇವ್ರ ಮಾತು ಕೇಳಬಾರ್ದಾಗಿತ್ತು, ಹಿಂಗೆ ಮಾಡಬೇಕಾಗಿತ್ತು, ಸುಮ್ಮನೆ ಇದು ಅದ್ರದ್ದು ಫಲ ಅಂದ್ರೇನು? ನಾನೇ ಮಾಡಿದೆ ಅನ್ನೋದು ಕರ್ತಾಪನದ ಭಾನ್. ಅಜ್ಞಾನ ಕಾಲದೊಳಗಿನ ಮಾತ್ರಿ ಬಾಬನ ಮಗು ಆಗೋಕ್ಕಿಂತ ಮೊದಲು ಅವಾಗ ಏನು ಮಾಡಿತಲ್ಲ, ಅವಾಗ ಅದು ಡ್ರಾಮಾನುಸಾರನೇ ಆಗೈತಿ. ಆದ್ರೆ ಅಂದ್ಕೊಂಡು ಏನಂತ ನಾ ಮಾಡಿದೆ, ಎಷ್ಟು ಟೆನ್ಷನ್ ಮಾಡ್ಕೊಳ್ಳೋದು, ಅದ್ರದ್ದು ಏನು ಫಲ? ಭಾಳ ದಿವಸ ಅವ್ರನ್ನ ಕಂಡ್ರೆ ಆಗ್ದಂಗೆ ಇರೋದು, ಹಿಂಗೆ ಮಾಡೋದು, ಹಂಗೆ ಮಾಡೋದು, ಎಲ್ಲ ಆಯಿತು. ಅವ್ರ ಮೇಲೆ ವಿಶ್ವಾಸ ಇರಲಿಲ್ಲ, ಇನ್ನೇನು ನಿಮ್ಮ ಕೈಯಾಗ ದುಡ್ಡೇ ಕೊಡಬಾರ್ದು, ಬರೀ ಇಂಥ ಕೆಲಸ ಮಾಡ್ತೀರಿ, ಇಷ್ಟೆಲ್ಲ ಆಯ್ತು ರೀ. ಈ ಜ್ಞಾನದಲ್ಲಿ ಬಂದ ಮೇಲೇನೂ ಕೂಡ ಸೇಮ್ ಅದೇ ಘಟನೆ ಘಟಿಸ್ತು. ಜರೂರಿ ಅದಂತ ತಂದ್ವಿ, ಅದು ಸಾಮಾನು ಏನದ ಸರಿ ಇಲ್ಲ, 10,000 15,000. ಈಗ ಎಷ್ಟು ಲಾಸ್ ಆಯಿತು. ಈಗೂ ಸಂಕಲ್ಪ ಏನು ಮಾಡ್ತಾ ಇದೆ? ಹಾಂ, ಈ ಸಂಕಲ್ಪ ಭಲೇ ಸಂಕಲ್ಪ ಡ್ರಾಮಾ ಸ್ಕ್ರಿಪ್ಟೆಡ್ ಐತೆ, ಖರೆ ನಾ ಅನ್ಕೋತೀನಿ ಖರೇನೇ ಹಿಂಗಾಯ್ತು, ಅವ್ರು ಹಿಂಗೆ ಮಾಡಿದರು, ಮೋಸ ಮಾಡಿದರು, ಎಷ್ಟು ಲಾಸ್ ನನಗೆ ಆಯ್ತಲ್ಲ ಅಂತ ಈಗೂ ಅನ್ಕೋತೀರಂದ್ರೆ ಬಾಬಾ ಹೇಳ್ತಾರೆ ಏನಂತ? ಅಜ್ಞಾನ ಕಾಲದಲ್ಲಿ ಅದು ಕರ್ಮ ಬಂಧನನೇ, ಇದೂ ಆದ್ರೆ ಅದರ ಪದಮ ಗುಣ ಇದು ಜಾಸ್ತಿ ಐತಿ. ಒಂದಲ್ಲ, ಎರಡಲ್ರಿ, 100 ಅಲ್ರಿ, ಎಷ್ಟಂತ? ಅದು ಕರ್ಮ ಬಂಧನನೇ, ಇದೂ ಖರೆ ಸಿಚುವೇಶನ್ ಘಟನೆ ಘಟಿಸಲೇಬೇಕಾಗಿತ್ತು, ಘಟಿಸಿದೆ. ಅದನ್ನಂತೂ ಯಾರೂ ಏನೂ ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾ ಹಿಂಗೆ ಮಾಡಿದೆ, ಹಿಂಗೆ ಯಾಕಾಯ್ತು, ಇವ್ರು ಹಿಂಗೆ ಮಾಡ್ತಾರ, ಹಂಗೆ ಮಾಡ್ತಾರಂತ ಇಷ್ಟು ಘಟನೆ ಅದನ್ನು ರಿಯಲ್ ಅಂದ್ಕೊಂಡು ನನ್ನಿಂದ ಆಯಿತು, ಇವರಿಂದ ಆಯಿತು ಅಂತ ಅಂದ್ಕೊಂಡು ಫೀಲ್ ಮಾಡ್ತಿರಲ್ಲ. ಈ ಕರ್ಮ ಬಂಧನ ಮೊದಲಿನ ಅಜ್ಞಾನದಾಗಿರೋ ಕರ್ಮ ಬಂಧನಕ್ಕಿಂತ ಪದಮ ಗುಣ ಹೆಚ್ಚಿರ್ತೈತಿ.
ಇದರಿಂದ ಹೊರಗೆ ಬರೋಕ್ಕಾಗಲ್ಲ. ಅದಕ್ಕೆ ಜ್ಞಾನದಲ್ಲಿರುವ BKಗಳು ಡಿಪ್ರೆಷನ್ ಒಳಗೆ ಯಾಕೆ ಹೋಗ್ತಾರಂದರೆ ಇದೇ ಕಾರಣಕ್ಕೆ. ಇನ್ನೂ ಡ್ರಾಮಾನ ಏನಂತ ತಿಳ್ಕೊತಾರ, ರೋಲಾ ಡ್ರಾಮಾ ರಿಯಲ್ ಅಂತ ತಿಳ್ಕೊಂಡಾರ. BK ಬ್ರಹ್ಮಕುಮಾರ್ ಅನಿಸ್ಕೊಂಡ ಮೇಲೂ ಇನ್ನೂ ಪರೇಶಾನ್, ಇನ್ನೂ ಟೆನ್ಷನ್, ಇನ್ನೂ ಯಾಕೆ ಅದಾರತ್ತಂದ್ರೆ ಅವರಿಗೆ ಅಲ್ಲಿದ್ರಿ ನಾವು ಒಂದಪಟ್ಟಲ್ರಿ, ಇಲ್ಲಿ ಈ ಕರ್ಮ ಬಂಧನ ಪದಂಪಟ್ಟ ಅಂದ್ರೆ ಏನು, ಇನ್ನೂ ಎಷ್ಟು ಯೋಗ ಮಾಡಬೇಕು ಅಲ್ಲಿ ನಾವು. ಬಾಬನ ಮಗು ಆದಮೇಲೂ ಇದೆಲ್ಲ ನಾ ಖರೆ ಅನ್ಕೋತೀನಿ, ಇದೆಲ್ಲ ನಡೆಯುವ ಘಟನೆಗಳಂದ್ರೆ ಇದ್ರದ್ದು ಫಲ ಏನೈತಿ, ಕರ್ಮ ಬಂಧನ ಅಂದ್ರೆ ಏನು, ಇಷ್ಟು ಸಿಕ್ಕಾಕೋತೀನಲ್ಲ ಅದರಿಂದ ಮತ್ತೆ ವಾಪಸ್. ಈಗ ಒಂದು ಪಟ್ಟು ಮಾಡಿದ್ದಕ್ಕೆ ಹರಿಬ್ರಹ್ಮ ಬಂದರು, ಶಿವಬಾಬಾ ಬ್ರಹ್ಮಬಾಬಾ, ಅದಕ್ಕೆ ಯಾರು ಬರಬೇಕು, ಆ ಕರ್ಮ ಬಂಧನಕ್ಕಂದ್ರೆ ಹಿರಿಯರು ಎಷ್ಟು ಶಾಣ್ಯ ಅದಾರ ಶಾಸ್ತ್ರದೊಳಗೆ. ಹರಿಬ್ರಹ್ಮ ಬಂದ್ರೂ ಸಾಧ್ಯ ಇಲ್ಲ ಅಂತ. ಯಾಕೆ, ಜ್ಞಾನಿ ಆದಮೇಲೆ ಮಾಡ್ಯಾರಲ್ಲ, ಅದಕ್ಕೆ ಕರ್ಮ ಬಂಧನದಾಗ ಹಿಂಗೆ ಸಿಕ್ಕಾಕೋತಾರಲ್ಲ, ಅವ್ರಿಗೆ ಹೊಳ್ಳಿ ಶಿವಬಾಬನು ಚೇಂಜ್ ಮಾಡೋಕ್ಕೆ ಆಗಲ್ಲ. ಎದರಿಂದ, ಇವ್ರು ಹಿಂಗದಾರ ಹಂಗದಾರ ಹಂಗಾಯ್ತು ಹಿಂಗಾಯ್ತು ಅಂತ. ಅವ್ರು ಹೆಂಗದಾರ ಅದಾರ ಡ್ರಾಮಾನುಸಾರ ಅದಾರ ಅಜ್ಜಪ್ಪಣ್ಣವ್ರ. ಈಕಿ ಹಿಂಗದಾಳ ಇವ ಹಿಂಗದಾನ ಅಂತ ಇಲ್ಲೈತಲ್ಲ, ಈ ನಿಂದ್ರೆ ಕೇಳ್ರಿ ಪೂರ. ಇವ್ರು ಹಿಂಗದಾರ ಅನ್ನೋದು ಅಜ್ಜಪ್ಪಣ್ಣವ್ರ ಮೈಂಡ್ ಏನು ಜ್ಞಾನದಲ್ಲಿ ಬಂದ ಮೇಲೂ ಅನ್ಕೋತಾ ಇದೆಯಲ್ಲ, ಈ ಕರ್ಮ ಬಂಧನವನ್ನು ಹರಿಬ್ರಹ್ಮನೇ ವಾಪಸ್ ಬಂದ್ರೂ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇದು ಯಾವಾಗ ಮಾಡಿದ್ದು, ಏನೇನು ಜ್ಞಾನ ಸ್ವರೂಪ ನಾಲೆಜ್ಫುಲ್ ಮಾಸ್ಟರ್ ಸರ್ವ ಶಕ್ತಿವಾನ್ ಆದಮೇಲೆ ಮಾಡಿದ್ದಿದ್ದು. ಮೊದಲು ಇತ್ತು ಇವ್ರು ಹಿಂಗದಾರಿಗೆ ಹಿಂಗದಾಳತ್ತ, ಅದಕ್ಕೆ ಎಷ್ಟಿತ್ತು, ಇದು ಭಾರಿ ಜ್ಞಾನಿ ಅಜ್ಜಪ್ಪಣ್ಣವರು. ಸುಮ್ಮ ಅಜ್ಜಪ್ಪಣ್ಣವ್ರು ಎಲ್ಲರೂ ಅದಾರ, ನಿಮಗೆ ಹೆಸರು ತಗೊಳ್ದ. ಹಾಂ, ಹಾಂ, ಇದು ಸುಮ್ಮ ಮ್ಯಾಲಿನ ಮಾತಿದು, ಒಳಗಿನ ಮಾತೇನು ಆ್ಯಕ್ಚುಲಿ. ಅದಕ್ಕೆ ನಾ ಏನು ಮಾಡ್ಬೇಕು ಮಾಡ್ತೀನಿ ನಿಂದ್ರು, ಹಿಂಗೆ ಮಾಡ್ಯಾರಲ್ಲ ಅದಕ್ಕೆ ನಾ ಏನು ಮಾಡಬೇಕು, ನಾ ಮಾಡ್ತೀನಿ. ಅದಕ್ಕೆ ಏನು ಮಾಡ್ಬೇಕು ನನಗೆ ಗೊತ್ತೈತದ. ಈಗಿರಲಿ, ಈಗ ಮುಂದೆ ಆತ ಇಷ್ಟು ಅಂದರೆ ಏನು ಅಷ್ಟನ್ನ ಅದು ಮಾಡಿದ್ದು ರಿಯಲ್ ಅಂದ್ಕೊಂಡು ಏನು ಮಾಡೀನಿ, ಆ ವ್ಯಕ್ತಿ ಹಿಂಗೆ ಮಾಡ್ಯಾರಲ್ಲ ಅದಕ್ಕೆ ನಾ ಏನು ಮಾಡಬೇಕು ಮಾಡ್ತೀನಂತ ಇದಕ್ಕೆ ಸಿಕ್ಕಾಕೊಳ್ಳೋದು. ಅಂದ್ರೆ ಅದೇ ವಿಚಾರ. ಬ್ಯಾಡ ಬಿಡ ಅಜ್ಜಪ್ಪನವ್ರು ಬಿಡು, ಈಗ ಅಜ್ಜಿ ತೋಳೋಣ ಅಲ್ಲ, ಅಜ್ಜಿ ಹಿಂಗೆ ಮಾಡಿದ್ರು ನೋಡು, ಹಿಂಗೆ ಮಾಡ್ಬೇಕನು, ಹಿಂಗೆ ಮಾಡಿದ್ರು ನೋಡು ಅಂತ ಮನಸ್ಸಿನಾಗ ಬರ್ತದೆ ಇಲ್ಲ ಯಾವಾಗಾರೆ. ಹಿಂಗೆ ಮಾಡಿದ್ರು ನೋಡು, ಹಿಂಗೆ ಮಾಡೋದು ಇರ್ತೈತಿ ಅಂತ ಹಿಂಗೆ ಅಂದ್ರೆ ತಿಕ್ಕೋ. ಹಿಂಗೆ ಮೊದಲು ಅನ್ಕೋತಿದ್ರು ಇಲ್ಲ ಅವಾಗ, ಬಾಬಾ ಸಿಗೋಕ್ಕಿಂತ ಮೊದಲು. ಅವಾಗ ಅದರಿಂದ ಹೊರಗೆ ತರಕ್ಕೆ ಯಾರೇ ಏನು ಮಾಡಬೇಕು, ಒಂದು ಪಟ್ಟು ಒಂದೇ ಸರಿಗೆ ನಿಮ್ಮನ್ನು ಅದರಿಂದ ಹೊರಗೆ ತರ್ಬೋದು. ನೀವು ಬಾಬನ ಮಗು ಆದಮೇಲೂ ಕೂಡ ಹಿಂಗೆ ಮಾಡಿದ್ರು ನೋಡು, ಹೆಂಗೆ ಮಾಡಿದ್ರು ನೋಡು ಅಂತ ಚಿಂತೆ ಮಾಡಿದ್ರಂದ್ರೆ ಇದರಿಂದ ಹೊರಗೆ ತರಕ್ಕೆ ಶಿವ ಬಾಬಾನೇ ಬ್ರಹ್ಮನೇ ನಿಂತ್ಕೊಂಡ್ರು, ನಿಮ್ಮ ಒಬ್ಬರು ಸಲುವಾಗಿ ನಿಂತ್ಕೊಂಡ್ರು ಏನು ಮಾಡೋಕ್ಕಾಗಲ್ಲತ್ತ. ಮಾನಸಿಕತೆ ಹಿಂಗದಲ್ಲ, ಇದು ಮಾನಸಿಕ ಚಿಂತೆ ಓವರ್ ಥಿಂಕಿಂಗ. ಅವ್ರಿಗೆ ಹೊಳ್ಳಿ ಯಾರು ಬಂದ್ರೂ ಚೇಂಜ್ ಮಾಡೋಕ್ಕೆ ಆಗೋದಿಲ್ಲ. ಕರ್ಮ ಬಂಧನ್ ಬಿಟ್ಟು ಎಲ್ಲಿ ಬಿಡ್ತೈತಿ, ಹಂಗೆ ಸುಮ್ಮನೆ ಮ್ಯಾಲ ಅನ್ನೋದು ಲಾಸ್ಟಿಗೆ ಅನ್ನೋದು ಒಳಗೆ ಏನು ಅನ್ನೋದು, ಹೆಂಗೆ ಮಾಡಿದ್ರು ನೋಡಿ, ಹೆಂಗೆ ಮಾಡ್ತಾರೆ ನೋಡಿ, ಯಾವಾಗ ಚೇಂಜ್ ಆಗ್ತಾರೆ ನೋಡು ಅಂತ. ಜ್ಞಾನಿ ಆದಮೇಲೂ ಅಷ್ಟು ರಿಯಲ್ ಫೀಲ್ ಮಾಡ್ತಿರತ್ತಂದ್ರೆ ಅದ್ರ ಕರ್ಮ ಬಂಧನ ಎಷ್ಟಂತ, 1 2 ರೀ ಯಪ್ಪರೆ. पदम पट्टो इस कारण बंधन मुक्त आत्मा स्वतंत्र न होने के कारण बंधन युक्त आत्मा युक्ति ಅಂದ್ರೆ ಏನು ಬಂಧನ ಯುಕ್ತ ಅಂತವರು ಹಂಗೆ ಬಂಧನದಾಗ ಏನಾಗ್ಯಾರ ಎಲ್ಲಿ ಮಾನಸಿಕ ಬಂಧನ್ ಬರೀ ಅದನ್ನೇ ಮಾತಾಡೋದು ಅದನ್ನೇ ವಿಚಾರ ಮಾಡೋದು ಉಣ್ಣಾಕದ ತಿನ್ನಾಕದ ಎಲ್ಲ ಚಲೋ ಅದ ಬರೀ ಇದು ಹಿಂಗೆ ಮಾಡಿದ್ರು ಹಂಗಾಯ್ತು ಹಿಂಗಾಯ್ತು ಹಂಗ್ಯಾಕಾಯ್ತು ಅಂತ ಏನು ಮಾಡೋದು ತಲೆಯಾಗ ಬರೀ ಅದ 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 ಈ ರೀತಿ ಕಾರಣ ಬಂಧನಯುಕ್ತ ಆತ್ಮ ಸ್ವತಂತ್ರ ಆಗಲಾರದ ಕಾರಣದಿಂದ चाहे वह न कर पाती इसीलिए युक्ति युक्त कर्म द्वारा मुक्ति को प्राप्त करो ಬಾಬಾ ಅಂತಾರ ಏನಂತ ಸ್ವತಂತ್ರನೇ ಇರಲ್ಲ ಅವ್ರು ಪದೇ ಪದೇ ಎದುರ ಸಿಕ್ಕಾಕೊಂಡಾರ ರೋಲ್ ಸ್ವತಂತ್ರ ಐತಿ ಹೆಂಗೆ ಸ್ವತಂತ್ರ ಅವ್ರಿಗೆ ಅತ್ತಿ ಇಲ್ಲ ತಾನು ಪತಿ ಇಬ್ಬರೇ ಅದಾರ ಪತಿ ಪತ್ನಿ ಅದಾರ ಇಲ್ಲ ಸಿಂಗಲ್ ಅದಾರ ಖರೆ ಮನಸ್ಸಿನ ಬಂದಾನ ಯಾವ್ದು ಹರಿಬ್ರಹ್ಮ ಬಂದರು ಅದಕ್ಕೆ ಡಾಕ್ಟರ್ ಏನಂತಾರೆ ಓವರ್ ಥಿಂಕಿಂಗ್ ರೀ ಮಾನಸಿಕ ರೀ ಅಂತ ಹೆಸರು ಇಟ್ಬಿಟ್ಟಾರ ಅವರು
ಯಾವ ಔಷಧನೂ ನಡೆಯುವುದಿಲ್ಲ. ಬಾಬಾ ಅಂತಾರೆ ಔಷಧ ಒಂದೇ ಬಾಬನ ಹತ್ರ ಇದೆ. ಏನು ಇದು ನಾಟಕ ಸತ್ಯ ಅಲ್ಲ, ಇದು ನಾಟಕ, ಇದು ಮೊದಲೇ ರೆಕಾರ್ಡಿಂಗ್ ಆಗಿರುವ ನಾಟಕ, ಇದು ಹಂಗ ಆಗ್ತದೆ, ಇದು ಯಾವುದು ಬದಲಾಗಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಕಮ್ಮಿ ನಾಟಕದೊಳಗದ, ನನ್ನೊಳಗೆ ಕಮ್ಮಿ ಇಲ್ಲ, ನಾ ಸಂತುಷ್ಟಿದ್ದೀನಿ, ನನ್ನ ಪರೇಶಾನ್ ಇಲ್ಲ. ಈ ಸತ್ಯ ಪ್ರಾಕ್ಟೀಸ್ ಮಾಡಲಾರ್ದೇ ಅವರನ್ನು ಆ ಬಂಧನದಿಂದ ಹೊರಗೆ ತೆಗಿಯೋಕೆ ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ. ಅದಕ್ಕೆ ಇದೇ ಮುಕ್ತಿ ಅಂತಾರೆ ಬಾಬಾ. ಯಾವುದು ಅಂತ ಅನುಭವ ಮಾಡೋದು. ಮುರಳಿ ಸಾರ ಈ ವರ್ಷ 4 ಸಬ್ಜೆಕ್ಟ್ನಲ್ಲಿ ಅನುಭವಿ ಮೂರ್ತಾಗಿ ಲಕ್ಷ್ಯ ಮತ್ತು ಲಕ್ಷಣಗಳನ್ನು ಸಮಾನ ಮಾಡಿಕೊಟ್ರಿ. ಲಕ್ಷ್ಯ ಏನಿಟ್ಟಿರಿ ಅದರ ಅನುಸಾರ ಲಕ್ಷಣಗಳಿರಬೇಕು ಅಂತ. ನೀಟ್ ಓದಾಕತ್ತೀನಿ ಅಂತ ಆ ಹುಡುಗಿ ನೋಡಿದ್ರೆ ಅನ್ನಿಸ್ತದೆ ಈಕೇನು ನೀಟ್ ಓದು ಲೆಕ್ಕದೊಳಗೆ. ನೀಟ್ ಓದ್ತಾಳತ್ತಂದ್ರೆ ಅದಕ್ಕೆ ತಕ್ಕಂಗೆ ಏನಿರಬೇಕು, ಲಕ್ಷಣ ಇರಬೇಕಲ್ಲ. ಸುಮ್ಮನೆ ಹೆಂಗೆ ಮೆಡಿಕಲಿಗೆ ಹೋಗ್ಬೇಕು ಅಂದ್ಕೊಂಡೀನಿ ಅಂತಂದ್ರೆ ಉಳಿದವ್ರಿಗೂ ಅನ್ನಿಸ್ಬೇಕು, ರೋಲ್ ಒಳಗರೆ ನೋಡಿ ಅನ್ನಿಸ್ಬೇಕು, ಯಪ್ಪ ಇದೇನು ಲಕ್ಷ್ಯ ಐತಪ್ಪ ಅಂತ. ಹಾಗೆ ಬಾಬಾ ಅಂತಾರ ಸಂಪನ್ನ ಆಗುವ, ನಿಶ್ಚಿಂತ ಆಗುವ, ಭಗವಂತನ ಸಮಾನ ಆಗುವ ಲಕ್ಷ್ಯ ಇಟ್ಟುಕೊಂಡು ಪ್ರತಿಯೊಂದು ಸಣ್ಣ ಮಾತಿಗೆ ಖರೆ ಅಂದ್ಕೊಂಡು ಹಚ್ಕೋತೀನತ್ತಂದ್ರೆ ಬಾಪ್ ಸಮಾನ ಆಗಕ್ಕೆ ಹೆಂಗೆ ಸಾಧ್ಯ? ಅಂದಮೇಲೆ ಲಕ್ಷ್ಯ ಲಕ್ಷಣ ಎರಡು ಏನಿರಲಿ ಅಂತಾರೆ ಬಾಬಾ, ಸಮಾನ ಇರಲಿ, ಬ್ಯಾಲೆನ್ಸ್ ಅಲ್ಲ, ಸಮಾನ ಇರಲಿ, ಒಂದೇ ಇರಲಿ. ಕರ್ಮ ಧರ್ಮ ಎರಡು ಏನಿರಲಿ, ಬ್ಯಾಲೆನ್ಸ್ ಇರಲಿ ಅಂತ. ಬರೀ ಕರ್ಮ ಕಡೆನೇ ಲಕ್ಷ್ಯ ಇಲ್ಲ, ಕುತ್ಕೊಂಡು ನಾ ಆತ್ಮ ಇದ್ದೀನಿ ಅಂತ ಹೇಳಿ ಧರ್ಮದ ಕಡೆ ಲಕ್ಷ್ಯ ಇಲ್ಲ. ಕರ್ಮ ಮಾಡುವಾಗನೇ ಧರ್ಮ ಏನಿರಲಿ, ಮಿಕ್ಸ್ ಇರಲಿ ಅಂತಾರೆ ಬಾಬಾ. ನಾನು ನಡೆಯುತ್ತಿದ್ದೇನೆ, ಸರಿನೋ ತಪ್ಪೋ? ನಾನು ಕುಳಿತುಕೊಂಡಿದ್ದೇನೆ, ಇದು ಸರಿನೋ ತಪ್ಪು? ಸರಿನೇ ಅಲ್ಲ. ಇನ್ನು ಪ್ರೆಸೆಂಟ್ ಒಳಗೆ ಏನು ಮಾಡತ್ತಿ? ಕುಳಿತೇ ಕೊಂಡಿಯಲ್ಲ. ಹಾಂ, ಯಾಕಂದ್ರೆ ನೀ ಯಾವ ಕಾನ್ಷಿಯಸ್ ಒಳಗಿದ್ದಿ? ಕಾನ್ಷಿಯಸ್ನಾಗಿದ್ದಿ, ತಿಳ್ಕೊಂಡಿದ್ದಿ, ನಾ ರೋಲ್ ಇದ್ದೀನಿ, ನಾ ಕುತ್ಕೊಂಡಿನಿ. ಆತ್ಮ ಕುತ್ಕೊಳ್ಳೋದು ಇಲ್ಲ, ನಿಂತ್ಕೊಳ್ಳೋದು ಇಲ್ಲ, ಹೌದಲ್ಲ? ಅಂದಮೇಲೆ ಹಿಂಗೆ ಅನ್ಸುತ್ತೆ, ಪಾತ್ರ ಕೇಳಿಸ್ಕೋತಾ ಇದೆ, ಕುತ್ಕೊಂಡಿದೆ, ಏನೆಲ್ಲ ಮಾಡ್ತಾ ಇದೆ, ಆದ್ರೆ ತಿಳ್ಕೊಂಡು ನಾ ಚೇತು ಇದ್ದೀನಿ, ಹೌದಿಲ್ಲ? ಹಾಂ, ಆದರೆ ಆ್ಯಕ್ಚುಲಿ ಅಭ್ಯಾಸ ಏನು ಮಾಡಂತಾರೆ ಬಾಬಾ? ನಾ ಆತ್ಮ ಇದೆ, ಚೈತನ್ಯ ಒಂದು ಪಾರ್ಟ್, ಅದು ಪಾರ್ಟಿಗಿರುವ ಹೆಸರು ಇದು. ಈ ಪಾರ್ಟ್ ನೂಂತಿದೆ ಡ್ರಾಮಾದೊಳಗೆ, ಮೊದಲೇ ಪಾರ್ಟ್ ತಿರುಗಾಡ್ತಾ ಇದೆ, ಚೈತು ತಿರುಗಾಡ್ತಾ ಇದ್ದಾಳ. ಆತ್ಮ ಸ್ಥಿರ ಇದೆ, ಮತ್ತು ಆತ್ಮ ತಿರುಗಾಡಲೇನು, ತಿರುಗಾಡುವುದನ್ನು ನೋಡ್ತೈತೆ ಅಷ್ಟೇ, ಬಸ್ ಇಷ್ಟೇ. ಇದೇ ಅಭ್ಯಾಸ ಮಾಡಿರಿ ಅಂತಾರೆ ಬಾಬಾ. ಓಂ ಶಾಂತಿ. ಏನು ಹೇಳಿದರು ಬಾಬಾ?